ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಒಬ್ಬ ಲೆಜೆಂಡ್, ದೊಡ್ಡ ಲೆಜೆಂಡ್ ಡಿ.ವಿ. ಸುಧೀಂದ್ರ ಅಂತ. ಅವರ ಕುಟುಂಬದ 2 ಕುಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಯಾವಾಗಲೂ ನೆನೆಸ್ಕೊಳ್ಳುವಂತ ವ್ಯಕ್ತಿತ್ವ ಡಿ.ವಿ. ಸುಧೀಂದ್ರ. ಅವಂತ ಒಬ್ಬ ಲೆಜೆಂಡರಿ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕಣ್ಮರೆ ಆದ. ಆಗ ವೆಂಕಟೇಶ್ ಏನು ಅನ್ನಿಸ್ತು? ನಾನು ನಮ್ಮ ಸುಧೀಂದ್ರ ಅವ್ರ ಹತ್ರಕ್ಕೆ 86-87ರಲ್ಲಿ ಅಸಿಸ್ಟೆಂಟ್ ಆಗಿ SLC ಮುಗಿಸಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಅಂತ ಬಂದಾಗ ಸೈಕಲ್ ಹುಡ್ಕೊಂಡು ಎಲ್ಲ ಪತ್ರಿಕಾ ಕಚೇರಿಗಳಿಗೂ ಹೋಗ್ತಾ ಇದ್ದೆ, ಎಲ್ಲ ಮನೆಗಳಿಗೂ ಹೋಗ್ತಾ ಇದ್ದೆ. ಹೀಗೆ ಆಗ್ತಿರ್ಬೇಕಾದ್ರೆ ಆಗಲೇ ಒಂದು ತುಂಬ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು. 2006 ಒಂಚೂರು ಆರೋಗ್ಯ ಆ ಕಡೆ ಈ ಕಡೆ ಆಗಿತ್ತು, ಬಟ್ ಸಾಯೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾವು ಯಾವತ್ತೂ ಕನಸಲ್ಲಿ ಗೊತ್ತಿರಲಿಲ್ಲ ನಮಗೆ. ಆ ಹೊತ್ತಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಸಮಸ್ಯೆ. ಹೌದು, ನಮಗೆ ಖಂಡಿತವಾಗ್ಲೂ ಏನ್ ಮಾಡ್ಬೇಕು ಅಂತ ದಿಕ್ಕು ತೋರಿಸಲಿಲ್ಲ ಸರ್. ಈ ಉದ್ಯೋಗನ, ಈ ವೃತ್ತಿಯನ್ನು ಮುಂದುವರಿಸುವುದು. ಹೌದು, ಯಾಕೆಂದ್ರೆ ಅವ್ರು ತೀರ್ಕೊಂಡು 3-4 ದಿವಸಕ್ಕೆ ನೀವು ಬಂದಿದ್ರಿ ಸರ್, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಸುಮಾರು ಜನ ನಮ್ಮ ಪ್ರೊಫೆಷನ್ ಬಂದವರೇನೆ ದೊಡ್ಡ ಹೀರೋಸ್ಗೆ ಫೋನ್ ಮಾಡಿದ್ದಾರೆ, ಹೀರೋ ಮನೆಗೆ ಹೋಗಿದ್ದಾರೆ, ನಮ್ಮ ಪ್ರೊಡ್ಯೂಸ್ ಮನೆಗಳಿಗೆ ಹೋಗಿದ್ದಾರೆ. ಇಲ್ಲ ಒಂದು ಘಟ ಉರುಳಿತು, ಇನ್ನೇನು ವಾಪಸ್ ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿ. ಅವತ್ತಿನ ಪರಿಸ್ಥಿತಿಗೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಯಾರು ಇಲ್ಲಲ್ಲ ಸರ್, ನಮ್ ಚಿಕ್ಕಪ್ಪಂಗೆ ನಾನಿದ್ದೆ, ನನಗೆ ಯಾರು ಇಲ್ಲ. ಅವ್ರ ಮಕ್ಕಳು ಚಿಕ್ಕವರಿದ್ದಾರೆ, ನಮ್ಮ ಮಕ್ಕಳು ಅಂತೂ ಬಿಡಿ ತುಂಬಾ ಚಿಕ್ಕವರೇನೆ, ಆಗಿನ ಹುಟ್ಟಿ ಬೆಳೀತಾ ಇದ್ದವರು. ಸರಿ ಏನು ಈ ತರ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿದೆ ಸರ್. ಧೈರ್ಯ ಮಾಡಿ ನಮ್ಮ ಚಿಕ್ಕಪ್ಪ ಸತ್ 3 ದಿವಸಕ್ಕೆ ಸರ್ ಅಗ್ರಿಬೊಮ್ಮನಹಳ್ಳಿ ಬಳ್ಳಾರಿಯಿಂದ ಆಚೆಗೆ ಇಲ್ಲಿಂದ ಪ್ರೆಸ್ನವ್ರು ಕರ್ಕೊಂಡು ಹೋದ್ರು. ಈಗ ಎಷ್ಟು ಫಿಲ್ಮ್ ಆಯ್ತು ವೆಂಕಟೇಶ್? ಸರ್ 3300 ಮೇಲೆ ಹೋಗಿದೆ ಸರ್. ಅವರಿದ್ದಾಗಲೇ 1800-1900 ಆಗಿತ್ತು. 20 ವರ್ಷ ಆಯ್ತು ಸರ್. ನಾನು ಕ್ಯಾಲ್ಕುಲೇಷನ್ ಏನು ಅಂತ ರಿಲೀಸ್ ಪಿಕ್ಚರ್ ಮಾತ್ರ ಕೌಂಟ್ ಇಟ್ಕೋತೀವಿ. ಇವಾಗ 200-250-300 ಸಿನಿಮಾ ಆಗ್ತಾ ಇದೆ. ಬಹುತೇಕ ಒಂದು 70-80% ನಮ್ದೇ ಇರುತ್ತೆ. 100 ಪಿಕ್ಚರ್ ಲೆಕ್ಕ ಹಾಕೊಂಡ್ರು ಕೂಡ 1900 ಚಿತ್ರ ನಾನು ಮಾಡಿದ್ದೀನಿ. ಈ ಐಡಿಯಾ ಹೇಗೆ ಬಂತು ಪವನ್? ಇಂಥದ್ದು ಮಾಡಬೇಕು ಅಂತ ಒಂದು ಐಡಿಯಾ ಹೇಗೆ ಬಂತು? ಈ 2020ರಲ್ಲಿ ಡಾಕ್ಯುಮೆಂಟರಿ ಮಾಡಬೇಕು ಅಂದಾಗ ಎಲ್ಲ ಫುಟೇಜ್ಗಳು ನಮ್ಮ ಹತ್ರ ಇತ್ತು, ಅದೇ ವಿಡಿಯೋ ಸಂಬಂಧಪಟ್ಟಿದ್ದು ಏನಿರಲಿಲ್ಲ. ತಾತನ ಬಗ್ಗೆ ಏನಾರ ಮಾಡ್ಬೇಕು ಅಂದಾಗ ಒಂದು 5 ತಿಂಗಳು ಅದಕ್ಕೆ ತಗೊಂಡು. ನಿಮ್ಮ ಸಂಘ ಇದೆಯಲ್ಲ? ಇದೆ ಸರ್. ಅದು ಹೇಗಿದೆ? ಅದೇ ಕನ್ನಡ ಚಲನಚಿತ್ರ ಪ್ರಚಾರಕರ್ತರ ಸಂಘ ಅಂತ ಹೇಳಿ. ಅವಾಗ ನಮ್ಮ ಸುಧೀಂದ್ರ ಅವರನ್ನೇ ಪ್ರೆಸಿಡೆಂಟ್ ಆಗಿದ್ರು, ಒಂದಷ್ಟು ವರ್ಷ ಆಗಿದ್ರು. ಸಂಘ ಇದೆ ಸರ್, ಒಂದು ಆಕ್ಟಿವ್ ಆಗಿ ಮಾಡ್ತಾ ಇದೀವಿ. ಬೇರೆ ಆಕ್ಟಿವಿಟೀಸ್ ಎಲ್ಲ ಏನು ಮಾಡಕ್ ಆಗ್ತಾ ಇಲ್ಲ, ಬಟ್ ನಮ್ಮಲ್ಲೇ ಒಂದು ಬೇರೆ ಈಗಿನ ಬಂದಿರೋ ಪಿಯರ್ಗಳನ್ನ ಒಳಗೊಂಡು ಇಲ್ಲೂ ಕೂಡ ಅನಾನುಕೂಲ ಆಗದಿರೋಂಗೆ, ಅವ್ಯವಸ್ಥೆ ಆಗದಿರೋ ತರ ಮಾಡ್ಕೊಂಡು ಹೋಗಕ್ಕೆ ಒಂದು ಸಂಘ ಅಂತ ಮಾಡ್ಕೊಂಡಿದೀವಿ ಸರ್. ಆಗ್ಲೇ ಹೇಳಿ ಕೊಟ್ಟಿದ್ದ ಹೀರೋ ಆಗಬಾರ್ದು ಅಂತ. ನಾನು ನೋಡ್ತಾ ಇದ್ದ ವೆಂಕಟೇಶ್ ಆ ಕಾಲದಲ್ಲಿ ಅಲ್ಲಿ ಓಡಾಡೋದು ಇದೆಲ್ಲ. ಸೊ ನಾನು ಪ್ರೆಸ್ ಮೀಟಿಗೆ ಫಸ್ಟ್ ಬರ್ತಾ ಇದ್ದೆ. ಹೌದು, ಅದು ಗಾಬರಿ ಆಗ್ತಾ ಇತ್ತು ನಿಮ್ಗೆಲ್ಲ. ಬಂದ್ಬಿಟ್ರಪ್ಪ, ಇನ್ನೇನು ಶುರು ಮಾಡ್ಬೇಕಲ್ಲ ಅಂತ. ಈಗಲೂ ಕೂಡ ನೀವೆಲ್ಲಾನು ಜರ್ನಲಿಸ್ಟ್ಗಳು, ತುಂಬಾ ದೊಡ್ಡ ಪತ್ರಕರ್ತರು, ಒಂದು ಬ್ರ್ಯಾಂಡ್ ಇದ್ದಂಗೆ ಸರ್. ಆ ಬ್ರ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ಆ ಕಾಲದಲ್ಲಿ ಯಾರೇ ಆಗ್ಲಿ ಹೆಸರು ಹೇಳ್ಕೊಂಡೋದ್ರೆ ತುಂಬಾ ಹೆಸರುಗಳಿದೆ. ಗಣೇಶ್ ಕಾಸರಗೋಡು ಅಂದ್ರೆ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಾವು ಯಾವತ್ತೂ ಬೆಲೆ ಕೊಡಬೇಕು, ಯಾವತ್ತೂ ಕೊಡ್ತಾನೆ ಇರ್ತೀವಿ. ನಿಮ್ಮಿಂದ ಬೈಸ್ಕೊಂಡಿದೀನಿ, ನಾವ್ ಎಷ್ಟೇ ಡೆವಲಪ್ ಆದ್ರೂ ಕೂಡ ನಮಗ್ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಬೈದಿರ್ತೀರಿ ಆ ಟೈಮಲ್ಲಿ. ಯಾರ್ಯಾರಿಗೆ ಹೇಗೆ ಅದು ಕೆಲಸ ಒಪ್ಪಿಸಿದ್ದು ಸರ್? ಏನಿಲ್ಲ ಸರ್, ಈಗ ನಾನು ನಮ್ಮ ಅಂಕಲ್ ಇದ್ದಾಗ ನಾನು ಬಂದ್ಬಿಟ್ಟಿದ್ದೆ. ನಾನು, ಸುನಿಲ್, ವಾಸು 3 ಜನ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದಾದ್ಮೇಲೆ ಇವ್ರ ಎಜುಕೇಶನ್ ಮುಗಿದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳಿ ಇವನ್ ಬಂದ. ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಮಗಳು ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾಳೆ. ಹಾಗಾಗಿ ಒಂದು ಕುಟುಂಬದವ್ರೆಲ್ಲ ಸೇರೆ ಮುಂದರ್ಸ್ಕೊಂಡು ಹೋಗಿದ್ವಿ. ಫಿಲ್ಮ್ ಇಂಡಸ್ಟ್ರಿ ವೆಂಕಟೇಶನ್ನ ನೋಡೋ ರೀತಿ ಈಗ ಹೇಗಿದೆ? ಇಲ್ಲ ಸರ್, ಅದೊಂದು ಗೌರವ ತುಂಬಾ ಉಳಿಸ್ಕೊಂಡಿದೆ ಸರ್. ಆ ಗೌರವ ಉಳಿಸ್ಕೊಳ್ಳೋ ಕಾರಣ ಇಷ್ಟೇ ಸರ್, ಹೇಳ್ತೀನಿ ನಾನು. ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ? ಬಟ್ ಇದ್ರೆ ಚೆನ್ನಾಗಿರುತ್ತೆ ಸರ್. ಆಗ ಅಣ್ಣವರಿದ್ರೆ ಹೆಸರು ಹೇಳಿ ಸಾಕು, ಸಮಸ್ಯೆ ಸಾಲ್ವ್ ಆಗ್ತದೆ. ಇಲ್ಲ, ಬೇಕಾಗಿತ್ತು ಸರ್, ಅವಶ್ಯಕತೆ ಇದೆ. ಒಬ್ಬ ಅಂಬರೀಷ್ ಇದ್ರೆ ತುಂಬಾ ವಿಷಯಗಳಿಗೆ ತುಂಬಾ ಅವಶ್ಯಕತೆ ಇದೆ ಸರ್. ಯಾಕೆಂದ್ರೆ ಏನಾಗಿದೆ ಸರ್, ಬೇರೆ ಎಲ್ಲ ಮಾಧ್ಯಮ ಬಂದಾದ್ಮೇಲೆ ಸರ್ ಒಂದು ಇರೋದಂತೂ ಕೂಡ ತುಂಬಾ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅಲ್ಲೇ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಅದು ತುಂಬಾ ಹೆಮ್ಮರವಾಗಿ ಬೆಳೆದೋಗ್ತಾ ಇದೆ. ಒಬ್ರು ಯಜಮಾನ್ರು ಅಂತ ಇತ್ತು ಅಂತಂದ್ರೆ ಅವ್ರು ಕರೆದು ಕೂಡಿಸಿ ಇದ್ಯಾಕ್ ಮಾಡಿದ್ಯಾ ಮಾಡಿದ ತಪ್ಪು ನೀನು, ಇವತ್ತು ಸಾರಿ ಕೇಳಿ, ಇವತ್ತು ನಾಳೆ ಸರಿ ಹೋಗಿ ಅಂತ ಹೇಳಿ ಆಗ್ತಾ ಇತ್ತು ಸರ್. ಸುಮಾರು ಇನ್ಸಿಡೆಂಟ್ಗಳು ನಮ್ಗೆ ಗೊತ್ತಿದೆ.
ರವಿಚಂದ್ರನ್ ಬಗ್ಗೆ ಹೇಳಲಿಕ್ಕೆ ಏನಾದರೂ ಇದೆಯಾ? ಸರ್ ಅವರು ನಮ್ಮ ಪ್ರೊಡ್ಯೂಸರು ಶಿವಣ್ಣ ಇದೆ, ಎಲ್ಲ ಸರ್ ಎಲ್ಲ ಹೀರೋಸು ಚೆನ್ನಾಗ್ಯಾರ. ಶಿವಣ್ಣ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ದರ್ಶನ್ ಅವರಾಗ್ಬೋದು, ಎಲ್ಲರೂ ಸರ್. ಈಗ ನಾ ಹೇಳಿದ್ನಲ್ಲ, ಒಂದು ಬ್ರ್ಯಾಂಡ್ ನಮ್ದು. ಆಮೇಲೆ ಅವ್ರು ಯಾರ್ಯಾವ ಹೀರೋಗಳು ಸಿನಿಮಾ ಪ್ರೊಡಕ್ಷನ್ ಮಾಡ್ಯಾರೋ ಎಲ್ಲ ಪಿಕ್ಚರ್ಗಳಿಗೂ ನಾ PR ಕೆಲಸ ಮಾಡಿದ್ವಿ ಸರ್. 20 ವರ್ಷ 30 ವರ್ಷದ ಹಿಂದೆ ಸುಧೀಂದ್ರ ಟೈಮ್ನಲ್ಲಿ 10,000 20,000 ಇದ್ರೆ ಮುಗೀತು ಒಂದು ಸಿನಿಮಾಕ್ಕೆ. ಇಲ್ಲ, ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ. ಹೌದೌದು. ಸುಧೀಂದ್ರ ಏನ್ ಮಾಡಿದ? ಆಗೆಲ್ಲ ಮೊನ್ನೆ ಸಿಂಗ್ ಬಾಬು ಅವರೆಲ್ಲ ಹೇಳ್ತಾ ಇದ್ರು ಸರ್ ಮಾತಾಡ್ಬೇಕಾರೆ, ನಾವು 2,000 3,000 ಕೊಟ್ಟರೆ ಹೆಚ್ಚಿತ್ತು. ಆ 3,000 ರೂಪಾಯಿ ರೆಮ್ಯುನರೇಷನ್ಗೆ ಅಚ್ಚುಕಟ್ಟಾಗಿ ಯಾವ ಪೇಪರ್ ಬಂದಿದೆ ಎಲ್ಲ ಬ್ಯಾಂಡ್ ಮಾಡಿ ಪುಸ್ತಕನ ತಗೊಂಬಂದ್ ಕೊಡೋರು ಎಂತ ಖುಷಿ ಆಗೋದು ಸರ್. ಅದೆಲ್ಲ ಹೊರಟೆ ಹೋಯ್ತಲ್ಲ ಸರ್. ನಾನು ಮೊನ್ನೆ ಹೇಳ್ತಾ ಇದ್ರು ರಕ್ತ ಕಾಶ್ಮೀರ ಪ್ರೆಸ್ ಮೀಟ್ ಅಲ್ಲಿ ಸರ್. ಈ ನಿಮ್ಮ ಒಟ್ಟು ಸಂಪಾದನೆ ಎಷ್ಟು ಹೊಟ್ಟೆ ನಂಬಿದೆ? ನಮ್ಮ ವಾಸು ಫ್ಯಾಮಿಲಿ ಇದ್ದಾರೆ, ಅವ್ರ ಮೇಲೆ 4 ಜನ ಇದ್ದಾರೆ. ನಮ್ಮಲ್ಲಿ 3 ಜನ ಇದ್ದೀವಿ. ಏನಾದ್ರು ಹೇಳಲಿಕ್ಕಿದೆಯಾ ಇದು ಸಿನಿಮಾದ ಬಗ್ಗೆ? ಲೈಫ್ ಅಲ್ಲ, ನಂಗೆ ಅಪ್ಪನ ಬಗ್ಗೆ ಪ್ರೌಡ್ ಆಗತ್ತೆ. ಹೋಗೋ ಕಡೆ ಎಲ್ಲ ಕಾಕನ ಬಗ್ಗೆ ಅಪ್ಪನ ಬಗ್ಗೆ ಕೇಳಿ ಅವ್ರು ಹೇಳೋದು ಒಂದೇ, ಹುಟ್ಟಿಂದೆ ಹೋಗ್ಬಾರ್ದು, ಹೆಸರಿಂದ ಹೋಗ್ಬೇಕು ಅಂತ. ತುಂಬಾ ಖುಷಿಯಾಗಿ ನಕ್ಕ ದಿವಸ ಅಲ್ಲ, ಒಂದೊಂದು ಸಿನಿಮಾಗಳು ನಮ್ದು ಹಿಟ್ ಆದಾಗ ಸರ್ ಬಹಳ ಖುಷಿ ಆಗುತ್ತೆ ಸರ್. ನನಗೆ ಇದರಲ್ಲಿ KGF ಸಕ್ಸಸ್ ಮೀಟ್ ಅಲ್ಲಿ ಎಲ್ಲ ಫುಲ್ಲು ಪ್ರೆಸ್ ಅವರೆಲ್ಲ ಇದ್ರು ಸರ್. ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮುಂದ್ಗಡೆ ನಾನು ಕೂತಿದ್ದೆ. ಯಶ್ ಅವರೆಲ್ಲ ಅಲ್ಲಿ ಕೂತಾಗ ನನ್ನ ಹೆಸರು ಉಲ್ಲೇಖ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಇಡೀ ಇಂಡಿಯಾ ಪ್ರೆಸ್ನ ನೀವು ಮೈಂಟೈನ್ ಮಾಡಿದ್ದು, ಅದು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದ್ರು. ತುಂಬಾ ನೋವಾಗಿ 10 ದಿವಸ ನಮ್ಮ ಅಂಕಲ್ ಹೋಗಿದ್ದ ದಿವಸನೇ ಸರ್. ಕಾಡ್ತು, ತುಂಬಾ ಕಾಡ್ಬಿಡ್ತು ಸರ್. ಈಗಲೂ ಕೆಲವು ಟೈಮ್ ನಾನು ನೆನ್ಸ್ಕೊಂಡ್ಬಿಟ್ರೆ ಎಮೋಷನ್ ಆಗ್ಬಿಡ್ತೀನಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾವು ಯಾರ್ಯಾರ ಅತಿಥಿಗಳನ್ನು ಕರಿತೇವೋ ನಮ್ಮ ಸ್ಟುಡಿಯೋಗೆ, ಅವರೆಲ್ಲ ಅವರ ವ್ಯವಹಾರ, ಅವರ ವರ್ತನೆ, ಅವರ ವ್ಯಕ್ತಿತ್ವ ಎಲ್ಲವೂ ಬಿಯಾಂಡ್ ಲಿಮಿಟ್ಸೇ, ಅದರಲ್ಲಿ ಅನುಮಾನನೇ ಇಲ್ಲ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಒಬ್ಬ ಲೆಜೆಂಡ್, ದೊಡ್ಡ ಲೆಜೆಂಡ್ ಆತ, DV ಸುಧೀಂದ್ರ ಅಂತ. ಅವರ ಕುಟುಂಬದ 2 ಕುಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. DV ಸುಧೀಂದ್ರ ಗೊತ್ತಲ್ಲ, ಇಡೀ ನಮ್ಮ ಪ್ರಚಾರಕರ್ತರ ಹೆಡ್, ಮತ್ತು ಅದಕ್ಕೆ ಆ ವೃತ್ತಿಗೆ ಒಂದು ಫೌಂಡೇಶನ್ ಹಾಕಿದವರು ಮತ್ತು ಒಂದು ಗೌರವ ಘನತೆ ತಂದುಕೊಟ್ಟವರು DV ಸುಧೀಂದ್ರ. ಅವರ ಕುಟುಂಬದ 2 ಮೆಂಬರ್ ಇಲ್ಲಿದ್ದಾರೆ. ಒಬ್ಬರು ವೆಂಕಟೇಶ್, ಇನ್ನೊಬ್ಬರು ಅವರ ಪುತ್ರ, ಇತ್ತೀಚೆಗೆ ತಾನೇ ನಿರ್ದೇಶಕರಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಪವನ್ ಅಂತ. ಅವರಿಬ್ಬರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಲೆಜೆಂಡ್ ಅಂತ ಹೇಳಿದೆ ವೆಂಕಟೇಶ್. ಲೆಜೆಂಡಿಗೆ ಅದೊಂದು ಇದಿಲ್ಲ, ಇದೆಯಲ್ಲ. ಹೌದು, ಅವರು ಮಾಡಿದ ಸಾಧನೆ, ಅವರು ಉಳಿಸ್ಕೊಂಡು ಹೋದ ನೆನಪುಗಳು, ಹೌದು, ಇದು ಸಣ್ಣದೇನಲ್ಲ. ಅಂಥ ಲೆಜೆಂಡ್ DV ಸುಧೀಂದ್ರ. ನಮ್ಮ ಒಡನಾಟ ಹೇಗಿತ್ತು ಅಂತ ಗೊತ್ತಲ್ಲ. ಹೌದು ಹೌದು. ತುಂಬ ಯಾವಾಗಲೂ ನೆನಪಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ DV ಸುಧೀಂದ್ರ ಅವರು. ಅವಂಥ ಒಬ್ಬ ಲೆಜೆಂಡರಿ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕಣ್ಮರೆ ಆದರು. ಹೌದು ಅಲ್ವಾ? ಹೌದು. ನಾವು ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ, ಗೊತ್ತಿಲ್ಲ. ಹೌದು ಸರ್, ಇದ್ದಕ್ಕಿದ್ದಾಗೆ. ಆಗ ವೆಂಕಟೇಶ್ ಏನು ಅನ್ನಿಸ್ತು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಭಾಗ್ಯದ ಬಾಗಿಲು ಹಿಂದೆನೂ ತೆರೆದಿದ್ರು, ಈಗ ಮತ್ತೊಮ್ಮೆ ವಾಪಸ್ಸು ಈ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಾರಲ್ಲ, 5 ವರ್ಷಕ್ಕೊಮ್ಮೆ ಆಗೋದು ಅಥವಾ ಜಾತ್ರೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದಲ್ಲಿ ನಾನು ನಮ್ಮ ಸುಧೀಂದ್ರ ಅವ್ರ ಹತ್ರಕ್ಕೆ 86 87ರಲ್ಲಿ ಅಸಿಸ್ಟೆಂಟಾಗಿ SLC ಮುಗಿಸಿ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಅಂತ ಬಂದಾಗ ಸೈಕಲ್ ಹೊಡ್ಕೊಂಡು ಎಲ್ಲ ಪತ್ರಿಕಾ ಕಚೇರಿಗಳಿಗೂ ಹೋಗ್ತಾ ಇದ್ದೆ, ಎಲ್ಲ ಮನೆಗಳಿಗೂ ಹೋಗ್ತಾ ಇದ್ದೆ. ಅದರಲ್ಲೂ ಕೂಡ ನಮ್ಮ ಗಣೇಶ್ ಕಾಸರಗೋಡು ಹಿರಿಯ ಪತ್ರಕರ್ತರು, ನಮಗೆ ನಮ್ಮ ಚಿಕ್ಕಪ್ಪನ ಬೆಳೆಸಿದವರು, ಅವ್ರ ನಂತರ ನಮ್ಮನ್ನು ಬೆಳೆಸಿದವರು. ಹೇಗೆ ಕಾಲ ಬದಲಾಗತ್ತೆ ಅಂತ ಹೇಳಿದ್ರೆ, ನಾವು ಸೈಕಲ್ ಹೊಡ್ಕೊಂಡು ಹೋಗಿ ನ್ಯೂಸೆಲ್ಲ ಕೊಟ್ಬಿಟ್ಟು ಬರ್ತಾ ಇದ್ದಿದ್ದನ್ನು ವಾಪಸ್ಸು ವಾರಕ್ಕೊಂದ್ಸರಿ ಜ್ಞಾಪಿಸಿ, ಸರ್ ಇದು ತೊಗೋಬೇಕು, ಇದು ತೊಗೊಂಡ್ರೆ ನಮಗೆ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ, ಆ ದುಡ್ಡು ಕೊಟ್ಟರೆ ನಮ್ಮ ಸಂಸಾರ ಸಾಗುತ್ತೆ ಅಂತ ಇದ್ದಿದ್ದ ಕಾಲ ಅವತ್ತಿಂದ ಬೆಳೆಸ್ಕೊಂಬಂದಿದ್ದಾರೆ.
ಇವತ್ತು ಭಾಳ ಸಂತೋಷ ಏನು ಅಂತಂದರೆ, ಆಗ ಪ್ರಿಂಟ್ ಮೀಡಿಯಾ ಇತ್ತು, ಈಗ ವಿಜುವಲ್ಸ್ ಮೀಡಿಯಾಗೆ ಇದೇ ಗಣೇಶ ಕಾಸರಗೋಡು ಸಾರು ನನ್ನನ್ನು ಮತ್ತು ನನ್ನ ಮಗ ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ದಾರೆ. ಅವನ ಉಪನಯನಕ್ಕೆ ಬಂದಿದ್ದರು, ನನ್ನ ಮದುವೆಗೆ ಬಂದಿದ್ದರು, ನಮ್ಮ ಮನೆ ಎಲ್ಲ ಕಾರ್ಯಕ್ರಮಗಳಿಗೂ ಬಂದಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಮಾತೇ ಇಲ್ಲ. ನಮಗೆ ಯಾರು ಗೆಸ್ಟು ಅಂತಂದರೆ ಇವ್ರುಗಳೇ ಗೆಸ್ಟು, ಪತ್ರಕರ್ತರೇ ಗೆಸ್ಟು. ಅದರಲ್ಲೂ ಆತ್ಮೀಯರು ಅಂತಂದರೆ ಗಣೇಶ್ ಸರ್. ನಮ್ಮ ಫ್ಯಾಮಿಲಿಗೆ ನಮಗೆ ಒಳ್ಳೆಯದಾದಾಗ ಅಥವಾ ನಮಗೆ ಏನೂ ಅನುಕೂಲ ಇಲ್ಲದೇ ಇದ್ದಾಗ ಅವಾಗಿಂದ ಬೆಳೆಸ್ಕೊಂಬಂದಿದ್ದಾರೆ. ಸರ್ ತುಂಬ ಧನ್ಯವಾದಗಳು ಸರ್. ಇವತ್ತು ಕರೆದಿದ್ದಕ್ಕೆ ನಮ್ಮ ನೆನೆಸ್ಕೊಂಡು ನಮ್ಮ ಸಂಸ್ಥೆನ ಗುರುತಿಸಿ, ನಮ್ಮ ಸಂಸ್ಥೆನ ಆಗಿಂದ ಬೆಳೆಸಿ, ನಮ್ಮ ಅಂಕಲ್ ಬೆಳೆಸಿ, ಈಗಲೂ ಕೂಡ ನಮ್ಮ ಸಂಸ್ಥೆನ ನಮ್ಮ ಇಡೀ ಕುಟುಂಬನ ಬೆಳೆಸ್ಕೊಂಡು ಬರೋದಕ್ಕೆ ನನ್ನ ಕಡೆಯಿಂದ ಮತ್ತು ರಾಘವೇಂದ್ರ ಚಿತ್ರವಾಣಿ ಇಡೀ ಸುಧೀಂದ್ರ ಅವರ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ವೆಂಕಟೇಶ್. ಅದೇ ಆಗ ಸರ್ ತೀರ್ಕೊಂಡ ಆ ಮೊಮೆಂಟಿನಲ್ಲಿ ಏನು ಅನ್ನಿಸ್ತು? ಹೀಗೆ ಆಗ್ತಿರ್ಬೇಕಾದ್ರೆ ಆಗಲೇ ಒಂದು ತುಂಬ ಒಳ್ಳೆ ಹೆಸರು ಮಾಡಿದರು ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು. 2006 ಒಂಚೂರು ಆರೋಗ್ಯ ಆ ಕಡೆ ಈ ಕಡೆ ಆಗಿತ್ತು. ಬಟ್ ಸಾಯೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾವು ಯಾವತ್ತೂ ಕನಸಲ್ಲಿ ಗೊತ್ತಿರಲಿಲ್ಲ ನಮಗೆ. ಒಂದು ವಾರದಿಂದ ಅವರು ಏನೋ ಆರೋಗ್ಯ ಸರಿಗಿಲ್ಲ ಅಂತ ಹೇಳಿದಾಗ ನಾವು ಈ ಸೌತ್ ಎಂಡ್ ಸರ್ಕಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಟ್ರಿನಿಟಿ ಅಂತೇಳಿ, ಅಲ್ಲಿ ಹೋಗಿ ಇಡೀ ಬಾಡಿನ ಚೆಕ್ ಮಾಡಿಸಿ ಹಾರ್ಟಲ್ಲಿ ಒಂಚೂರು ನೀರು ತುಂಬಿಕೊಂಡಿದೆ ಅಂತಂದರು. ಆ ಸ್ಕ್ಯಾನ್ನು ಮಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದಾಗ ಅಲ್ಲೇ ಅರ್ಧ ಗಾಬರಿ ಬಿದ್ದಿದ್ರು ಅವರು. ಇಲ್ಲೆಲ್ಲ ಬೇಡ, ನಂಗೆ ಆಗ್ತಾ ಇಲ್ಲ ಅಂತೇಳಿ. ಆ ಕಡೆಯಿಂದ ಮಾನಿಟ್ರ್ ಮಾಡಬೇಕಾದ್ರೆ ಆ ದೇಹ ಒಳಗಡೆ ಹೋಗುತ್ತಲ್ಲ, ಅವಾಗ ಅವರು ಅಲ್ಲಿಂದ ಹೇಳ್ತಿದ್ದಾರೆ ಸ್ವಲ್ಪ ಉಸಿರು ಹೇಳ್ಕೊಳ್ಳಿ, ಉಸಿರು ಕಮ್ಮಿ ಮಾಡಿ ಅಂತಂದ್ರೆ ಆಗಲಿಲ್ಲ ಅವ್ರಿಗೆ. ದೇಹ ಕೂಡ ತುಂಬ ದೊಡ್ಡದಾಗಿತ್ತು ಅಂಥೇಳಿ. ಇಲ್ಲ ಆಗಲ್ಲ ಬಿಟ್ಬಿಡಿ ಅಂತಂದ್ರು. ಅಂದರೆ ಅವ್ರು ಯಾವ ಥರ ಫೀಲಿಂಗ್ ಆಗಿತ್ತು ಅಂದರೆ, ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಈ ಕರೆಂಟಲ್ಲಿ ಸುಡ್ತಾರಲ್ವಾ, ಆ ಫೀಲೆಲ್ಲ ಬಂದ್ಬಿಡ್ತು ಅವ್ರಿಗೆ. ಸೊ ಅವರು ಪಾಪ ಆ ಕಡೆಯಿಂದ ಟೆಕ್ನಿಷಿಯನ್ಸ್ ಹೇಳ್ತಾರೆ, ಸರ್ ಇಂದ 5 ನಿಮಿಷ ಹೆಂಗಾರ ಮಾಡಿ ಉಸಿರು ಬಿಗಿ ಹಿಡ್ಕೊಂಡು ಒಂದ್ಸರಿ ಬಿಟ್ಟು ಮಾಡಿ ಸರ್, ಬಾಡಿಲಿ ಏನಿದೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿಬಿಡ್ತೀವಿ ನಾವು, ಹಾರ್ಟ್ ಹೇಗಿದೆ ಅಂತಲ್ಲ ಅಂತ. ಆಗಲಿಲ್ಲ ಪಾಪ. ಆಮೇಲೆ ವಾಪಸ್ಸು ಬಂದಾಗ ಇಲ್ಲೆಲ್ಲ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿಕೊಂಡು ವಾಪಸ್ ಇನ್ನೊಂದು 15 ದಿವಸ ಬಿಟ್ಟು ಬನ್ನಿ, ಏನಿದೆ ಕರೆಕ್ಟಾಗಿ ಪಿಕ್ಚರ್ ಗೊತ್ತಾಗತ್ತೆ, ನೀವು ನಮ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಏನೂ ಗೊತ್ತಾಗಲ್ಲ ಅಂತಂದರು. ಅವಾಗ ನಾನು ನಮ್ಮ ಚಿಕ್ಕಮ್ಮ ಅವರು ಮಿಸಸ್ಸು ಕೇಳಿದ್ವಿ ಏನಿದೆ ಅಂಥೇಳಿ. ಅಂತ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಅವಾಗ ನಮ್ಮ ಧೈರ್ಯ ಬಂತು. ಮತ್ತೆ ವಾಪಸ್ಸು ನಾವು ಆಗಲೇ ಇಲ್ಲ ಅದನ್ನು, ಆ ಹಣ ಕಟ್ಟಿದ್ದು ಅಲ್ಲೇ ಇತ್ತು. ಆಗ 14-15 ಸಾವಿರ ರೂಪಾಯಿನ ಕಟ್ಟಿದ್ವಿ. ಯಾವಾಗ ತೀರ್ಕೊಂಡ್ರು ಆದಮೇಲೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ವಾಪಸ್ ತಿರ್ಗಾ ನಮಗೆ ಫೋನ್ ಮಾಡಿದ್ದಾರೆ, ಬರ್ತೀರಾ ಟೆಸ್ಟ್ಗೆ ಅಂತೇಳಿ. ಅಷ್ಟರಲ್ಲಿ ಹೊರಟೇ ಹೋಗಿದ್ರು ಅವರು, ಇಲ್ಲೇ ಇರಲಿಲ್ಲ. 2006 ಇಡೀ ಸಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ನೋವಿನ ಸಂಗತಿ. ಆವಾಗ ನಾವು ಫೈನಾನ್ಷಿಯಲ್ಲೂ ಕೂಡ ಏನು ಅಂಥದ್ದು ಇರಲಿಲ್ಲ ಸರ್, ದುಡ್ಡೇನು ಮಾಡಿರಲಿಲ್ಲ, ಖಂಡಿತ ಮಾಡಿರಲಿಲ್ಲ ಸರ್, ಖಂಡಿತ. ಆರಂಭ ಹೌದು ಫೌಂಡೇಶನ್ ಆಗಿತ್ತು. ಬಂದು ತುಂಬಾ ವರ್ಷ ಆಗಿದ್ರು ಕೂಡ ಇಂಡಸ್ಟ್ರಿಗೆ ಅವರು ದುಡ್ಡಿಂದೆ ಹೋಗಿಲ್ಲ, ಒಳ್ಳೆ ಹೆಸರಿಂದೆ ಹೋಗಿದ್ರು. ಆಯ್ತಾ, ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ವ್ಯವಹಾರ ಮಾಡ್ತಾ ಇದ್ರು, ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ರು. ದುಡ್ಡಂತೂ ಖಂಡಿತವಾಗ್ಲೂ 2006-2007 ಮಾಡಿರಲಿಲ್ಲ ಸರ್. ಸಿನಿಮಾಗಳೆಲ್ಲ ಮಾಡಿದ್ರು, ವಸೂಲಿ ಗೊತ್ತಿರಲಿಲ್ಲ ಸರ್, ಗೊತ್ತಿಲ್ಲ ಖಂಡಿತವಾಗ್ಲೂ. ಅದೊಂದು ಭಾಳ ದುರಂತದ್ದು ಸರ್. ಯಾಕೆಂದರೆ ಪಾಪ 52 ವಯಸ್ಸು. ನಾನು 52ರಲ್ಲೇ ತೀರ್ಕೊಂಡಿದ್ದು ಭಾಳ ಬೇಸರ ಆಗುತ್ತೆ. ಯಾಕೆ ಇವತ್ತು ಅವ್ರ ಮಗ, ಅವ್ರ ಮಕ್ಕಳು, ನಾವುಗಳು, ನಮ್ಮ ಮಕ್ಕಳು ಎಲ್ಲ ಈಗ ಗ್ರೋತ್ ಆಗ್ತಾ ಇದ್ವಿ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ, ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ, ನಮಗೆಲ್ಲ ದೇವರೆಲ್ಲ ಸುಖ ಕೊಟ್ಟ, ಮನೆ ಕೊಟ್ಟ, ಕಾರ್ ಕೊಟ್ಟ, ದುಡ್ಡು ಕೊಟ್ಟ, ಎಲ್ಲ ಕೊಟ್ಟಿಯಾನೆ. ಅವ್ರನ್ನ ಸುಖ ಪಡಿಸ್ಬೇಕು ಅನ್ನೋ ಟೈಮಲ್ಲಿ ಇಲ್ದಂಗೆ ಹೋದ್ರಲ್ಲ, ಇಲ್ದಂಗೆ ಆದ್ರಲ್ಲ ಅಂತೇಳಿ ಮೂಲ ಪುರುಷ ಬೇಜಾರಾಗತ್ತೆ ಸರ್. ಇವತ್ತು ಅವ್ರು ಹಾಕೊಟ್ಟಿದ್ದ ಅವ್ರ ಸಂಸ್ಥೆನೇ, ಅವ್ರು ಹಾಕೊಟ್ಟಿದ್ದ ಯೋಜನೆ, ಅವ್ರು ಹಾಕಿದ್ದ ಒಂದು ಆಲದ ಮರ ಕೆಳಗಡೆಗೆ ನಾವೆಲ್ಲ ಏನೇ ಆದರೂ ಕೂಡ ನಾವು ಆ ಹೆಸರನ್ನ ಮರೆಯೋಂಗಿಲ್ಲ. ಆ ಹೆಸರು ಮುಂದೆ ಬೇರೆ ಇನ್ಯಾವುದೂ ಇಲ್ಲ ಸರ್. ನಮ್ಮ ಕಡೆ ಉಸಿರೋರ್ಗು, ನಮ್ಮ ಮಕ್ಕಳು ಕಡೆ ಉಸಿರೋರ್ಗೂ ಕೂಡ ನಮಗೆ ಮೂಲ ಬುನಾದಿ ಅವರೇ. ನಮ್ಮ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿದ್ರು ಕೂಡ ನಮ್ಮ ಒಂದು ವ್ಯವಹಾರಕ್ಕೆ ಜ್ಞಾನ ಆಗ್ಬೋದು, ಯಾವ ಥರ ನಡ್ಕೋಬೇಕು, ಹೆಂಗಿರಬೇಕು ಅಂತ ಹೇಳ್ಕೊಟ್ಟಿದ್ದು ಮಹಾನ್ ಗುರುಗಳು ಅಂತಂದರೆ ನಮ್ಮ ಚಿಕ್ಕಪ್ಪ ಅಂತ ಹೇಳೋಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್. ನಾನು ಕೇಳಲಿಕ್ಕೆ ಹೊರಟಿದ್ದೇನೆಂದರೆ, ಆ ಹೊತ್ತಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಸಮಸ್ಯೆ ಇದೆಲ್ಲ. ಹೌದು, ನಮಗೆ ಖಂಡಿತವಾಗ್ಲೂ ಏನು ಮಾಡಬೇಕು ಅಂತ ದಿಕ್ಕು ತೋರಿಸಲಿಲ್ಲ ಸರ್. ಈ ಉದ್ಯೋಗನ, ಈ ವೃತ್ತಿಯನ್ನು ಮುಂದುವರಿಸೋದು. ಹೌದು ಯಾಕೆಂದರೆ ಅವರು ತೀರ್ಕೊಂಡು 3-4 ದಿವಸಕ್ಕೆ ನೀವು ಬಂದಿದ್ರಿ ಸರ್, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಬಂದು ನಮ್ಮ ಚಿಕ್ಕಮ್ಮಂಗೆಲ್ಲ ಒಂದು ಸಾಂತ್ವನ ಹೇಳಿ ಹೋಗಿದ್ರಿ. ಇಂಡಸ್ಟ್ರಿ ಎಲ್ಲ ಬಂದಿದ್ರು. ಸುಮಾರು ಜನ ನಮ್ಮ ಕುಲ ಬಂಧುಗಳೇ, ಕುಲ ಬಾಂಧವರೇ ಅಂತ ಹೇಳೋಕ್ಕೆ, ನಮ್ಮ ಪ್ರೊಫೆಷನ್ ಬಾಂಧವರೇ, ಇಲ್ಲ ಒಂದು ಘಟ ಉರುಳಿತು, ಇನ್ನೇನು ವಾಪಸ್ ಅವ್ರು ಯಾರೂ ಬರೋದಿಲ್ಲ ಅಂಥೇಳಿ ದೊಡ್ಡ ಹೀರೋಸ್ಗೆ ಫೋನ್ ಮಾಡಿದ್ದಾರೆ. ಹೀರೋ ಮನೆಗೆ ಹೋಗಿದ್ದಾರೆ, ನಮ್ಮ ಪ್ರೊಡ್ಯೂಸ್ ಮನೆಗಳಿಗೆ ಹೋಗಿದ್ದಾರೆ. ಪಾಪ ಅವ್ರು ಯಾವ ಥರ ಹೇಳಿದ್ದಾರೆ ಅಂತಂದರೆ, ನನಗೆ ರವಿ ಸರ್ ಫೋನ್ ಮಾಡಿದ್ರು.
ಮಾಡ್ಬಿಟ್ಟು ಏನೋ ಎಲ್ಲ ಮುಗಿತಾ ಎಲ್ಲಾನು ರವಿಚಂದ್ರನ್ ಸರ್. ರವಿಚಂದ್ರ ಸರ್, ಓಕೆ. ಯಾಕಂದ್ರೆ ವೀರಸ್ವಾಮಿ ಅವ್ರಿಗೆಲ್ಲ ನಮ್ಮನ್ನೆಲ್ಲ ಬೆಳೆಸಿದವರು. ಹೌದು. ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಅವರೆಲ್ಲ ಈಶ್ವರಿ ಸಂಸ್ಥೆ ಅಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ. ನನಗೆ ರವಿ ಸರ್ ಫೋನ್ ಮಾಡ್ಬಿಟ್ಟು ಏನೋ ಕೆಲಸ ಮಾಡ್ತೀವಿ ಇಲ್ವಾ ನೀನು ಅಂತಂದ್ರು. ಇಲ್ಲ ಸರ್ ಮಾಡ್ತೀನಿ ಸರ್ ಅಂತಂದೆ. ಮತ್ತೆ ಯಾರು ಫೋನ್ ಮಾಡ್ತಿಲ್ಲ ನನಗೆ, ಮಾಡಲ್ಲ ಅಂತೇಳಿ ಮನೆ ಹತ್ರಕ್ಕೆ ಬಂದಲ್ಲ ಹೋದ್ರಲ್ಲ ಬೇರೆಯವ್ರಲ್ಲ ನಿಮ್ಮ ಕೊಲೀಗ್ಸ್ ಅಂದ್ರು. ಇಲ್ಲ ಸರ್ ಅವೆಲ್ಲ ಏನೆಲ್ಲ ಮಾಡ್ತೀನಿ ಅಂತಂದೆ. ಆ ಥರದಲ್ಲೇ ನಮ್ಮ ಪಟಾಭಿರಾಮ ಅವ್ರದ್ದು ಕುಮಾರ ರಾಮ ನಡೀತಾ ಇತ್ತು, ಅಲ್ಲೂ ಕೂಡ ಹೋಗಿದ್ದಾರೆ. ಅಲ್ಲೂ ಹೋಗ್ಬಿಟ್ಟು ಇಲ್ಲ ಅವರು ಇನ್ನ ಸಿನಿಮಾ ಮಾಡೋದಿಲ್ಲ, ನಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಾಗ, ಇಲ್ಲಪ್ಪ ಇನ್ನ ಒಂದು 8 ದಿವಸ ಆಗಿದೆ ಪಾಪ, ಅವರು ಜೊತೆಗೆ ಬರ್ತಿದ್ದ ಅವರು ಅಸೋಸಿಯೇಟು ಇದ್ದಾರೆ, ಅವ್ರ ಮಗ ಇದ್ದಾರೆ, ಅವ್ರನ್ನ ಕರಿಯೋಣ ಅವ್ರನ್ನ, ಅವ್ರ ಅಕಸ್ಮಾತ್ ಮಾಡಲ್ಲ ಅಂದ್ರೆ ನಿಮ್ಗೆ ಕರೆದು ಕೊಡ್ತೀನಿ ಕೆಲಸ ಅಂತ ಹೇಳಿದ್ರು. ಈ ತರ ತುಂಬಾ ಡಿಸ್ಟರ್ಬ್ ಮಾಡೋದು ಸರ್. ನಿಯತ್ತಾಗಿದ್ರು ಅಂತ ಹೇಳಿ ಇಬ್ಬರು ಪರಸ್ಪರ, ಪ್ರೊಡ್ಯೂಸರು ಸುಧೀಂದ್ರ ಅವರು. ಹೌದು ಸರ್. ಅಲ್ವಾ, ಅಷ್ಟೊಂದು ಪ್ರೀತಿ ಉಳಿಸ್ಬೇಕಿದ್ರೆ ಹೌದು, ಯಾರೋ ಬಂದ ತಕ್ಷಣ ನೀನೇ ಮಾಡ್ಕೊ ಅಂತ ಹೇಳಿ ಹೇಳ್ಬೋದಾಗಿತ್ತು ಸರ್. ಹೇಳಿಲ್ಲ. ಅದಾಗಿ ಅದು ಸತ್ತಿದ ದಿವಸನೇ ಸರ್, ಸಂಡೇ ಹೋಗಿದ್ದು. ನೀವು ಎಲ್ಲ ಬಂದಿದ್ರಿ, ಎಲ್ಲಾನು ಪಾಪ ಅಂತ್ಯಕ್ರಿಯೆಯಲ್ಲಿ ಎಲ್ಲ ನೀವು ಮುಗಿಯೋರ್ಗು ಎಲ್ಲ ಇದ್ರಿ. 3 ದಿವಸಕ್ಕೆ ಅಗ್ರಿಬೊಮ್ಮನಲ್ಲಿ ಕೆ ಮಂಜು ಅವ್ರದ್ದು ಮಾತಾಡೋ ಮಲ್ಲಿಗೆ ಮುಹೂರ್ತ ವಿಷ್ಣು ಸಾರ್ದು. ನನಗೆ ಸೋಮವಾರ ಮಧ್ಯಾಹ್ನ ಫೋನ್ ಮಾಡಿದ್ರು ನಾಗತೇಳಿ ಡೈರೆಕ್ಟ್ರು. ಮಗು ಆಯ್ತಾ ನೆನ್ನೆಲ್ಲ ಮುಗೀತಲ್ಲಪ್ಪ ಕಾರ್ಯ ಅಂದ್ರು. ಸರ್ ಮುಗೀತು ಅಂದೆ. ಏನಪ್ಪ ಕೆಲಸ ಮಾಡ್ತೀಯೋ ಅಥವಾ ಬೇರೆ ಯಾರ ನೋಡ್ಕೊಳ್ಳ ಅಂತಂದ್ರು. ಇಲ್ಲ ಸರ್ ಮಾಡ್ತೀನಿ ಸರ್ ನಾನು ಅಂತಂದೆ. ಅವತ್ತಿನ ಪರಿಸ್ಥಿತಿಗೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಯಾರು ಇಲ್ಲಲ್ಲ ಸರ್, ನಮ್ಮ ಚಿಕ್ಕಪ್ಪಂಗೆ ನಾನಿದ್ದೆ, ನನಗೆ ಯಾರಿಲ್ಲ, ಯಾರು ಇಲ್ಲ. ಅವ್ರ ಮಕ್ಕಳು ಚಿಕ್ಕವರಿದ್ದಾರೆ, ನಮ್ಮ ಮಕ್ಕಳು ಅಂತೂ ಬಿಡಿ ತುಂಬಾ ಚಿಕ್ಕವರೇನೆ, ಆಗಿನ ಹುಟ್ಟಿ ಬೆಳೀತಾ ಇದ್ದವರು. ಸರಿ ಏನು ಈ ತರ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿದೆ ಸರ್. ಧೈರ್ಯ ಮಾಡಿ ನಮ್ಮ ಚಿಕ್ಕಪ್ಪ ಸತ್ 3 ದಿವಸಕ್ಕೆ ಸರ್ ಅಗ್ರಿಬೊಮ್ಮನಹಳ್ಳಿ ಬಳ್ಳಾರಿಯಿಂದ ಆಚೆಗೆ ಇಲ್ಲಿಂದ ಪ್ರೆಸ್ನವ್ರು ಕರ್ಕೊಂಡೋದೆ. ಕರ್ಕೊಂಡೋಗಿ ಅಲ್ಲೆಲ್ಲ ಸಕ್ಸಸ್ ಮಾಡ್ಕೊಂಡ್ ಬಂದೆ. ಅದಕ್ಕೇನು ಮೂಲ ಕಾರಣ, ನನಗೆ ಕೆಲಸ ಕೊಟ್ಟಂತ ನಿರ್ಮಾಪಕರಾಗ್ಬೋದು, ಅದು ಒಂದ್ ಕಡೆ ಭದ್ರ ಆದ್ರೆ ನಮ್ಗೆ ನೀವೆಲ್ಲ ಬೆಳೆಸೋದಲ್ಲ ಪತ್ರಕರ್ತರು, ಅದು ಜೀವನದಲ್ಲಿ ಮರೆಯಕ್ ಚಾನ್ಸೇ ಇಲ್ಲ ಸರ್. ನಮ್ಮ ಜೀವನ ಇರೋರ್ಗೂ ಮರೆಯಲ್ಲ. ಭದ್ರವಾಗಿ ನಿಂತ್ಕೊಂಡ್ರು. ಆಯ್ತಾ, ನಾವ್ ಇದೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಸರ್, ನಿಮ್ಮಲ್ಲಿ ಮೊದಲುಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇವತ್ತಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಡಿಸ್ಟರ್ಬ್ ಮಾಡಿದ್ರು. ಆ ಟೈಮಲ್ಲಿ ಮುಂಗಾರು ಮಳೆ ಮತ್ತೆ ದುನಿಯಾ ಅಂತ 1-2 ಸಿನಿಮಾ ಒಪ್ಕೊಂಡು ನಮ್ಮ ಅಂಕಲೇ ಒಪ್ಕೊಂಡಿದ್ರು. ಅದಾದ್ಮೇಲೆ ನಾನು ಫಿನಿಶ್ ಮಾಡಿಕೊಟ್ಟೆ ಎಲ್ಲಾನು ಟೋಟಲ್ ಆಗಿ. 2 ಸೂಪರ್ ಡ್ಯೂಪರ್ ಹಿಟ್ ಆಯ್ತು ಸಿನಿಮಾ. ಅಲ್ಲಿಂದ ನಮ್ಮ ಅದೃಷ್ಟನೇ ಚೇಂಜ್ ಆಗೋಯ್ತು ಸರ್. ಎಷ್ಟು ಸಿನಿಮಾಗಳು ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂತು. ಆಮೇಲೆ ಸರ್ ಅವ್ರು ಮುಟ್ಟಿದೆಲ್ಲ ಸಕ್ಸಸ್ ಸರ್, ಸೂಪರ್ ಸೂಪರ್ ಅಂತ ಅಲ್ಲೊಂದು ಶುರು ಆಯ್ತು. ಅವಾಗ ಈಗಿನ ತರ ಯಾರು ಕಾಂಪಿಟೇಷನ್ ಇರ್ಲಿಲ್ಲ. ಈಗ ಡಿಜಿಟಲ್ ಮೀಡಿಯಾ ಬಂದ್ಮೇಲೆ ಈಗ ಎಲ್ಲ ಸಿಕ್ಕಾಪಟ್ಟೆ ಜನ PR ಗಳಾಗ್ಬಿಟ್ಟಿದ್ದಾರೆ. ಪ್ರೊಫೆಷನ್ ಆಗಿ ಯಾವ್ದು ಮಾಡ್ಬೇಕು ಅದ್ ಮಾಡ್ತಾ ಇಲ್ಲ. ಪ್ರೊಫೆಷನ್ ಮಾಡಿದ್ರೆ ಯಾರು ಬೇಕಾದ್ರೆ ಮಾಡ್ಬೋದು ಸರ್, ಅದು ಹೊರಟೋಗಿದೆ. ಇವಾಗ ಪ್ರೊಫೆಷನಿಸಮ್ ಹೊರಟೇ ಹೋಗಿದೆ. ಅದು ನಮ್ಮ ಕಾಲಕ್ಕೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಕಾಲಕ್ಕೆ ಎಲ್ಲ ಮುಗಿದೋಯ್ತು ಅವೆಲ್ಲಾನು. ಅಲ್ಲಿಂದ ಶುರು ಆಗಿದ್ದು ಜರ್ನಿ ಸರ್. ಇವತ್ತರೆಗೂ ಹಿಂತಿರುಗಿ ನೋಡ್ಲಿಲ್ಲ. ಅದು ನಮ್ಮ ರಾಘವೇಂದ್ರ ಚಿತ್ರವಾಣಿ ಅಂತ ಹೆಸರಿದ್ದದಕ್ಕೆ ರಾಯರ ಆಶೀರ್ವಾದ, ನಮ್ಮ ಚಿಕ್ಕಪ್ಪನ ಆಶೀರ್ವಾದ. ಅವರು ಬಿಟ್ಟು ಹೋಗಿದ್ದು ಒಂದು ದೊಡ್ಡ ಸಂಸ್ಥೆ, ಅವರು ಒಳ್ಳೆ ಹೆಸರು ಇಟ್ಕೊಂಡಿದ್ರು. ಆ ಹೆಸರು ನಾವು ಕ್ಯಾರಿ ಮಾಡ್ಕೊಂಡು ಹೋದ್ವಿ ಸರ್. ವೆಂಕಟೇಶ್ ಎದುರು ಅಥವಾ ಹಿಂದೆ ಸುಧೀಂದ್ರ ಅಂತ ಸೇರಿಸ್ಲಿಕ್ಕೆ ಅದು ಏನಾಗ್ತಿತ್ತು ಸರ್, ನಮ್ಮ ಅಂಕಲ್ ಹೋದ್ಮೇಲೆ ಈಗ ನಾನ್ಯಾರೋ ಒಂದು ಗೊತ್ತಿದ್ದು, ಅವ್ರ ಜೊತೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಗೊತ್ತೇ ಆಗ್ತಾ ಇತ್ತು. ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದಾಗ ನಾನು ವೆಂಕಟೇಶ್ ಅಂದ್ರೆ ಯಾರು ಹೇಳಿ ಅಂತ ಹೇಳೋರು, ಪಾಪ ಗೊತ್ತಿರ್ಲಿಲ್ಲ. ಸುಧೀಂದ್ರ ಅವ್ರ ಮನೆಯಿಂದ ನಾ ಹೇಳ್ತಿದ್ದೆ, ಹಾ ಹೇಳಿ ಅಂತ ರೆಸ್ಪಾಂಡ್ ಮಾಡೋರು. ಆ ಟೈಮಲ್ಲಿ ನನಗೆ ನಮ್ಮ ನಾಗೇಶ್ ಕುಮಾರ್, ಹಿರಿಯ ಛಾಯಾಗ್ರಾಹಕ ನಾಗೇಶ್ ಕುಮಾರ್ ನನಗೆ ಒಂದ್ಸರಿ ಸಲಹೆ ಕೊಟ್ರು. ನೀನು ಒಂದು ಕೆಲಸ ಮಾಡೋ, ನಿನ್ನ ಹೆಸರಿಂದ ಸುಧೀಂದ್ರ ಅಂತ ಇಟ್ಕೋ, ಅವ್ನು ಭಾಳ ಪವರ್ಫುಲ್, ಅವ್ರೆಲ್ಲ ಹೋಗೋ ಬರೋ ಮಾತಾಡ್ತಾ ಇದ್ರು. ಸುಧೀಂದ್ರ ವೆಂಕಟೇಶ್ ಅಂತ ಇಟ್ಕೊ, ನೀನು ಅದ್ಭುತವಾಗಿರುತ್ತೆ ನೋಡು, ಯಾರು ಅಂತ ರೆಕಗ್ನೈಸ್ ಮಾಡ್ಬೋದು ನೀನು, ಅದು ಒಳ್ಳೆ ಅದೃಷ್ಟದ್ದು ಹ್ಯಾಂಡ್ ಅಂತಂದ್ರು. ಯಾವಾಗ ಸುಧೀಂದ್ರ ವೆಂಕಟೇಶ್ ಅಂತ ಇಟ್ಕೊಂಡ ಸರ್, ಅವತ್ತಿಂದ ಅದ್ಭುತ ಸರ್, ತುಂಬಾ ಅದ್ಭುತ. ಅವರೇ ಶಕ್ತಿ, ಅವರೇ ಹಿಂದ್ಗಡೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ತೀಯಾರ ಅಷ್ಟೇ. ಈಗ ಎಷ್ಟು ಫಿಲ್ಮ್ ಆಯ್ತು ವೆಂಕಟೇಶ್? ಸೊ ಒಂದು 3,300 ಮೇಲೆ ಹೋಗಿದೆ ಸರ್ ಪ್ರಚಾರದ್ದು ಸರ್. ಹೆಚ್ಚು ಕಮ್ಮಿ ಒಂದು 3,500 ಪಿಕ್ಚರ್ಗೂ ಅವರಿದ್ದಾಗಲೇ 1,800 1,900 ಆಗಿತ್ತು. 20 ವರ್ಷ ಆಯ್ತು ಸರ್. ನಾನು ಕ್ಯಾಲ್ಕುಲೇಷನ್ ಏನು ಅಂತ ರಿಲೀಸ್ ಪಿಕ್ಚರ್ ಮಾತ್ರ ಕೌಂಟ್ ಇಟ್ಕೋತೀವಿ. 20 ವರ್ಷದಿಂದ ಬರೀ 100 ಪಿಕ್ಚರ್ ನಮ್ದು ರಿಲೀಸ್ ಆಗಿದೆ ಅಂತಂದ್ರೆ, ಇವಾಗ 200, 250, 300 ಸಿನಿಮಾ ಆಗ್ತಾ ಇದೆ. ಬಹುತೇಕ ಒಂದು 70-80% ನಮ್ದೇ ಇರುತ್ತೆ. 100 ಪಿಕ್ಚರ್ ಅಂತ ಲೆಕ್ಕ ಹಾಕೊಂಡ್ರು ಕೂಡ 1,900 ಚಿತ್ರ ನಾನು ಮಾಡಿದೀನಿ. ನಮ್ಮ ಅಂಕಲ್ ಇದಾಗಲೇ ಒಂದು 1,800 1,700 ಆಗಿತ್ತು. ಒಂದು 3,500 ಸಿನಿಮಾ ಅಂತೂ ಹೆಚ್ಚು ಕಮ್ಮಿ ಆ ಘಟ್ಟದಲ್ಲಿ ಬರ್ತಾ ಇದೆ ಸರ್. ಈ ಕತೆ ಎಲ್ಲ ಗೊತ್ತಿತ್ತಾ? ಎಲ್ಲ ಗೊತ್ತಿತ್ತು. ಗೊತ್ತಿದೆ ಗೊತ್ತಿರಬೇಕು. ಯಾಕಂದ್ರೆ ಮುಂದೆ ಇದೇ ಫೀಲ್ಡಲ್ಲಿ ಮುಂದೆ ಹೋಗ್ತಾ ಇರುವಾಗ ಅದು ಹಿಂದಿನ ಇದು ಆಗ ಮಾತಾಡ್ತಾ ಇರುವಾಗ ಒಂದು ಅಳು ಬಂತು ವೆಂಕಟೇಶ್ಗೆ, ಎಮೋಷನಲ್. ಯಾಕಂದ್ರೆ ಅದು ಫ್ಯಾಕ್ಟ್, ಅದು ಲೈಫ್. ಅದಿಲ್ಲದಿದ್ದರೆ ಬೇರೆ ಏನು ನಾಟಕ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಸೊ ಈಗ ಅಪ್ಪ ಕೋಟ್ಯಾಧಿಪತಿ ಆಗಿದ್ದಾರೆ ಅಲ್ವಾ?
ಕೋಟ್ಯಾಧಿಪತಿ ಎತ್ತೇನಿಲ್ಲ. 3,000 ಸಿನಿಮಾ ಅಂದ್ರೆ 3,000 ಸಿನಿಮಾಕ್ಕೆ ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ದುಡ್ಡು ಅಷ್ಟು ಬಂದಿರ್ತದಲ್ಲ, ಏನು ಇಲ್ಲ ಇಲ್ಲ, ನೀವು ದೊಡ್ಡವ್ರು ಹೇಳ್ದಾಗ ಇಲ್ಲ ಅಂತ ಹೇಳದ ಸರ್, ಆ ಘಟ್ಟಕ್ಕೆ ಬರ್ತಾ ಇದೀವಿ ಸರ್ ಅಷ್ಟೇ. ಕಂಗ್ರಾಟ್ಸ್ ಕಂಗ್ರಾಟ್ಸ್. ನನಗೆ ಯಾತಕ್ಕೆ ಎಮೋಷನ್ ಆಯ್ತು ಅಂದ್ರೆ ಸರ್, ತಿರ್ಗಾ ಅದು ನೆನ್ಸ್ಕೊಂಡ್ರೆ ಮತ್ತೆ ವಾಪಸ್ ನಂಗೆ ಅಳು ಬಂದಂಗೆ ಆಗತ್ತೆ. ಸತ್ತು 4-5 ದಿವಸಕ್ಕೆ ನೀವು ಬಂದಿದ್ರಿ, ನಮ್ಮ ಚಿಕ್ಕಮ್ಮನ ತೊಡೆ ಮೇಲೆ ಕೂಡಿಸ್ಕೊಂಡು ನೀವು ನಾವೆಲ್ಲ ಇದೀವಿ, ತಲೆ ಕೆಡ್ಸ್ಕೋಬೇಡಿ, ನೀವು ನಿಮ್ಮ ಯಜಮಾನರು ಬೆಳೆಸಿರೋ ಹುಡುಗ ಇದ್ದಾನೆ, ನಾವೆಲ್ಲ ಸಾಕ್ತಿವಿ ಬಿಡಿ ಅಂತ ಹೇಳೋಗಿದ್ರಿ. ಅದೊಂದು ಎಮೋಷನ್ ಆಯ್ತು ನಂಗೆ. ಅದನ್ನು ನೆನ್ಪಿಟ್ಕೊಂಡು ಎಸ್ 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 ಎಸ್. ಇದು ಕೋಟ್ಯಾಧಿಪತಿ ಏನು ಕತೆ? ಅವರು ಒಂದು ಎಲ್ಲ ಪಾಲ್ದಾರಿಕೆಯಲ್ಲಿ ಸಿನಿಮಾಗಳು ಮಾಡಿದ್ರು ಸರ್. ಹೌದು, ರಾಮನ್, ಹೌದು, ರಾಮನ್ನು ರಾಮಚಂದ್ರ ಅವರೆಲ್ಲ ಸೇರ್ಕೊಂಡು ಮದುವೆ ಹುಡುಗರೆ ಅಂತ ಮಾಡಿದ್ರು. ಗಣೇಶನ್ ಮದುವೆ ಮಾಡಿದ್ರು, ಗೌರಿ ಗಣೇಶ ಮಾಡಿದ್ರು, ಗಣೇಶ ಇದು ಪಟ್ಟಣಕ್ಕೆ ಬಂದ ಪುಟ್ಟ ಜಗ್ಗೇಶ್ವರ್ ಮಾಡಿದ್ರು, ಗುಂಡನ್ ಮದುವೆ ಮಾಡಿದ್ರು ನಮ್ಮ ಬೇಕ್ರಿ ಶ್ರೀನಿವಾಸ್ ಜೊತೆಗೆ. ಲಹರಿ ಅವರಿಗೆ ಗಣೇಶನ್ ಗಲಾಟೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡ್ಕೊಡಿದ್ರು. ಎಲ್ಲ ಪಾರ್ಟ್ನರ್ಶಿಪ್, ಎಲ್ಲ ಪತ್ರಕರ್ತರ ಪಾರ್ಟ್ನರ್ಶಿಪ್ ಅಲ್ಲೇ ಮಾಡಿದ್ದು. ಹೇಗೇನ್ ತಿರ್ಗಾ ವಾಪಸ್ ಹೋದಾಗ ಅಲ್ಲಿ ಪತ್ರಕರ್ತರಿಗೂ ಅಂತೂ ವ್ಯಾಲ್ಯೂ ಇತ್ತು, PRO ಅಂತಾನು ವ್ಯಾಲ್ಯೂ ಇತ್ತು, ಕೊಡೋ ವ್ಯಕ್ತಿ, ಡೇಟ್ ಕೊಡೋ ವ್ಯಕ್ತಿ, ತಗೊಳ್ಳೋ ವ್ಯಕ್ತಿ ಎರಡಕ್ಕೂ ವ್ಯಾಲ್ಯೂ ಇತ್ತು. ದುಡ್ಡಿಗೆ ಅವಾಗ ಇರ್ಲಿಲ್ಲ. ಆಯ್ತು ಕೊಡಪ್ಪ, ಎಷ್ಟು ಕೊಡ್ತೆ ಕೊಡಿ ಅಂತ ಹೇಳೋರು. ಅದೊಂದು ಈಗ ರಾಘವೇಂದ್ರ ಚಿತ್ರವಾಣಿ ಫರ್ಮ್ ಅಲ್ಲಿ ಪಿಕ್ಚರ್ ಒಳ್ಳೆ ಫಿಲ್ಮ್ ಮಾಡ್ಬೇಕು ಅನ್ನೋ ಒಂದು ಆಸೆ ಅಂತೂ ಇದೆ ಸರ್ ಒಂದ್ ಕಡೆಗೆ. ಇನ್ನೊಂದು ನಮ್ಮ ಹುಡುಗರೆಲ್ಲ ಬಂದ್ಮೇಲೆ ಈಗ ಅವನಿಗೆ ಡೈರೆಕ್ಷನ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಮ್ಮ ಸುಧೀಂದ್ರ ಅವ್ರ ಬಗ್ಗೆ ಒಂದು ಶಾರ್ಟ್ ಫಿಲಮ್ ಒಂದು ಮಾಡಿದ್ದ. ಕರೋನಾ ಬಂದಾಗ ಒಂದು ಶಾರ್ಟ್ ಫಿಲಮ್ ಒಂದು ಬಗ್ಗೆ ಡಾಕ್ಯುಮೆಂಟರಿ ಒಂದು ಮಾಡಿದ್ದ. ಮಾಡಿದ್ದ, ಅದು ಯೂಟ್ಯೂಬ್ ಅಲ್ಲಿ ಇದೆ ಅದು. ಆಮೇಲೆ ಒಂದು ಕರೋನಾ ಆದಾಗ ಒಂದು ಚಿಕ್ಕ ಶಾರ್ಟ್ ಫಿಲಮ್ ಮಾಡಿದ್ದ. ಆಮೇಲೆ ರಾಮ ಜನ್ಮಭೂಮಿದು ಒಂದು 3-4 ಮಿನಿಟ್ಸ್ ಒಂದು ಮಾಡಿದ್ದ. ಒಂಚೂರು ಆ ಕಡೆಗೆ ಇಂಟ್ರೆಸ್ಟ್ ಇತ್ತು. ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದೀನಿ, ಮಾಡಬೇಕು ಅಂತ ಹೇಳ್ದ. ಆಯ್ತಪ್ಪ ಮಾಡು, ಬಟ್ ಏನು ಯಾರಿಗೂ ಹರ್ಟ್ ಆಗ್ಬಾರ್ದಲ್ಲಿ. ಯಾಕೆಂದ್ರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋದ್ರಿಂದ, PRO ಇರೋದ್ರಿಂದ ಯಾರಿಗೂ ಹರ್ಟ್ ಆಗ್ಬಾರ್ದು, ಉದ್ಯಮದವ್ರಿಗೂ ಆಗ್ಬಾರ್ದು, ಮಾಧ್ಯಮದವ್ರಿಗೂ ಆಗ್ಬಾರ್ದು ಅಂತ ಹೇಳಿದ್ದೆ. ನಾನು ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಂದು ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಇಟ್ಕೊಂಡು ಫಸ್ಟ್ ಸ್ಯಾಲ್ರಿ ಅಂತ ಅಂದ್ಬಿಟ್ಟು ಒಂದು ಏನೋ ಮಾಡ್ಕೊಂಡು ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಅದಕ್ಕೆ ಒಂಚೂರು ದುಡ್ಡು ಬೇಕು ಅಂತ ಕೇಳ್ದ. ನೀನೇ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಸರಿ, ಇನ್ನೇನ್ ಮಾಡೋದು ಪಾಪ, ಕೇಳಿದಾಗ ಹುಡುಗರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಲಿಮಿಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಕೊಟ್ಟಿದ್ದೆ. 5 ದಿವಸ ಶೂಟಿಂಗ್ ಮಾಡಿದ್ದಾರೆ ಬೆಂಗಳೂರು ಸುತ್ತಮುತ್ತ. ಚೆನ್ನಾಗಿದೆ ಸರ್. ನಾನು ಮುಂದಿನ ವಾರ, ಈ ವಾರ ನವೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಶೋ ಮಾಡ್ತೀನಿ. ನಿಮ್ಗೆಲ್ಲ ಕರೆದು ಶೋ ತೋರಿಸಿ, ತಪ್ಪಿದ್ರೆ ತಪ್ಪು ತಿದ್ದುಕೊಂಡು, ಸರಿಗಿದ್ರೆ ಶಬಾಷ್ಗಿರಿ ತಗೊಂಡು. ಈ ಐಡಿಯಾ ಹೇಗೆ ಬಂತು ಪವನ್? ಇಂಥದ್ದು ಮಾಡ್ಬೇಕು ಅಂತ ಒಂದು ಐಡಿಯಾ ಹೇಗೆ ಬಂತು? ಈ 2020ರಲ್ಲಿ ಡಾಕ್ಯುಮೆಂಟರಿ ಮಾಡ್ಬೇಕು ಅಂದಾಗ ಎಲ್ಲ ಫುಟೇಜ್ಗಳು ನಮ್ಮ ಹತ್ರ ಇತ್ತು. ಅದೇ ವಿಡಿಯೋ ಸಂಬಂಧಪಟ್ಟಿದ್ ಏನಿರಲಿಲ್ಲ. ತಾತನ ಬಗ್ಗೆ ಏನಾರ ಮಾಡ್ಬೇಕು ಅಂದಾಗ ಒಂದು 5 ತಿಂಗಳು ಅದಕ್ಕೆ ತಗೊಂಡು, ಆಗ ವಿಡಿಯೋ ಇರ್ಲಿಲ್ಲಲ್ಲ, ಬರೀ ಫೋಟೋಸ್, ಆಡಿಯೋನ ತಿರ್ಗಾ ಅದೆಲ್ಲ ಫಂಗಸ್ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಸಿ ಆಡಿಯೋ ತಗೊಂಡು ಅವ್ರ ಫೋಟೋಸ್ ಕಲೆಕ್ಟ್ ಮಾಡಿ, ಮತ್ತೆ ಜೈಂಕರ್ ಮ್ಯೂಸಿಕ್ ಹೋಗಿ ಅದು ಅಪ್ರೋಚ್ ಮಾಡಿ ಅವ್ರ ಎಡಿಟಿಂಗ್ ಫುಲ್ ನಮಗೆ ಸಪೋರ್ಟ್ ಮಾಡಿದ್ರು. ರೀರೆಕಾರ್ಡಿಂಗು, ಎಡಿಟಿಂಗು, ಡಬ್ಬಿಂಗು ಎಲ್ಲಾ ತರ ಸಪೋರ್ಟ್ ಮಾಡಿ ಅದೊಂದು 5 ಮಂತ್ಸ್ ಟೈಮ್ ತಗೊಂಡು ಡಾಕ್ಯುಮೆಂಟರಿ ಮಾಡಕ್ಕೆ. ಅದಾದ್ಮೇಲೆ ನಮ್ಮ ಯೂಟ್ಯೂಬ್ ಕತ್ತನೆ ಮಾಡಿ ಒಂದು ರಿಲೀಸ್ ಮಾಡಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಅದು ನಮ್ಮ ಯೂಟ್ಯೂಬ್ ಹಾಕಿದಂತೆ ಫಸ್ಟ್ ವಿಡಿಯೋ. ಓಕೆ, ಎಷ್ಟು ಡ್ಯೂರೇಷನ್ ಟೈಮ್? 35 ನಿಮಿಷ. 35 ನಿಮಿಷ ಕಂಪ್ಲೀಟ್. ರಾಘವೇಂದ್ರ ಚಿತ್ರವಾಣಿ ಅದೇ ಅವಾರ್ಡ್ ಅಲ್ಲ, ಅವಾರ್ಡ್ ಫಂಕ್ಷನ್ ಯಾವುದು ಸರ್? ಅವಾರ್ಡ್ ಫಂಕ್ಷನ್ ಎಲ್ಲ ಅವಾರ್ಡ್ ಫಂಕ್ಷನ್ ಅಲ್ಲಿ ಡಾಕ್ಯುಮೆಂಟರಿ ಪ್ಲೇ, ಅವಾರ್ಡ್ ಫಂಕ್ಷನ್ ಅಲ್ಲಿ ಡಾಕ್ಯುಮೆಂಟರಿ ಹೌದು ಮಾಡಿದ್ವಿ. ಈ ಅವಾರ್ಡ್ ಫಂಕ್ಷನ್ ನ ಕಲ್ಪನೆ ಹೇಗೆ ಬಂತು? ಅವಾರ್ಡ್ ಫಂಕ್ಷನ್ ಕಲ್ಪನೆ ಅಂದ್ರೆ ಸಂಸ್ಥೆಗೆ 25 ವರ್ಷ ಆದಾಗ ನಮ್ಮ ಅಂಕಲ್ ಇದ್ರು ಸರ್. ಇದ್ರು ಅವಾಗ ಸುಮ್ನೆ ಹಂಗೆ ಕೂತ್ ಮಾತಾಡ್ತಿರ್ಬೇಕಾದ್ರೆ ಮನೆಯಲ್ಲಿ ನಮ್ಗೆ ಏನೂ ಇಲ್ಲದೆ ಇರ್ಬೇಕಾದ್ರೆ ವಾಪಸ್ಸು ಉದ್ಯಮ ಕೈ ಹಿಡಿತು, ಮಾಧ್ಯಮದವ್ರು ಬೆಳೆಸಿದ್ರು. ಏನಾರ ಒಂದು ಮಾಡ್ಬೇಕಲ್ಲ ನಾವು ನಮ್ಮ ಸಂಸ್ಥೆಯಿಂದ ಅಂತಂದಾಗ 2 ಅವಾರ್ಡ್, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತೇಳಿ ಕಲ್ಪನೆ ಅವ್ರದೇ. ಅದು ನಮಗ್ ಕೆಲಸ ಕೊಟ್ಟಂತ ನಿರ್ಮಾಪಕರಿಗೆ, ನಮಗ್ ಬೆಳೆಸಿದಂತ ಸಿನಿಮಾ ಪತ್ರಕರ್ತರಿಗೆ 2 ಅವಾರ್ಡ್ ಕೊಡ್ಬೇಕು, ಒಂದು 5,000 ರೂಪಾಯಿ ಕ್ಯಾಶು, ರಾಘವೇಂದ್ರ ಸ್ವಾಮಿದು ಮೊಮೆಂಟೋ ಅದೆಲ್ಲ ಕೊಡಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಮಾಡಿ ಒಂದು 2-3 ವರ್ಷನೂ ಹಂಗೆ ಕಂಟಿನ್ಯೂ ಆಯ್ತು. ಆಮೇಲೆ ವಿಷ್ಣುವರ್ಧನ್ ಸರ್ ಜಾಯ್ನ್ ಆದ್ರು, ಜಯಮಾಲ ಅವ್ರು ಜಾಯ್ನ್ ಆದ್ರು, ಬಿ ಸುರೇಶ್ ಜಾಯ್ನ್ ಆಗಿದ್ರು. ಹೀಗೆ ನಮ್ಮ ಫಂಕ್ಷನ್ಗೆ ಯಾರ್ಯಾರು ಗೆಸ್ಟ್ ಆಗಿ ಬಂದ್ರು ಸರ್, ಅವರು ಜಾಯ್ನ್ ಆಗಿ ಅವ್ರವ್ರ ಸಂಸ್ಥೆ ಹೆಸರಲ್ಲಿ ಒಬ್ಬೊಬ್ರು ಒಂದೊಂದು ಕ್ಯಾಟಗಿರೀಸ್ಗೆ ಒಂದು ಅವಾರ್ಡ್ ಕೊಟ್ಕೊಂಡ್ ಬಂದ್ರು. ಅವತ್ತಿಂದ ಇವತ್ತಿಗೂ ಒಂದು 11 ಅವಾರ್ಡ್ ಇದೆ ಸರ್. ಅವಾರ್ಡ್ ಕೊಡ್ತಾ ಇದೀವಿ ಪ್ರತಿ ವರ್ಷ. ಪ್ರತಿ ವರ್ಷನೂ ಜನವರಿ 25 ಮುಂಚೆ ಅವರಿದ್ದಾಗ ಮೇಗೆ ಮಾಡ್ತಾ ಇದ್ದಿದ್ದು. ಜನವರಿ 25 ನಮ್ಮ ಸುಧೀಂದ್ರ ಅವ್ರ ಹುಡುಗಬ್ಬ. ಈಗ ಪ್ರತಿ ವರ್ಷ ಜನವರಿ 25ಕ್ಕೆ ಮಾಡ್ತಾ ಇದೀನಿ ಸರ್, 2 ವರ್ಷದಿಂದ. ಅವರಿದ್ದಾಗ 5 ವರ್ಷ ಆಗಿತ್ತು. ಅವ್ರು ಹೋದ ನಂತರ ನಾನು 20 ವರ್ಷ ಅವಾರ್ಡ್ ಫಂಕ್ಷನ್ ಮಾಡಿದ್ದೀನಿ ಸರ್. ಮುಂದಿನ 26ನೇ ಇಸ್ವಿಗೆ ಸಂಸ್ಥೆಗೆ 50 ವರ್ಷ ಆಗ್ತಾ ಇದೆ, ಪ್ರಶಸ್ತಿಗೆ 25 ವರ್ಷ ಆಗ್ತಾ ಇದೆ ಸರ್. ಹೌದು, 76 ಇಸ್ವಿಲಿ ಸೊಸೆತನದ ಸೌಭಾಗ್ಯದಿಂದ ಶುರು ಮಾಡಿದ್ದು. 76ರಿಂದ
ಶುರು ಮಾಡಿದ ಸಂಸ್ಥೆಗೆ 2026ಕ್ಕೆ 50 ವರ್ಷಕ್ಕೆ ಬೀಳ್ತಾ ಇದೆ ಸರ್. ಅದು ಭಾಳ ಖುಷಿಯಾದ ಸಂಗತಿ ಅದು. ಒಂದು ಫಂಕ್ಷನ್, ದೊಡ್ಡ ಫಂಕ್ಷನ್ ಎಲ್ಲ ಹೌದು ಸರ್, ಎಲ್ಲ ಅನ್ಕೊಂಡಿದ್ದೀನಿ. ತುಂಬ ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಸರ್. ನಿಮ್ಮೆಲ್ಲ ಒಂದು ಸಹಕಾರದಿಂದ ಮಾಡ್ತೀವಿ ಸರ್. ಈ ಪ್ರೊಡ್ಯೂಸರ್ ದುಡ್ಡು ಕೊಡಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆಯಲ್ಲ, ಅದು ಆಗ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅವ್ರು ಕೊಟ್ಟಿದ್ದಷ್ಟು ತಗೊಂಡು ಸುಧೀಂದ್ರ ಜೀವನ ಮಾಡ್ತಾ ಇದ್ದಿದ್ದು ಹಾಗೆ ನಾವು ನೋಡ್ಬೇಕು. ಹೌದು ಹೌದು. ಈಗ ಹೇಗಿದೆ ಪರಿಸ್ಥಿತಿ? ಇಲ್ಲ ಸರ್, ಇವಾಗ ಬದಲಾಗಿದೆ. ತೀರಾ ಪಾಪ ಕೊಡದೆ ಅಲ್ಲ ಹಾಗೆ ಹೇಳಿದ್ರೆ ಅವರು ಗಲಾಟೆ ಮಾಡ್ತಾರೆ ಅಂತ ಹೇಳಿ ಇಲ್ಲ 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 ಸರ್, ಇಲ್ಲ ಆ ಥರ ಇಲ್ಲ. ಆಗ ನಮಗೆ ಏನಿತ್ತು, ಒಂದು 1000 ಲೆಕ್ಕದಲ್ಲಿ ಇತ್ತು ಸರ್, ಇವತ್ತು ಲಕ್ಷ ಲೆಕ್ಕದಲ್ಲಿ ದಾಟಿದೆ ಅದು. ಅದೇ ಥರನೇ ಪ್ರಚಾರದ್ದು ವಿನ್ಯಾಸ ಕೂಡ ಚೇಂಜ್ ಆಗಿದೆ. ಆಗ ಬರೀ ಪ್ರಿಂಟ್ ಮೀಡಿಯಾ ಇತ್ತು, ಆಗ ಅಲ್ಪ ಸಂಭಾವನೆ ಕೊಡ್ತಾ ಇದ್ರು. ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು, ಆಮೇಲೆ ಸೋಷಿಯಲ್ ಮೀಡಿಯಾ ಬಂತು, ವೆಬ್ ಸೈಟ್ಸ್ ಎಲ್ಲ ಬಂತು. ಈಗ ಆ ಥರದ್ದು ಯಾರು ತುಂಬಾನೇ ಮೋಸ ಮಾಡಿಬಿಟ್ರು ಇಲ್ವೇ ಇಲ್ಲ ಅಂತ ಆ ಥರ ಯಾರು ಇಲ್ಲ ಸರ್. ಕಡೆ ಟೈಮಲ್ಲಿ ಪಾಪ ಏನೋ ಒಂದು ಇನ್ಸ್ಟಾಲ್ಮೆಂಟ್ ಕೊಡೋದಿರುತ್ತೆ, ಪಿಕ್ಚರ್ ಫ್ಲಾಪ್ ಆಗ್ಬಿಡುತ್ತೆ, ಕೇಳ್ಕೊತಾರೆ ಕೆಲವರು, ಸರ್ ಏನೋ ಈ ಥರ ಆಗೋಯ್ತು ಸರ್, ನೆಕ್ಸ್ಟ್ ಸಿನಿಮಾಲ್ ಕೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಆ ಥರ ಕೊಟ್ಟವರು ಇದ್ದಾರೆ, ಕೊಡದೇ ಇರೋರು ಇದ್ದಾರೆ ಸರ್. ಜೊತೆಗೆ ಬಾಳ್ಕೊಂಡು ಹೋಗ್ಬೇಕು ಅಷ್ಟೇನೆ. ನನಗೆ ಜನಾರ್ದನ್ ಹೋಟೆಲ್ ಜ್ಞಾಪಕ ಆಗ್ತದೆ. ಹೌದು, ಚಿ ಉದಯಶಂಕರ್ ಹೌದು ಇರುವಾಗ ಅವ್ರನ್ನ ಮಾತಾಡ್ಲಿಕ್ಕೆ ಹೋದಾಗ ದಿಂಬಿನ ರಾಶಿ ಬೌನ್ಸ್ಡ್ ಚೆಕ್. ಹೌದು, ನಮ್ಮಲ್ಲೂ ಇದೆ ಸರ್, ನಮ್ಮಲ್ಲೂ ಸುಮಾರು ಇದೆ. ನೆನಪಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಸರ್. ಸುಮಾರು ಇದೆ. ಅದು ಲೆಕ್ಕ ಹಾಕಿದ್ರೆ ಎಷ್ಟು ಖಂಡಿತ ಲಕ್ಷ ಕೋಟಿ ಬರುತ್ತೆ ಅದು ಅಲ್ವಾ? ಹೌದೌದು. ನಮ್ಮ ಅಂಕಲ್ಗೆ ಅವಾಗ ಡಿ ವಿ ಸುನೀಲ್ ಅಂತ ಬರ್ಕೊಟ್ರೆ ಚೆಕ್ ಇನ್ನ ಇಟ್ಕೊಂಡಿದ್ದೀನಿ ನಾನು. 3,000 5,000 ಆ ಚೆಕ್ಗಳೇ ಬೌನ್ಸ್ ಆಗಿದೆ. ಅಂದ್ರೆ ಪಾಪ ಉದ್ದೇಶಪೂರ್ವಕವಾಗಿ ಇರಲ್ಲ ಸರ್, ಏನೋ ಅನಾನುಕೂಲ ಆಗಿರುತ್ತೆ ಪಾಪ, ದುಡ್ಡು ಬಂದಿರಲ್ಲ, ಪಿಕ್ಚರ್ ಓಡಿರಲ್ಲ, ಕೊಡಬಾರ್ದು ಅನ್ನೋ ಉದ್ದೇಶ ಇರಲಿಲ್ಲ. ಕೊಡಬಾರ್ದು ಅನ್ನೋ ಉದ್ದೇಶ ಇದ್ದಿತ್ತು ಅಂದ್ರೆ ನಂಗೆ ಸಿನಿಮಾ ಕೆಲಸನೇ ಕೊಡ್ತಿರ್ಲಿಲ್ಲ, ಅನಿವಾರ್ಯ ಅಷ್ಟೇ ಸರ್. ಬಟ್ ಏನು ಅಂತ ನಾವು ದೂಷಕ್ಕಾಗಲ್ಲ ಸರ್, ಯಾಕಂದ್ರೆ ಅಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಕರೆದು ಕೆಲಸ ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ, ಯಾವುದೋ 1-2 ಇನ್ಸ್ಟಾಲ್ಮೆಂಟ್ ಕೊಡಕ್ ಆಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಾಗಿದೆ. ನಿಮ್ಮ ಸಂಘ ಇದೆಯಲ್ಲ? ಇದೆ ಸರ್, ಇದೆ. ಅದು ಹೇಗಿದೆ? ಪ್ರಚಾರಕರ್ತ ಸಂಘ ಅಂತಿದೆ. ಅದೇ ಕನ್ನಡ ಚಲನಚಿತ್ರ ಪ್ರಚಾರಕರ್ತ ಸಂಘ ಅಂತೇಳಿ. ಅವಾಗ ನಮ್ಮ ಸುಧೀಂದ್ರ ಅವರನ್ನೇ ಪ್ರೆಸಿಡೆಂಟ್ ಆಗಿದ್ದು, ಒಂದಷ್ಟು ವರ್ಷ ಆಗಿದ್ರು. ಅದಾದ್ಮೇಲೆ ಈಗ ನಾಗೇಂದ್ರ ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಘ ಇದೆ ಸರ್, ಒಂದು ಆಕ್ಟಿವ್ ಆಗಿ ಮಾಡ್ತಾ ಇದೀವಿ. ಬೇರೆ ಆಕ್ಟಿವಿಟೀಸ್ ಎಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನಮ್ಮಲ್ಲೇ ಒಂದು ಬೇರೆ ಈಗಿನ ಬಂದಿರೋ ಪಿಯರ್ಗಳನ್ನ ಒಳಗೊಂಡು ಎಲ್ಲೂ ಕೂಡ ಅನಾನುಕೂಲ ಆಗದಿರೋಂಗೆ, ಅವ್ಯವಸ್ಥೆ ಆಗದಿರೋ ತರ ಮಾಡ್ಕೊಂಡು ಹೋಗೋಕ್ಕೆ ಒಂದು ಸಂಘ ಅಂತ ಮಾಡ್ಕೊಂಡಿದೀವಿ ಸರ್. ಆ ಸಂಘ ಚೇಂಬರ್ಲ್ಲೂ ಕೂಡ ರಿಜಿಸ್ಟರ್ ಆಗಿದ್ದೀವಿ, ಅಕಾಡೆಮಿಯಲ್ಲೂ ರಿಜಿಸ್ಟರ್ ಆಗಿದ್ದೀವಿ, ಒಕ್ಕೂಟದಲ್ಲೂ ರಿಜಿಸ್ಟರ್ ಆಗಿದ್ದೀವಿ. ಈ ಏನು ಸ್ಯಾಲ್ರಿ, ಫಸ್ಟ್ ಸ್ಯಾಲ್ರಿ, ಆ ಕತೆ ಹೇಗೆ ಐಡಿಯಾ ಬಂತ ಭವನ್ ಅಂಕಲ್? ಒಂದು ನಡೆದಿರೋ ಕತೆನಾ ಅಥವಾ 1 ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದ್ 2-3 ಶಾರ್ಟ್ ಫಿಲಮ್ಸ್ ಬರ್ದಿದ್ದೆ ಮಾಡೋಣ ಅನ್ಬಿಟ್ಟು. ಆಮೇಲೆ ಎಜುಕೇಶನ್ ಮುಗಿಲಿ ಅಂತ ಹೇಳಿ 2 ಆಪ್ಷನ್ ಕೊಟ್ರು. ಒಂದು ಆಪ್ಷನ್ ನಮ್ದೇ ಕಂಪ್ನಿ ಇದೆ ವರ್ಕ್ ಮಾಡಕ್ಕೆ, ಇನ್ನೊಂದು ಹೊರಗಡೆಗೆ ಕಂಪ್ನಿ ವರ್ಕ್ ಮಾಡಕ್ಕೆ. ಹೊರಗಡೆನೂ ಸಿಕ್ಕಿತ್ತು, ನಮ್ದೇ ಕಂಪ್ನಿ ಇದೆಯಲ್ಲ ಅನ್ಬಿಟ್ಟು ನಾ ಇಲ್ಲೇ ವರ್ಕ್ ಮಾಡಕ್ಕೆ ಒಂದು 2 years ಇಂದ ಇಲ್ಲಿ ಶುರು ಮಾಡಿದೆ. ಅವಾಗ ಕತೆ ಎಲ್ಲ ಬರಿತಾ ಇದ್ದೆ, ಅವಾಗ ಕತೆ ಎಲ್ಲ ಚಿಕ್ಕ ಕಾನ್ಸೆಪ್ಟ್ ಕತೆ ಎಲ್ಲ ಬರಿತಾ ಇದ್ದೆ. ಕತೆ ಬರೆದಾಗ ನಮ್ಮ ಯೂಟ್ಯೂಬ್ ವಿಜಿ ಅಂತ ಇದ್ದಾರೆ, ಅವರು ಕತೆ ಬರ್ದಿದ್ರು. ಇದೊಂದು ಮಾಡ್ಬಿಟ್ಟು ಮಾಡೋಣ ಸರ್ ಅಂದ್ರು. ಸರಿ, ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ಅವ್ರ ಕತೆ ತಗೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಆದ್ಮೇಲೆ ಒಂದು ಶಾರ್ಟ್ ಫಿಲಮ್ ಅಂತ ಒಂದು 2-3 months ಅದಕ್ಕೆ ಅಂತ ವರ್ಕ್ ಮಾಡಿ ಶುರು ಮಾಡ್ತಿದ್ವಿ. ಈಗ ಫೀಚರ್ ಫಿಲ್ಮ್ ಯೋಚನೆ ಏನಾದ್ರು ಇದೆಯಾ? ಇದೆ ಅಂಕಲ್. ಒಂದು ಇನ್ನು ಇದು ಕಂಪ್ಲೀಟ್ ಆಗಿ ಅಪ್ಪ ಪರ್ಮಿಟ್ ಮಾಡಿದಾರ. ಅದೇ ಇವಾಗ ಅವ್ರ ಬಂದು ಭಯ, ಹೆಸರು ಎಲ್ಲಿ ಹಾಳಾಗೋಗ್ತದೆ ಅದಕ್ಕೆ ಹೇಳಿ. ಕೃಷಿ ಇರ್ಬೇಕು ಸರ್, ಕೃಷಿ ಇರ್ಬೇಕು, ಬೇರೆ ಜೊತೆ ಕೆಲಸ ಮಾಡ್ಬೇಕು, ಹೋಗಿ ಏನು ಅಂತ ತಿಳ್ಕೋಬೇಕು. ಇದು ಎಲ್ಲ ಕೊಂಡಿಯ ಇರೋದು ಪರಸ್ಪರ. ಹೌದು, ಇದಾಗಿರೋದು. ಜಾಬೇ ಹಾಗೆ, ಯಾರ ಬಗ್ಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಆಗಲ್ಲ. ಹೌದು, ಎಷ್ಟೇ ಇದ್ರೂ ನೋವು ನುಂಗ್ಕೋಬೇಕು. ಹೌದು, ಇಂಥ ಒಂದು ಜಾಬ್. ಅದರ ಮಧ್ಯೆ ಇದೊಂದು ಸಿನಿಮಾ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಲಿ, ತುಂಬಾ ಚೆನ್ನಾಗಿ ಹೋಗಿರ್ಲಿ, ಅಲ್ಲೂ ಸಮಸ್ಯೆ ಆಗುತ್ತೆ ಸರ್. ಅದೇ ಹೇಳಿದ್ ನಾನು. ಈಗ ಯಾವತ್ತಿಂದ ನನಗೆ ಸುಮಾರು ಜನ ಸ್ನೇಹಿತರೆಲ್ಲ ಹೇಳಿದ್ರು ಸಿನಿಮಾ ಮಾಡೋಣ ಅಂತ ಹೇಳಿ. ಯಾತಕ್ ಮಾಡ್ಲಿಲ್ಲ ಅಂತಾನೆ ಮಾಡೋದು ಆಗತ್ತೆ ಸರ್. ಮಾಡೋದು ದೊಡ್ಡ ವಿಚಾರ ಅಲ್ಲ, ಆಗತ್ತೆ, ಹೆಂಗೋ ಒಂದು ಮಾಡ್ಬೋದು. ನಾಳೆ ಅಕಸ್ಮಾತ್ ನಾವು ಕಳ್ಕೊಂಡ್ಬಿಟ್ರೆ ಅದನ್ನ ವಾಪಸ್ ತಿರ್ಗಿ ದುಡಿಯೋಕ್ಕಾಗತ್ತಾ? ಈಗ ಮೂಲ ಪ್ರೊಫೆಷನ್ ಇದೆ, PRO ಪ್ರೊಫೆಷನ್, ಅದಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು? ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇದ್ದಾರೆ ಸರ್, ನನಗೆ 2 ಮಕ್ಳಿದ್ದಾರೆ. ಸುಧೀಂದ್ರ ಅವ್ರ ಫ್ಯಾಮಿಲಿ ಇದ್ದಾರೆ ಅಲ್ವಾ, ಅವ್ರ ತಾಯಿ ಇದ್ದಾರೆ, ಅವ್ರ ಮಗ ಸುನಿಲ್ ಇದ್ದಾರೆ, ಅವ್ರಿಗೊಂದು ಮಗು ಇದೆ. ನಮ್ಮ ವಾಸು ಫ್ಯಾಮಿಲಿ ಇದೆ, ನಮ್ಮ ಹತ್ರ ಕೆಲಸ ಮಾಡ್ತಾನೆ, ಅವ್ರಿಗೆ 2 ಮಕ್ಳಿದ್ದಾರೆ. ನಾನು ಒಬ್ಬ ಎಲ್ಲಾರ ತಪ್ಪದಾರಿಲಿ ಹೋಯ್ತು ಅಂದ್ರೆ ಎಂಟೈರ್ ತಿರ್ಗಾ ಸ್ಟ್ರಗಲ್ ಆಗತ್ತೆ. ಬೇರೆ ಕೆಲಸ ಗೊತ್ತಿಲ್ಲ, ಬೇರೆ ಕೆಲಸ ಮಾಡಕ್ಕೆ ಹೋದ್ರೆ 10-15 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ. ಇಲ್ಲಿ ತರ ಉತ್ಪಾದನೆ ಉದ್ಯೋಗ ಎರಡೂ ಇರಲ್ಲ. ಹಾಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ಅವತ್ತಿಂದ ನಾನು ತಡೆ ಇಟ್ಕೊಂಡಿದ್ದೀನಿ ಸರ್. ಮಾಡೋದು ಬೇಡ, ಮಾಡಬಹುದು, ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಕೈ ಹಿಡಿದ್ರೆ
ತುಂಬಾ ಒಳ್ಳೆ ಸಂತೋಷ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಲೈಫ್ಗೆ ರಿಸ್ಕ್ ಆಗತ್ತೆ, ಬೇಡ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಇದ್ದು. ಪ್ರೊಫೆಷನ್ಗೆ ಹೌದು ಹೌದು. ಈಗ ನಮ್ಮ ಪ್ರೊಫೆಷನ್ಗೆ ಇವ್ನು ಬಂದಿರೋದು ಓಕೆ ಸರ್. ಈಗ ಎಜುಕೇಶನ್ ಮುಗಿಸ್ಕೊಂಡು ಈಗಿನ ಸೋಷಿಯಲ್ ಮೀಡಿಯಾಗೆ ನಮಗೆಲ್ಲ ಅಷ್ಟು ಅದ್ರ ಬಗ್ಗೆ ಅರಿವಿಲ್ಲ ಅಲ್ವಾ. ಈಗ ಹುಡುಗರು ಬಂದಿರೋದು ಏನು ಅಂತಂದ್ರೆ ಅವ್ರು ಇವಾಗ ನಡ್ಸ್ಕೊಂಡು ಹೋಗ್ತಾರೆ. ಈಗ ಏನೋ ಕೇಳ್ತಂದ್ರೆ ಇವಾಗ ನಮ್ಗೆ ಆರಂಭದ ಒಂದು ಪುಷ್ ಮಾಡಿ ತಳ್ಬಿಟ್ರೆ ಖಂಡಿತ ಆಮೇಲೆ ಅವ್ರದ್ದು ಒಂದು ಸರ್ಕಲ್ ಇರುತ್ತೆ. ಹೌದು ಹೌದು, ಸರ್ಕಲ್ ಅವರು ನೋಡ್ಕೊಳ್ತಾರೆ. ಹೌದು ನೋಡ್ಕೋತಾರೆ. ಈಗ ನಮ್ದು ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಬಗ್ಗೆ ಹೇಳ್ತಾ ಇದ್ರು. ಅವ್ರು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇಲ್ಲ, ಬರೀ ಪ್ರಿಂಟ್ ಮೀಡಿಯಾ ನೋಡ್ಕೋತಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡ್ಕೋತಾರೆ ಅಂತ ಹೇಳಿ. ಹುಡುಗರು ಎಜುಕೇಶನ್ ಇತ್ತು. ಈಗ ಇವಂದಾಗ್ಲಿ ಅಥವಾ ನನ್ನ ಮಗಳದಾಗ್ಲಿ ಎಜುಕೇಶನ್ ಇತ್ತು. ಎಜುಕೇಶನ್ ಮುಗಿಸ್ಕೊಂಡು ಈಗ ಎಜುಕೇಶನ್ ಇದ್ದಾಗಲೇ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಅಂತ ಒಂದು ತೆಗೆದ್ರು, ಆಯ್ತಾ, ಒಂದು ರಿಜಿಸ್ಟರ್ ಮಾಡಿ ತೆಗೆದ್ರು. ಈಗ 3 ದಿವಸ ಹಿಂದೆಗೆ 1 ಲಕ್ಷ ಸದಸ್ಯರಾದವರಿಗೆ 1 ಲಕ್ಷ ಸಬ್ಸ್ಕ್ರೈಬ್ ಆದ್ರು ಜಸ್ಟ್ 3 days ಬ್ಯಾಕ್. ಆಯ್ತಾ, ಅಲ್ಲಿಂದ ಸಿಲ್ವರ್ ಬಟನ್ ಕೂಡ ಬಂತು ರಾಘವೇಂದ್ರ ಚಿತ್ರವಾಣಿಗೆ ಅಂತ. ಅದೆಲ್ಲ ಮಾಡಿರೋದು ಹುಡುಗರುಗಳು ಮಾಡಿರೋದು ಅಲ್ವಾ. ಅದು ನಮಗೆ ಖುಷಿ ಆಗುತ್ತೆ. ನಮ್ಮ ಪ್ರೊಫೆಷನ್ ಬೇಕಾದಷ್ಟು ಡೆವಲಪ್ ಮಾಡಕ್ಕೆ ಇದೆ. ಇಲ್ಲಿ ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗಿ ಪ್ರಚಾರದ ಡೆವಲಪ್ಮೆಂಟ್ಸ್. ಅಲ್ಲಿ ಅವನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೊರಟಿರೋದಾಗ್ಬೋದು, ಅಥವಾ ನಾಳೆ ಹೀರೋ ಆಗ್ಬೇಕು ಅಂತ ಆಸೆ ಇತ್ತು ಅಂತ ಅಂದ. ಅದಕ್ಕೆಲ್ಲ ತುಂಬಾ ಕೃಷಿ ಮಾಡ್ಬೇಕಲ್ಲ ಸರ್. ಸಿಕ್ಕಾಪಟ್ಟೆ ಸಾಧನೆಗಳಿದೆ. ಆಗ್ಲೇ ಹೇಳಿ ಕೊಟ್ಟಿದ್ದೆ ಹೀರೋ ಆಗ್ಬಾರ್ದು ಅಂತ ಹೇಳಿ. ತುಂಬಾ ಜನ ನಂಗೆ ಕೇಳಿದ್ರು, ಮಗನ ಹೀರೋ ಮಾಡೋದ್ ಬಿಟ್ಟು ತಿರ್ಗಾ ಯಾಕ್ರಿ ನಿಮ್ ಪ್ರೊಫೆಷನ್ಗೆ ಹಾಕೊಂಡಿದ್ರಿ, ನಿಮ್ಗೆ ನೀವು ಸಾಕು, ನಿಮ್ ಮಾಡಿದ್ರಲ್ಲ ಬಿಡಿ, ನೀವೇ ಇದ್ರಲ್ಲ, ಇನ್ನೂ ನೀವಿದ್ರಿ, ಸುನಿಲ್ ಇದಾನೆ, ವಾಸು ಇದಾರೆ, ಇನ್ನೇನ್ ಇದಕ್ಕಿಂತ ಬೇಕಾ ನಿಮಗೆ, ಮತ್ತೆ ವಾಪಸ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರಿ, ಗ್ರೋತ್ ಆಗ್ಲಿ ಬಿಡ್ರಿ, ಇಂಡಸ್ಟ್ರಿ ತುಂಬಾ ಜನ ಹೀರೋಗಳು ಬೇಕು ಅಂದ್ರು. ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಸರ್. ಎಲ್ಲ ಆಸೆ ಇರ್ತಾ ಪಾಪ. ನಂದು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನಂದು ಏನು ಅಂದ್ರೆ ಭಯ ಭಕ್ತಿಯಿಂದ ಇರಬೇಕು. ನಮ್ಮ ಚಿಕ್ಕಪ್ಪ ನಮ್ಗೆ ಹೆಂಗೆ ನಡೆಸ್ಕೊಂಡ್ರೋ, ನಾವು ಹೆಂಗೆ ಅವ್ರ ಹೆಸರು ಉಳಿಸಿದೀವೋ, ಕೆಟ್ಟ ದಾರಿಗೆ ಹೋಗ್ಬಾರ್ದು, ಭಯ ಭಕ್ತಿಯಿಂದ ನಡ್ಕೋಬೇಕು, ದೊಡ್ಡವ್ರು ಚಿಕ್ಕವ್ರು ಗೌರವ ಕೊಡಬೇಕು, ದುಡ್ಡಿಂದೇ ಹೋಗ್ಬಾರ್ದು. ಇಷ್ಟು ನಾನು ಅಡ್ವೈಸ್ ಮಾಡಿ ನಮ್ಮ ಮಕ್ಕಳಿಗೆ. ಇಲ್ಲ, ಇಂಪಾರ್ಟೆಂಟ್ ಅಲ್ವಾ ಸರ್. ಅದನ್ನ ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಸರ್. ರೆಸ್ಪೆಕ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲ, ನಾವು ಕೊಟ್ಟದನ್ನ ಅವ್ರು. ಹೌದು ಸರ್. ಸ್ವಲ್ಪ ಒಂಚೂರು ನೆತ್ತಿಗೆ ಹತ್ಬಿಟ್ರೆ ಸರ್ ತುಂಬಾ ಕಷ್ಟ ಆಗುತ್ತೆ, ಲೈಫೇ ಕಷ್ಟ ಆಗ್ಬಿಡುತ್ತೆ. ಅದಾಗಬಾರ್ದು. ನಾನು ನೋಡ್ತಾ ಇದ್ದ ವೆಂಕಟೇಶ್ ಆ ಕಾಲದಲ್ಲಿ ಅಲ್ಲಿ ಓಡಾಡೋದು ಇದೆಲ್ಲ. ಸೊ ನಾನು ಪ್ರೆಸ್ ಮೀಟಿಗೆ ಫಸ್ಟ್ ಬರ್ತಾ ಇದ್ದೆ. ಅದು ಗಾಬರಿ ಆಗ್ತಾ ಇತ್ತು ನಿಮ್ಗೆಲ್ಲ. ಬಂದ್ಬಿಟ್ರಪ್ಪ, ಇನ್ನೇನು ಶುರು ಮಾಡ್ಬೇಕಲ್ಲ ಅಂತೇಳಿ. ಈಗ ಇವತ್ತು ನಿಮ್ಮ ಸ್ವಾಗತ ಮಾಡಿದ್ ನಾನು ಅಲ್ಲ. ನಮಗೆ ಆ ಗೌರವ, ಆ ಭಯ ಭಕ್ತಿ ಈಗಲೂ ಇದೆ ಸರ್. ಈಗಲೂ ಕೂಡ ನೀವೆಲ್ಲಾನು ನೀವು ಜರ್ನಲಿಸ್ಟ್ಗಳು, ತುಂಬಾ ದೊಡ್ಡ ಪತ್ರಕರ್ತರು ಒಂದು ಬ್ರ್ಯಾಂಡ್ ಇದ್ದಂಗೆ ಸರ್. ಆ ಬ್ರ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ಆ ಕಾಲದಲ್ಲಿ ಯಾರೇ ಆಗಲಿ ಹೆಸರು ಹೇಳ್ಕೊಂಡೋದ್ರೆ ತುಂಬಾ ಹೆಸರುಗಳಿದೆ ಅಲ್ವಾ. ಗಣೇಶ್ ಕಾಸರಗೋಡು ಅಂದ್ರೆ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡ್ ನಾವು ಯಾವತ್ತೂ ಬೆಲೆ ಕೊಡಬೇಕು, ಯಾವತ್ತೂ ಕೊಡ್ತಾನೆ ಇರಬೇಕು, ಕೊಡ್ತಾನೆ ಇರ್ತೀವಿ. ನಿಮ್ಮಿಂದ ಬೈಸ್ಕೊಂಡಿದ್ದೀನಿ, ನಿಮ್ಮಿಂದ ಅನ್ಸ್ಕೊಂಡಿದ್ದೀನಿ ನಾವು ಎಷ್ಟೇ ಡೆವಲಪ್ ಆದ್ರೂ ಕೂಡ ನಮಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಬೈದಿರ್ತೀರಿ ಆ ಟೈಮಲ್ಲಿ ಅಲ್ವಾ. ಉದ್ದೇಶ ಪೂರ್ವ ಹಿಂದೆ ಹೋದಾಗ ಉದ್ದೇಶ ಏನು, ಒಳ್ಳೇದಾಗ್ಲಿ ಅಂತ ಹೇಳಿ. ಯಾರಿಗೋ ಒಬ್ರು ಬೈದ್ ಬಿಡ್ಬೇಕು, ನನ್ನ ಮಗನ್ ಹರ್ಟ್ ಮಾಡ್ಬೇಕು ಅನ್ನೋದು ನಿಮಗೂ ಇರ್ಲಿಲ್ಲ ಅಲ್ವಾ. ನಾನು ಬೇಕಷ್ಟು ಬೈಸ್ಕೊಂಡಿದ್ದೀನಿ ನಿಮ್ಮ ಹತ್ರಕ್ಕೆ ಅಲ್ವಾ. ಎಲ್ಲ ಬೈಸ್ಕೊಂಡ್ಮೇಲೆ ಇವತ್ತು ಒಬ್ಬ ವ್ಯಕ್ತಿಯಾಗಿ ಕೂತಿದ್ದೀರಿ ಅಲ್ವಾ ಸರ್. ಖಂಡಿತ ಬೈಸ್ಕೊಂಡಿದ್ದೀನಿ, ಇಡೀ ಇಂಡಸ್ಟ್ರಿ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಹೌದು. ಬೈದಾಗ ಬೇಜಾರು ಮಾಡ್ಕೊಂಡಿದ್ದೀನಿ ಸರ್. ಇವ್ರಿಗೆ ಯಾಕೆ ಬೇಕಾಗಿತ್ತು ಅದೊಂದು ಇದು ಸರ್. ವೆಂಕಟೇಶ್ ನನ್ನನ್ನ ಬ್ರ್ಯಾಂಡೆಡ್ ಏನು ಸಿಡ್ಕ ಕೋಪಿಷ್ಟ ವಿಷಯ, ಅದೇನೋ ದುರ್ವಾಸ, ಜಮದಗ್ನಿ ಅಂತೆಲ್ಲ ಈ ರವಿ ಬೆಳಗೆರೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಹೌದು ಹೌದು. ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ಅದಕ್ಕೆ ಇವ ಲಂಚಕೋರ, ಇವ ಭ್ರಷ್ಟಾಚಾರಿ ಹೇಳಿಲ್ಲ. ಹೌದು ಹೌದು. ಈ ಕ್ಷಣದವರೆಗೆ ಖಂಡಿತ ಸರ್, ಖಂಡಿತ ಸಾಧ್ಯನೇ. ಹೌದು ಹೌದು ಅಲ್ವಾ. ಅದು ತಾನೇ ನಾ ಗಳಿಸಿದ್ದು. ಹೌದು ಸರ್. ಹೌದು ಹೌದು. ಅಲ್ಲ, ಅವತ್ತು ನಾ ಹೇಳಿದೆ ಸರ್, ನನ್ನೂ ಸೇರ್ಕೊಂಡು ನಾನು ಅವತ್ತೆಲ್ಲ ಬಯಸ್ಕೊಂಡಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದೀವಲ್ಲ ಸರ್. ಅದು ಬ್ಲೆಸ್ಸಿಂಗ್ ಅನ್ಕೊಂಡ್ವಿ ನಾವು. ಅವಾಗ ಅನ್ಸಿತ್ತು, ಇವ್ರಿಗೆ ಯಾಕೆ ಬೈದ್ರು, ನಂಗೆ ಯಾಕೆ ಬೈಬೇಕು, ನಾನೇನ್ ಮಾಡಿ ತಪ್ಪು, ನಾನು ಯಾಕೆ ಬೈಸ್ಕೋಬೇಕು, 4 ಗಂಟೆ ಲೇಟ್ ಆಗಿ ಹೋಗಿದೆ, ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ, ಅದಕ್ಕೆ ಬೈಸ್ಕೋಬೇಕಾ, ಹಂಗಿತ್ತು. ಬಟ್ ಸಮಯಕ್ಕೆ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿ ನಮ್ಮ ಅಂಕಲ್ ನಮ್ಗೆ ತುಂಬಾ ಹೇಳಿಯಾರ ಸರ್. ನಾನು ಬೆಳಗ್ಗೆ ಹೇಳ್ದೆ, ಅಪ್ಪ 11:15 ಅಲ್ಲಿ ಇರ್ಬೇಕು ಅಷ್ಟೇನೆ, ಅದೇನ್ ಮಾಡ್ತೀವಿ ಅವೆಲ್ಲ ಗೊತ್ತಿಲ್ಲ. ನಾ ಹೇಳ್ದೆ ಟೈಮ್ ಅವತ್ತಿಂದ ಇವತ್ತಿಗೂ ಹಂಗೆ ನಡ್ಕೊಂಡ್ ಬಂದಿವಿ ಸರ್ ನಾವು. ಇವತ್ತು ಪ್ರೆಸ್ ಮೀಟ್ ಅಂದ್ರೆ ಅರ್ಧ ಗಂಟೆ ಮುಂಚೆ ಇರ್ತೀವಿ. ಈ ಫ್ಯಾಮಿಲಿ ಟ್ರೀ ಇದೆ ಅಲ್ಲ, ಈಗ ಹೇಳಿದ್ದು ಸುನಿಲ್ ಇವರೆಲ್ಲ ಯಾರ್ಯಾರಿಗೆ ಹೇಗೆ ಅದು ಕೆಲಸ ಒಪ್ಪಿಸಿದ್ದು ಸರ್? ಏನಿಲ್ಲ ಸರ್, ಈಗ ನಾನು ನಮ್ಮ ಅಂಕಲ್ ಇದ್ದಾಗ ನಾನು ಬಂದ್ಬಿಟ್ಟಿದ್ದೆ. ಆಮೇಲೆ ವಾಸು ಬೇರೆ ಕಡೆ ಎಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ. ಪಾಪ ಯಾವ್ದೋ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದ. ಅಲ್ಲಿ ಬ್ಯಾಂಕಲ್ಲಿ ಏನಾಯ್ತು, ಒಂದ್ಸರಿ ನಮ್ಮ ಚಾಮರಾಜಪೇಟೆ ಮದ್ದು ಸಂಘ ಅಂತಿದೆ ಸರ್, ಅಲ್ಲಿ ಪವಮಾನ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದ. ಒಂದ್ಸರಿ ಯಾರೋ ಡಕಾಯ್ಸ್ ಅಲ್ಲಿ ಅಟ್ಯಾಕ್ ಮಾಡ್ಬಿಟ್ರು. ಅವರು ದುಡ್ಡೆಲ್ಲ ಕಟ್ಟಕ್ ಹೋದಾಗ ಅಲ್ಲೇನಾಯ್ತು, ಪಾಪ ಇವ್ನು ಡಿ ಎಲ್ಲ ಕಟ್ಟಿಯಾನೆ, ಇವನದಕ್ಕೆ ಏನೋ 400-500 ರೂಪಾಯಿ ಇದೆ, ಅದು ಕಿತ್ಕೊಂಡು ಕಳಿಸ್ಬಿಡ್ಯಾರೆ. ಅಲ್ಲಿಂದ ಏನಾಯ್ತು, ಕೆಲಸ ಕಳಿಸ್ಬಿಟ್ರು ಅಲ್ಲಿಂದ ಬ್ಯಾಂಕಿಂದ. ಕೆಲಸ ಇರ್ಲಿಲ್ಲ.
ಕೂತಿದ್ದ ಒಬ್ಬನೇ ದಿನ ಮನೇಲಿ ಕೂತ್ಕೊಳ್ಳೋದು. ಅಂದ್ರೆ ಆಗಿಂದ ಪಾಪ ಕೆಲಸಕ್ಕೆ ಅಂತ ಇಳಿದು ಬಿಟ್ಟಿದ್ದ ಆ ಹುಡುಗ, ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ನಮ್ಮ ಚಿಕ್ಕಪ್ಪನ ಲಹರಿ ರೆಕಾರ್ಡಿಂಗ್ ಕಂಪನಿಲಿ ಕೆಲ್ಸಕ್ಕೆ ಸೇರಿಸಿದ್ರು. ಆಮೇಲೆ ವಾಪಸ್ಸು ತಿರ್ಗಾ ನಮಗೂ ಅವಶ್ಯಕತೆ ಇದೆಯಲ್ಲ, ಬೇಡ ಇಲ್ಲೇ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಅಂಕಲ್ಲೇ ಅವ್ನು ಕರ್ಕೊಂಡು ಅವ್ನು ಬಂದ. ನಮ್ಮ ಅಂಕಲ್ ಹೋದಾಗ ಪಾಪ ಅವ್ರ ಮಗ ಸುನಿಲ್ ತುಂಬಾ ಚಿಕ್ಕವ್, ನಿಮ್ಗೆ ಗೊತ್ತು, ಇವೆಲ್ಲ ಬೆಳೆಸಿರೋಂಥವ್ರು. ಆಮೇಲೆ ಅವನು ಪಾಪ 1-2 ವರ್ಷ ಅಲ್ಲಿ ತಂದೆ ಹೋಗ್ಬಿಟ್ರಲ್ಲ, ಆ ಶಾಕಿಂಗ್ ಎಲ್ಲ ಇದ್ರು ಪಾಪ. ಸಡನ್ ಡೆತ್ ಅಲ್ವಾ ಸರ್, ನಮಗೆ ತಡ್ಕೊಳಕ್ ಆಗಿಲ್ಲ ಅದು. ಏನಪ್ಪಾ ಪಾಪ ನಮ್ಮ ತಂದೆ ಹೋಗ್ಬಿಟ್ರು, ಏನಿಲ್ಲ ಮುಂದೆ ಹೆಂಗೆ ಜೀವನ ಅಂತೆಲ್ಲ ಇತ್ತು. ಆಮೇಲೆ ಒಬ್ಬೊಬ್ರು ಜಾಯ್ನ್ ಆಗಿ ನಮ್ಗೆ ಈಗ ಅವನಿಗೆ ಅವ್ರ ತಂದೆ ಅವನಿಗೆ ನ್ಯೂಸ್ ಎಲ್ಲ ಮಾಡ್ಕೊಡೋದು, ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ಇದೆಲ್ಲ ನೋಡ್ಕೊಂಡ. ನಾನು, ಸುನಿಲ್, ವಾಸು 3 ಜನ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದಾದ್ಮೇಲೆ ಇವ್ರ ಎಜುಕೇಶನ್ ಮುಗಿದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾಗೆ ಅಂತೇಳಿ ಇವನ್ ಬಂದ. ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಮಗಳು ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾಳೆ. ಹಾಗಾಗಿ ಒಂದು ಕುಟುಂಬದವ್ರೆಲ್ಲ ಸೇರೆ ಮುಂದರ್ಸ್ಕೊಂಡು ಹೋಗಿ. ಏನ್ ಸಂಬಳ ಅಂತ ಹೇಳಿ ಹೇಗೆ ಅದು ಒಂದು ಸ್ಯಾಲ್ರಿ ಅಂತ ಹೇಳಿ ಫಿಕ್ಸ್ ಮಾಡಿ. ಹೌದು, ಅವರಿಗೆ ಒಂದು ಕಮಿಟ್ಮೆಂಟ್ ಇರ್ತದೆ ಅಲ್ವಾ? ಹೌದು, ಅವ್ರದ್ದು ಒಂದು ಜೀವನ ತಾನೆ. ಖಂಡಿತ ಅದು ಭಾರಿ ಇಷ್ಟ ಆಯ್ತು. ಖಂಡಿತ ಸರ್. ಅದೊಂದು ಫಿಕ್ಸ್ ಮಾಡ್ಬಿಟ್ರೆ ಆಮೇಲೆ ಬೇರೆ ಸಮಾರಂಭ ಬಂದಾಗ ಹೆಚ್ಚು ಮಾಹಿತಿ ಕೊಡೋದು, ಅದು ತಗೊಳ್ಳೋದು ಅದೆಲ್ಲ ನಡೀತಾರೆ. ಹೌದು ಅಲ್ವಾ? ಹೌದು ಸರ್. ನಾನು ಅವತ್ತಿಂದ ಸರ್ ಈಗ 18-20 ವರ್ಷ ಆಯ್ತು ನಮ್ಮ ಅಂಕಲ್ ಹೋಗಿ. ನಾನು ಏನು ದುಡಿಯಕ್ಕೆ ಶುರು ಮಾಡಿದ್ನೋ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ವಾಹಿನಿ ಮುಖಾಂತರ. ನಾನು ಏನು ತಿಂಗಳಿಗೆ ದುಡಿತೀನಿ 50% ನಾನು ಸುನಿಲ್ ಅವ್ರ ಫ್ಯಾಮಿಲಿ ಕೊಡ್ತೀನಿ ಸರ್. ಓಕೆ. ಅದು ಎಷ್ಟೇ ದುಡಿಲಿ, ಅದು 1 ಲಕ್ಷ ಆಗ್ಲಿ 5 ಲಕ್ಷ ಆಗ್ಲಿ, ಪ್ರತಿ ತಿಂಗಳು ನಾನು ನೀಟಾಗಿ ಅದನ್ನ ಡೈರಿ ಮೈಂಟೈನ್ ಮಾಡ್ಬಿಟ್ಟು ಎವ್ರಿ ಮಂತ್ 1ನೇ ತಾರೀಕು ಆ ಡೈರಿ ಸಮೇತ ನಮ್ಮ ಚಿಕ್ಕಮ್ಮಂಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಪ್ರತಿ ತಿಂಗಳು, ಎವ್ರಿ ಮಂತ್ 1ನೇ ತಾರೀಕು. ಸೂಪರ್. ಹೌದು, ನಾನು ಎಷ್ಟೇ ದುಡಿಲಿ ಸರ್. ಇಂಥ ಒಂದು ಜಾಬ್ ಸಿಕ್ಕಿದಾಗ ಹೌದು, ಅಲ್ಲಿ ಆದರೆ ಫೌಂಡೇಶನ್ ಹಾಕಿದ್ದು ಸುದೀಂದ್ರ. ಹೌದು, ದುಡ್ಡು ಬರ್ಲಿಕ್ಕೆ ಶುರು ಆದಾಗ ಅದೆಲ್ಲ ಮರ್ತು ಬಿಡ್ತಾರೆ, ಸಂಬಂಧಗಳನ್ನ ಮರ್ತು ಬಿಡ್ತಾರೆ. ಅಂತಲ್ಲಿ ನೀವು ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಕೌಂಟ್ ಮಾಡ್ಕೊಂಡು ಟಿಲ್ ಟುಡೇ, ಅವತ್ತಿಂದ 2007ನೇ ಇಸ್ವಿಯಿಂದ ಸರ್ ಇವತ್ತಿನವರೆಗೂ ಕೂಡ ನಾನು ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಯಾಕೆ ನಾನು ಏನೂ ಇಲ್ದಿರ್ಬೇಕಾರೆ ನಂಗೆ ನಮ್ಮ ಚಿಕ್ಕಪ್ಪ ಕರ್ಕೊಂಡೋಗಿ ಜೀವನಕ್ಕೆ ದಾರಿ ಮಾಡ್ಕೊಟ್ರು. ಆಯ್ತಾ, ಆ ಜೀವನಕ್ಕೆ ದಾರಿ ಮಾಡ್ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ತಪ್ಪಿಸ್ಬೋದಾಗಿತ್ತು. ನಿಮ್ಗೆ ಮಕ್ಳಿಯರ್ರಿ, ಅವ್ರನ್ನೆಲ್ಲ ಯಾಕೆ ನೀವು ಬೆಳೆಸ್ತಾ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳಿ ಅದೆಲ್ಲ ಮಾಡ್ಲಿಲ್ಲ. ಅದೆಲ್ಲ ಮಾಡದೆ ಅವ್ರ ಮಕ್ಕಳಂಗೆ ನಮ್ಮನ್ನ ಬೆಳೆಸಿದ್ರು. ಹಾಗಾಗಿ ನಾವು ಯಾವತ್ತೂ ಕೂಡ ನಾನು ಪರ್ಟಿಕ್ಯುಲರ್ ನಾನು ಅವ್ರ ಫ್ಯಾಮಿಲಿಗೆ ಯಾವತ್ತೂ ಚಿರಋಣಿ ಸರ್. ನಮ್ಮ ಲೈಫ್, ನನ್ನ ಜೀವನ ಇರೋವರೆಗೂ ಚಿರಋಣಿ. ಅದು ಅನ್ವಯ ಆಗುತ್ತೆ. ಮಾನಸಿಕವಾಗಿ ಅವ್ರ ಮಗನೇ ಇರುವಾಗ ನೀ ವೆಂಕಟೇಶ್ ಅಲ್ಲಿ ಬಂದ ಯಾಕೆ ಏನ್ ಮಾಡ್ಬೇಕು? ಹೌದು, ಇವತ್ತ ನಾಳೆ ಅವ್ರ ಮಗ ಬೆಳೆದೇ ಬೆಳಿತಾನಲ್ಲ ಸರ್. ಇವತ್ತ ನಾಳೆ ಬೆಳೆದೇ ಬೆಳಿತಾನೆ ಅಲ್ವಾ? ಅದೆಲ್ಲನೂ ಬದಿಗಿಟ್ಟು ನಮ್ ಚಿಕ್ಕಪ್ಪ ನನಗ್ ಬೆಳೆಸಿದ್ರು ಅಲ್ವಾ? ಈಗ ನಾವು ಅವ್ರ ನಡ್ನಲ್ಲಿ ಹೋದಾಗ ನಾವು ನಮ್ ಜವಾಬ್ದಾರಿ, ನಾವು ಏನೂ ಇಲ್ಲರ್ಬೇಕನ್ನ ನಮ್ಮ ನೋಡ್ಕೊಂಡಾಗ, ನನಗೆ 3 ವರ್ಷದ್ದು ದುಡ್ಡು ನಮ್ಮಪ್ಪ ಇಲ್ಲ ಅಂತ ಹೇಳಿದಾಗ 8, 9, 10ನೇ ಕ್ಲಾಸಿನ ಅಡ್ಮಿಷನ್ ದುಡ್ಡು ಕೊಟ್ಟಿದ್ದು ನಮ್ ಚಿಕ್ಕಪ್ಪ. ಆಗ ನಮ್ ತಂದೆಗೆ ಪಾಪ ಆವಾಗ ಬಡತನ ಇತ್ತು, 4 ಜನ ಮಕ್ಕಳು ನಮ್ಗೆ ಅಲ್ವಾ, ನಮ್ಮ ತಂದೆಯವ್ರಿಗೆ. ಇಲ್ಲ, ನೀ ಎಲ್ಲ ಕೆಲ್ಸಕ್ಕೆ ಹೋಗು, ನೀನು ನಂಗೆ ಓದ್ಸಕ್ ಆಗಲ್ಲ ಅಂತಂದಾಗ ಜಾಯಿಂಟ್ ಫ್ಯಾಮಿಲಿ ಇದ್ದು ನಮ್ಮ ಸುನಿಲ್ ಅವರು ನಮ್ಮ ತಂದೆ ಎಲ್ಲ ಒಟ್ಟಿಗೆನೇ ಇದ್ದು, ಒಂದೇ ಮನೇಲಿದ್ದು. ಆಮೇಲೆ ವಾಪಸ್ ಅವರು ನಾನು ಓದಿಸ್ತೀನಿ, ಓದು ನೀನು, ಡಿಸ್ಕಂಟಿನ್ಯೂ ಮಾಡಬೇಡ ಅಂತ ಓದಿಸಿದ್ರು ನಂಗೆ. ಅವೆಲ್ಲ ಹೆಂಗ್ ಮರೆಯಕ್ಕಾಗತ್ತೆ ಸರ್? ಊಟ ಹಾಕಿದ್ರು ನಮ್ಮ ಚಿಕ್ಕಮ್ಮ ಎಷ್ಟೋ ವರ್ಷ ಇಟ್ಕೊಂಡು ಅಲ್ವಾ? ಹಾಗಾಗಿ ನಮ್ಗೆ ನಾನು ಏನು ದುಡಿತೀನೋ ನಮ್ಮ ಸಂಸ್ಥೆಯಿಂದ, ರಾಘವೇಂದ್ರ ಚಿತ್ರಮಣಿಯಿಂದ ಏನು ದುಡಿತೀನೋ ಪಿಯರ್ ಆಗಿ, ಅದೆಷ್ಟೇ ದುಡಿದ್ರು ಕೂಡ 50% ಅವ್ರ ಫ್ಯಾಮಿಲಿ ಕೊಡ್ತೀನಿ ಸರ್. ಸೂಪರ್. ಅದೊಂದು ನೆಮ್ಮದಿ ಅಲ್ಲ? ಹೌದು, ಖಂಡಿತ. ನಾನೊಂದು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. 100% ಸರ್, 100%. ನಂಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ ಅಲ್ವಾ? ಆಮೇಲೆ ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡಿದನೇ ಹೊರ್ತು ನಾನು ಯಾರಿಗೂ ದುಡ್ಡು ಕಸ್ಕೊಂಡು ಯಾವತ್ತೂ ಮಾಡಿಲ್ಲ ಸರ್. ಇಷ್ಟು ವರ್ಷ ನೀವು ನೋಡಿದಿರಿ, ಎಲ್ಲಾರು ವೆಂಕಟೇಶ ಈ ತರ ಮಾಡ್ದ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿದೆ ಸರ್. ಎಷ್ಟು ವರ್ಷ ನೋಡಿದಿರಿ? ಏನಿಲ್ಲ ಅಲ್ವಾ? ಅವ್ರಿಗೆ ಏನ್ ತಲುಪಿಸ್ಬೇಕೋ ತಲುಪಿಸ್ಬಿಡ್ತೀನಿ ಸರ್ ನಾನು. ನನ್ನ ಕರ್ತವ್ಯ ಅದು. ಯಾಕೆಂದ್ರೆ ನಾನು ಅವ್ರಿಗೆ ನೋಯಿಸಿದ್ರೆ ನನಗೆ ಪ್ರಾಬ್ಲಮ್ ಆಗತ್ತೆ, ಬೇಡ ಅಲ್ವಾ? ದೇವ್ ನಂಗೆ ಏನ್ ಬೇಕೋ ಕೊಟ್ಟಿಯಾನೆ. 1-2 ಒಳ್ಳೆ ಮಕ್ಕಳು ಕೊಟ್ರು, ಮಗಳು ಮದುವೆ ಮಾಡದೆ ಅಲ್ವಾ? ಆಮೇಲೆ ನಮ್ಮಲ್ಲೂ ಹಾಗೆ ಇದಾರೆ. ನಮ್ಮಲ್ಲೂ ಕೂಡ ಹುಡುಗರಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾವ್ದಕ್ಕೂ ಇಂಟರ್ಫಿಯರ್ ಆಗಲ್ಲ. ನೀವ್ ಎಷ್ಟು ದುಡಿತಿದ್ರಿ, ನೀವೇನು ಕೊಡ್ತಾ ಇದ್ರಿ, ಅವ್ರಿಗೆ ಯಾಕೆ ಕೊಡ್ತೀರಿ, ಇವ್ರಿಗೆ ಯಾಕೆ ಕೊಡ್ತೀರಿ, ಇಷ್ಟು ಯಾಕೆ ಖರ್ಚು ಮಾಡ್ತೀರಿ? ಇವತ್ತರೆಗೂ ಇಲ್ಲ ಸರ್, ಇವತ್ತರೆಗೂ ಇಲ್ಲ. ಅದಕ್ಕೆ ಅವಕಾಶನೇ ಕೇಳಲ್ಲ. ಫಿನಾನ್ಷಿಯಲ್ ಏನಿಲ್ಲ. ಈಗ ಅದು ಹೇಳಿರೋದು 50% ಕೊಟ್ಟಾಗ ಅಯ್ಯೋ ಯಾಕೆ ಕೊಡ್ತೇನೆ ಅಂತ ಮನಸ್ಸು. ಅವರಿಂದಾನೇ ನಾವಿರೋದಲ್ಲ. ಅವ್ರ ಹೆಂಗ್ ಅವ್ರ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾರೆ, ನಮ್ಗೆ ನಮ್ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾರೆ. ಸುನಿಲ್ ಆಗ್ಲಿ, ವಾಸು ಆಗ್ಲಿ. ನಿಮ್ ಮನೆಗೆಲ್ಲ ಎಷ್ಟೋ ಸಲ ಹೌದು. ನಮ್ಮ ವಾಸು ಜೊತೆ ಜಾಸ್ತಿ ನಾನು ಟಚ್. ಗಾಡಿಲಿ ಇವಾಗ್ಲೂ ಹೋಗ್ತೀವಿ
ಈಗ ಸ್ಟಾರ್ ಪಿಯರ್ ಆಗಿ ಹಂಗೇನಿಲ್ಲ ಸರ್. ಅಲ್ಲ, ಆ ಕಾಲದಲ್ಲಿ ಸ್ಟೇಜ್ ಮೇಲೆ ನಾವು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಹೌದು. ಪಿಯರ್ಗಳನ್ನ ಕೆಲವರು ಸ್ಟಂಟ್ ಡೈರೆಕ್ಟರ್ನ ಯಾರು ಅವರೆಲ್ಲ ಬರ್ತಾ ಇರ್ಲಿಲ್ಲ. ಹೌದು. ಮೇನ್ ಅವರು ಮಾತ್ರ ಇರ್ತಾ ಇದ್ರು ಸ್ಟೇಜ್ ಮೇಲೆ. ಹೌದು ಸರ್, ಹೌದು. ಈಗೆಲ್ಲ ಗೌರವ ಕೊಡೋ ರೀತಿನೇ ಬದಲಾಗ್ಬಿಟ್ಟಿದೆ. ಖಂಡಿತ ಸರ್, ಗೌರವ ಖಂಡಿತ. ಕೊಡುದು ಯಾಕೆಂದ್ರೆ ಗೌರವ ಪಡೆದಿರೋದು ಸರ್. ಹೌದು ಅಲ್ವಾ? ಹೌದು. ನಾವು ಇರೋ ರೀತಿಗೆ ಅದು ಗೌರವ ಪಾಪ ಎಷ್ಟೊಂದು ಜನ ಟ್ರೈಲರ್ ಲಾಂಚ್ ಮಾಡಿಸ್ತಾರೆ, ಆಡಿಯೋ ಲಾಂಚ್ ಮಾಡಿಸ್ತಾರೆ ಸರ್, ನೀವೇ ಕ್ಲಾಪ್ ಮಾಡಬೇಕು ಅಂತಾರೆ. ನಮಗೆ ಹಿಂದೆ ನೋಡಿದಾಗ ಅಷ್ಟೆಲ್ಲ ಬೆಳೆದಿದೀವಿ ಅಂತ ಅನ್ಸುತ್ತೆ ಸರ್, ಅಲ್ವಾ? ನಾ ಇಲ್ಲ ಪರವಾಗಿಲ್ಲ, ಬೇರೆ ಯಾರಿಗೆಲ್ಲ ಮಾಡಿಸಿ, ಇಲ್ಲ ಸರ್ ನೀವು ಒಳ್ಳೆ ಹ್ಯಾಂಡ್ ಇದ್ರಿ, ಒಳ್ಳೆಯವ್ರು ಇದ್ರಿ, ಬಂದು ಮಾಡ್ಕೊಡಿ ಅಂತ ಹೇಳ್ತಾರೆ. ಮತ್ತೆ ಖುಷಿ ಆಗತ್ತೆ ಸರ್. ಹೌದು, ಅದನ್ನ ನೋಡಿ ಸ್ವಲ್ಪ ಹಿಂಗೆ ಆಗೋರು ಇರ್ತಾರೆ. ಇದಾರೆ ಏನ್ ಮಾಡಕ್ಕಾಗಲ್ಲ. ಬೇರೆ ಸ್ಟೇಟ್ ಅಲ್ಲೆಲ್ಲ PR ತುಂಬಾ ವ್ಯಾಲ್ಯೂಸ್ ಇದೆ. ಇದೆ. ಹೌದು, ನಾವು ನೋಡಿದೀವಲ್ಲ ಮೀಟಿಂಗ್. PR ಆಲ್ಮೋಸ್ಟ್ ಪತ್ರಕರ್ತನೇ ಅಲ್ಲಿ. ಹೌದು ಸರ್, ಹೌದು ಹೌದು. ಇವರು ಚರಣ್ ರಾಜ್ ಮಾತಾಡುವಾಗ ನನ್ನನ್ನ ನೀವೆಂತ PR ಓರಿ ಅಂತ ಹೇಳ್ತಾರೆ. ಅವ್ರಿಗೆ ಅದ್ರ ಅಲ್ಲ, ಬೇರೆ ಸ್ಟೇಟ್ ಅಲ್ಲಿ ಏನು ಅಂದ್ರೆ ಸರ್ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ನಾನು ತೆಲುಗು ತಮಿಳೆಲ್ಲ ನೋಡ್ತೀನಲ್ಲ, ಆರ್ಟಿಸ್ಟ್ ಇಂದ ಹಿಡಿದು ಡೈರೆಕ್ಟ್ ಇಂದ ಹಿಡಿದು ಪ್ರೊಡ್ಯೂಸರ್ ಫಸ್ಟ್ PR ಯಾರು ಅಂತ ಕೇಳ್ತಾರೆ ಸರ್. ಆ PR ಓಕೆ ಸರ್ ಫೈನ್, ಖುಷಿ, ಸೂಪರ್ ಸರ್ ಅಂತಾರೆ. ಓಕೆ, ಅಲ್ಲಿಂದ ಬೇರೆ ಶುರು ಆಗತ್ತೆ ಅವರು. ಇಲ್ಲಿ ಕೆಲವು ಆರ್ಟಿಸ್ಟ್ ಎಲ್ಲ ಬರ್ತಾರ ಸರ್, ಫಸ್ಟ್ ಕೇಳದೆ PR ಯಾರು ಅಂತ ಹೇಳಿ. ಬೇರೆ ಭಾಷೆಯವ್ರಿಗೆ ನಮ್ಗೆ ಇಲ್ಲಿ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ರೆ ಸರ್ ನಮ್ಮ ಕಂಪನಿ PR ಅಂತಂದ್ರೆ ಅವ್ರಿಗೆ ನಮ್ಗೆ ಹತ್ರ ನಡ್ಕೊಳ್ಳೋ ರೀತಿನೇ ಬೇರೆ. ಸರ್ ವೆರಿ ಗುಡ್ ಸರ್, ಭಾಗ ಚೇಂಡಿ ಸರ್ ಮಾ ಪಿಕ್ಚರ್ ಅಂತ ಕೇಳ್ತಾರೆ. ಅಷ್ಟು ವ್ಯಾಲ್ಯೂ ಇದೆ. ಬಟ್ ಇಲ್ಲೂ ಇದೆ ವ್ಯಾಲ್ಯೂ. ಬಟ್ ಏನು ಅಂದ್ರೆ ಇದು ನಮ್ಮ ಲೋಕಲ್ ಅಲ್ಲ ಸರ್, ನಾವು ವೆಂಕಟೇಶ ಮಾಡ್ತಾರೆ ಬಿಡು ಅಂತ ಹೇಳಿ ಆ ಧೈರ್ಯ ಅಷ್ಟೇ. ಹಂಗೆ ಪ್ರೀತಿ. ಎಸ್. ಆಮೇಲೆ ಇಂಡಸ್ಟ್ರಿ ಹೇಗೆ ನೋಡ್ತು? ಯಾವ್ದಕ್ಕೆ? ಫಿಲ್ಮ್ ಇಂಡಸ್ಟ್ರಿ ವೆಂಕಟೇಶನ್ನ ನೋಡೋ ರೀತಿ ಈಗ ಹೇಗಿದೆ? ಇಲ್ಲ ಸರ್, ಅದೊಂದು ಗೌರವ ತುಂಬಾ ಉಳಿಸ್ಕೊಂಡಿದೆ ಸರ್. ಆ ಗೌರವ ಉಳಿಸ್ಕೊಳ್ಳೋ ಕಾರಣ ಇಷ್ಟೇ ಸರ್, ಹೇಳ್ತೀನಿ ನಾನು. ಅದು ಯಾವತ್ತೂ ಯಾವ ಮನುಷ್ಯನು ಯಾವತ್ತು ಕೈ ಒಡ್ಡಬಾರ ಸರ್. ನಾನು ತಿಳ್ಕೊಂಡಿರೋದು, ಯಾವ ಮನುಷ್ಯ ಕೈ ಒಡ್ಡಿ ಹೋಗ್ತಾನೆ ಸರ್, ಅಲ್ಲಿಗೆ ನಿಮ್ಗೆ ಅವಾಯ್ಡ್ ಮಾಡ್ತಾರೆ ಫೋನ್ಗಳು, ಅಳತೆ ಮಾಡ್ಬಿಡ್ತಾರೆ. ಅಳತೆ ಮಾಡ್ತಾರೆ. ನಾನು ಇವತ್ತರೆಗೂ ಸರ್ ದೇವ್ರ ದಯದಿಂದ ಆರ್ಟಿಸ್ಟ್ಗಳಾಗ್ಲಿ ಅಥವಾ ಪ್ರೊಡ್ಯೂಸರ್ಗಾಗ್ಲಿ ನಾನು ಹೆಲ್ಪ್ ಕೇಳ್ಕೊಂಡು ಇವತ್ತರೆಗೂ ಹೋಗಿಲ್ಲ ಸರ್. ಡೈರೆಕ್ಟರ್ಗಳಿಗಾಗಲಿ ಯಾರೇ ಕಲಾವಿದರಿಗಾಗಲಿ ನಮ್ಮ ಮಕ್ಕಳಿಗೆ ಫೀಸ್ ಕೊಡಿ ಅಥವಾ ನನಗೆ ಸೀಟ್ ಕೊಡಿಸಿ, ನಮ್ಮ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿ ತಪ್ಪಿಲ್ಲ ನಾನು ಕೇಳೋದು. ಹೈಯರ್ ಎಜುಕೇಷನ್ ಮಾಡಿದಾಗ ನಿಮ್ಗೆಲ್ಲೋ ರೆಕಮೆಂಡೇಶನ್ ಇದೆ ಅಂತಂದಾಗ ನಾನು ಗಣೇಶ್ ಕಾಸರಗೋಡು ಅವ್ರ ಮನೆಗೆ ಬಂದ್ಬಿಟ್ಟು ಸರ್ ನಂಗೆ ಸೀಟ್ ಕೊಡಿಸಿ ಸರ್, ನನ್ನ ಮಗನಿಗೆ ಕೇಳೋದು ನಿಜವಾಗ್ಲೂ ತಪ್ಪಿಲ್ಲ. ಅದು ರೂಢಿ ಆಗೋಗ್ಬಿಟ್ರೆ ಏನಾಗುತ್ತೆ ಸರ್, ಕೆಲವರು ಪಾಸಿಟಿವ್ ಆಗಿ ತಗೋತಾರೆ, ಅಯ್ಯೋ ಬಂದಲ್ಲಪ್ಪ ಇವನು ಇನ್ನು ದುಡ್ಡು ಗಿಡ್ ಗೇರ್ ಆಗ್ತಾನೆ ಅಂತ ಹೇಳಿ. ಹೋಗಿಲ್ಲ ಸರ್. ಮಗಳು ಮದುವೆ ಮಾಡಿದೆ ಅಚ್ಚುಕಟ್ಟಾಗಿ, ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಮಾಡಿದೆ. ನಂದು ಯಾವುದೋ ಒಂಚೂರು ಜಾಗ ತೊಗೊಂಡಿದ್ದೆ, ಅದನ್ನ ಮಾರಿ ನಾನು ಮಗಳು ಮದುವೆ ಮಾಡಿದೆ. ತುಂಬಾ ಜನ ನನಗೆ ಕೇಳೋದು ಸರ್, ಪಾಪ ತುಂಬಾ ಜನ ಕಲಾವಿದರೆಲ್ಲ ಕೇಳಿದ್ರು, ಏನೋ ದುಡ್ಡು ಗಿಡ್ ಬೇಕಾ, ಯಾವಾಗಿದ್ರು ಫೋನ್ ಮಾಡಿ ಅಂದ್ರು. ಸುಮಾರು ಜನ ಪ್ರೊಡ್ಯೂಸ್ ಕೇಳಿದ್ರು, ಇಂಡಸ್ಟ್ರಿ ಅವ್ರು ಕೇಳಿದ್ರು. ನಾ ಇನ್ವಿಟೇಷನ್ಸ್ ಎಲ್ಲ ಕೊಡಕ್ಕೆ ಹೋದಾಗ ಯಾವಾಗಿದ್ರು ಫೋನ್ ಮಾಡಿ ವೆಂಕಟೇಶ್ ದುಡ್ಡು ಕೊಡ್ತೀವಿ ಅಂದ್ರು. ಇಲ್ಲ ಸರ್ ನೀವು ಬಂದು ಬ್ಲೆಸ್ ಮಾಡಿ ಸರ್ ಅಂತಂದೆ. ಯಾರ ತರಕ್ಕೂ ₹1 ನಾನು ಇಸ್ಕೊಂಡಿಲ್ಲ ಸರ್. ಅದನ್ನು ನಾನು ಯಾವತ್ತೂ ಕೇಳ್ಕೊಳ್ಳೋದು. ಈ ರಾಘವೇಂದ್ರ ಚಿತ್ರವಾಣಿದು ನಾನು ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾರೆ ಅಲ್ಲಿ ರಾಯರ್ ಫೋಟೋ, ನಮ್ಮ ಚಿಕ್ಕಪ್ಪನ ಫೋಟೋ ಬಿಟ್ರೆ ಬೇರೆ ಇನ್ನೊಂದು ಯಾವ್ದು ಇರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದು. ಅಂದ್ರೆ ಅದು ಸ್ಪಾನ್ಸರ್ ಪ್ರೋಗ್ರಾಮ್ ಆಗ್ಬಾರ್ದು ಅಂತ ಹೇಳಿ ಅಲ್ವಾ. ತುಂಬಾ ಜನ ನನಗೆ ಕೇಳಿದ್ರು, ಸರ್ ನಮ್ಮ ಬ್ಯಾನರ್ ಹಾಕೊಂಡ್ಬಿಡ್ತೀವಿ, ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಸರ್ ಯಾರ ಹತ್ರಕ್ಕೂ ₹1 ಇಸ್ಕೊಳ್ಳೋದಂಗೆ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಈ ಸರಿ 50ನೇ ವರ್ಷ ಜಾಸ್ತಿ ಇರೋದ್ರಿಂದ ಈ ಅವಾರ್ಡ್ ಫಂಕ್ಷನ್ ಅಲ್ಲದೆ ಬರೀ 50 ವರ್ಷ ಸಮಾರಂಭ ಮಾಡಿ ಒಂದಷ್ಟು ಜನ ನಮ್ಮ ಪತ್ರಕರ್ತರು ಹೇಳಿದ್ರು, ನೀನು ಹಿಂಗೆ ಇದ್ರೆ ಹಿಂಗೆ ಇರ್ಬೇಕಪ್ಪ, ಸ್ಪಾನ್ಸರ್ ಪ್ರೋಗ್ರಾಮ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡು, 50 ವರ್ಷದ ಎಲ್ಲೂ ಇಲ್ಲ ಇಡೀ ಇಂಡಿಯಾದಲ್ಲೇ ಪ್ರಚಾರ ಸಂಸ್ಥೆ ಅಂತೆಲ್ಲ ಹೇಳಿದ್ರು. ಅದನ್ನು ಯೋಚನೆ ಮಾಡೋಣ ಅಂತ ಹೇಳಿದ್ದೀನಿ ಸರ್ ಅದನ್ನ. ಸೊ ಇಂಡಸ್ಟ್ರಿ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾವು ಯಾರ ಹತ್ರನೂ ಎಲ್ಲೂ ಮಖ ಕೆಡಿಸ್ಕೊಳ್ಳೋದ್ರಿಂದ, ಕೈ ಬಾಯಿ ಶುದ್ಧ ಇರೋದ್ರಿಂದ ಯಾರೇ ಫೋನ್ ಮಾಡಿದ್ರು ತಗೋತಾರೆ, ವೆಲ್ಕಮ್ ಮಾಡ್ತಾರೆ. ಎಷ್ಟೇ ರೇಷಿಯಲ್ಲಿ ಯಾವುದೇ ಸ್ಟಾರ್ ಇದ್ರು ಕೂಡ ಒಂದು ವಿಶ್ ಮಾಡಿದಾಗ ಅಟ್ಲೀಸ್ಟ್ ಅಲ್ಲಿಂದ ವೇವ್ ಮಾಡ್ತಾರೆ, ಹಾಯ್ ವೆಂಕಟೇಶ್ ಚೆನ್ನಾಗಿದ್ದೀರಾ ಅಂತ ಹೇಳಿ. ಅದೊಂದು ಪಡ್ಕೊಂಡ್ ಬಂದಿದ್ದೀವಿ ಸರ್. ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ? ಬಟ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಇದ್ರೆ ಚೆನ್ನಾಗಿರುತ್ತೆ. ಆಗ ಅಣ್ಣವರಿದ್ರೆ ಹೆಸರು ಹೇಳಿ ಸಾಕು, ಸಮಸ್ಯೆ ಸಾಲ್ವ್ ಆಗ್ತದೆ. ಇಲ್ಲ ಬೇಕಾಗಿತ್ತು ಸರ್, ಅವಶ್ಯಕತೆ ಇದೆ. ಒಬ್ಬ ಅಂಬರೀಷ್ ಇದ್ರೆ ಹೌದು ಸರ್, ತುಂಬಾ ವಿಷಯಗಳಿಗೆ ತುಂಬಾ ಅವಶ್ಯಕತೆ ಇದೆ ಸರ್. ಯಾಕೆಂದ್ರೆ ಏನಾಗಿದೆ ಸರ್, ಬೇರೆ ಎಲ್ಲ ಮಾಧ್ಯಮ ಬಂದಾದ್ಮೇಲೆ ಸರ್ ಒಂದು ಚಿಕ್ಕ ಇರೋದಂತೂ ಕೂಡ ತುಂಬಾ ದೊಡ್ಡದಾಗಿ ಬೆಳ್ಕೊಂಡು ಹೊರಡ್ತಾ ಇದೆ. ಅಂದ್ರೆ ಅದು ಅಲ್ಲೇ ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಅದು ತುಂಬಾ ಹೆಮ್ಮರವಾಗಿ ಬೆಳೆದೋಗ್ತಾ ಇದೆ. ಒಬ್ರು ಯಜಮಾನ್ರು ಅಂತ ಇತ್ತು ಅಂತಂದ್ರೆ ಅವ್ರು ಕರೆದು ಕೂಡಿಸಿ ಇದ್ಯಾಕೆ ಮಾಡಿದ್ಯಾ ಮಾಡಿದ ತಪ್ಪು ನೀನು, ಇವತ್ತು ಸಾರಿ ಕೇಳಿ, ಇವತ್ತು ನಾಳೆ ಸರಿ ಹೋಗಿ ಅಂತ ಹೇಳಿ ಆಗ್ತಾ ಇತ್ತು ಸರ್. ಸುಮಾರು ಇನ್ಸಿಡೆಂಟ್ಗಳು ನಮ್ಗೆ ಗೊತ್ತಿದೆ ಅಲ್ವಾ. ರಾಜ್ಕುಮಾರ್ ಅವ್ರು ಆಗ್ಬೋದು, ಎಷ್ಟು ಇನ್ಸಿಡೆಂಟ್ಗಳನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಹೆಸರು ಹೇಳಿದ್ರೆ ಹೋಗ್ಬೇಕಾಗಿರ್ಲಿಲ್ಲ. ಹೌದು ಸರ್, ಹೌದು. ಈಗ ಅರ್ಜುನ್ ಸರ್ಜಾ ಅವ್ರದ್ದು ಯಾವುದೋ ಮೊನ್ನೆ
ವಿಚಾರದಲ್ಲಿ ಅಂಬರೀಷ್ ಅವರು ಇಂಟರ್ಫಿಯರ್ ಆಗಿ ಚೇಂಬರ್ಲಿ ಕರೆದು ಮಾತಾಡಿ ಎಲ್ಲ ಮುಗಿಸಿದ್ರು ಸರ್ ಅಲ್ವಾ. ಈ ಜಗ್ಗೇಶ್ ಅವ್ರದ್ದು ಯಾವುದೋ ಒಂದು ನಮ್ಮ ರಾಮಮೂರ್ತಿ ಅವ್ರ ಪ್ರಕರಣ ಆದಾಗ ರಾಜ್ಕುಮಾರ್ ಅವರು ಮನೇಲಿ ಕರೆದು ಇತ್ಯರ್ಥ ಮಾಡಿ ಎಲ್ಲ ಮುಗಿಸಿದ್ರು. ಆತರ ಇರ್ಬೇಕು ಸರ್, ಆತರ ಇದ್ರೆ ಚೆನ್ನಾಗಿರ್ತದು. ಒಬ್ರು ರಾಜ್ಯಕ್ಕೆ ಒಬ್ರು ಮುಖ್ಯಮಂತ್ರಿ ರಾಜ ಇದ್ದಂಗೆ ಹೌದು, ಇಂಡಸ್ಟ್ರಿಗೆ ಒಬ್ಬ ಪ್ರಮುಖವಾದ ವ್ಯಕ್ತಿ ಇತ್ತು ಅಂದ್ರೆ ಸರ್ ಎಲ್ಲೂ ಕೂಡ ಇಂಡಸ್ಟ್ರಿ ಲೂಪ್ ಹೋಲ್ಸ್ಗಳು ಆಚೆ ಕಡೆ ಹೋಗಲ್ಲ. ಅಂದ್ರೆ ಅದು ಭದ್ರವಾಗಿ ನೆಲೆ ಊರುತ್ತೆ. ಅದು ತಪ್ಪು ಮಾಡೋದು ಸಹಜ ಸರ್, ತಪ್ಪನ್ನ ಸರಿ ಮಾಡಿಕೊಂಡು ತಿದ್ದುಕೊಂಡು ಕಾಂಪ್ರಮೈಸ್ ಆಗಿ ಮುಂದೆ ಹೋಯ್ತು ಅಂತಂದ್ರೆ ಇಂಡಸ್ಟ್ರಿ ದೃಷ್ಟಿಯಿಂದ ಒಳ್ಳೇದು. ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಯಾರೋ ಒಬ್ರು ಬೇಕಾಗತ್ತೆ ಸರ್, ಇದ್ರೆ ತುಂಬಾ ಒಳ್ಳೇದು. ರವಿಚಂದ್ರನ್ ಬಗ್ಗೆ ಹೇಳಲಿಕ್ಕೆ ಏನಾದ್ರು ಇದೆಯಾ ಸರ್? ಅವರು ನಮ್ಮ ಪ್ರೊಡ್ಯೂಸರು ಆಯ್ತಾ, ಅವರು ನಮ್ಗೆಲ್ಲ ಹೆಂಗೆ ಅಂತಂದ್ರೆ ನಾ ಎಲ್ಲರ ಬಂತು ಅಂದ್ರೆ ಪಾಪ ಅವರು ಭೇದ ಭಾವನೆ ಇಲ್ಲ, ಹೆಗಲ ಮೇಲೆ ಕೈ ಹಾಕೊಂಡು ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ವಾ. ನಾನು ಫೋನ್ ಮಾಡಿದ್ದೆ ನನ್ನ ಮಗಳ ಮದುವೆ ಕರೆಯೋಕೆ ಅಂತೇಳಿ, ರಾಜನಗರ ಮನೇಲಿ ಕೊಟ್ಬಿಡೋರು. ಇಲ್ಲ ಸರ್ ನಾನು ನಿಮಗೆ ಬಂದು ಕೊಡಬೇಕು ಅಂತೇಳಿ ದೊಡ್ಡಲ್ಲಿ ಮರದ ಶೂಟಿಂಗ್ ಮಾಡ್ತಾ ಇದ್ರು ಅದು ಸಿನಿಮಾ ಒಂದು. ಅಲ್ಲಿಗೆ ಹೋದೆ, ಸರಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಒಂದು ಇನ್ವಿಟೇಷನ್ ಕೊಟ್ಟು ನಮಸ್ಕಾರ ಮಾಡಿ, ಸರ್ ನೀವೆಲ್ಲ ನಿಮ್ಮ ಸಂಸ್ಥೆ ಬೆಳೆಸಿರೋದು ನಮ್ಮನ್ನೆಲ್ಲನೂ ಮಗಳ ಮದುವೆ ಬರಬೇಕು ಅಂತಂದೆ ಸರ್. ಕರೆಕ್ಟಾಗಿ 9:30 10 ಗಂಟೆ ಮುಹೂರ್ತ, 9:30 ಮುಹೂರ್ತಕ್ಕೆ ಬಂದು ಅರ್ಧ ಗಂಟೆ ಕೂತು ಅಕ್ಷತೆ ಕಾಳು ಹಾಕಿ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರೆಸೆಂಟೇಷನ್ ಕೊಟ್ಟು ಹೋದ್ರು. ನಮ್ಗೆ ಆ ಮನೆ ಯಾವತ್ತಿದ್ರು ನಮ್ಗೆ ನಮ್ಮ ಅಂಕಲ್ನ ಬೆಳೆದವರು, ನಮ್ಮ ಚಿಕ್ಕಪ್ಪನ ಬೆಳೆದವರು, ರವಿ ಸರ್ಲ ನಮ್ಮನ್ನೆಲ್ಲ ಬೆಳೆಸಿರೋರು. ಯಾವುದೇ ಸಿನಿಮಾ ಬಂದಿದ್ರು ಕೂಡ ಅಲ್ಲಿ ನಾವ್ ಇರ್ತೀವಿ ಸರ್. ಅದು ಕೆಲವು ಸಂಸ್ಥೆಗಳಿದೆ, ಅದು ಒಂಥರ ಆಸ್ಥಾನ ವಿದ್ವಾಂಸ ಇದ್ದಂಗೆ ನಾವು ಹಂಗೆ. ಶಿವಣ್ಣಗಿದೆ ಎಲ್ಲ ಸರ್, ಎಲ್ಲ ಹೀರೋಸು ಚೆನ್ನಾಗ್ಯಾರೆ. ಶಿವಣ್ಣ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ದರ್ಶನ್ ಅವರಾಗ್ಬೋದು, ಎಲ್ಲರೂ ಸರ್. ಈಗ ನಾ ಹೇಳಿದ್ನಲ್ಲ, ಒಂದು ಬ್ರ್ಯಾಂಡ್ ನಮ್ದು ಸುಧೀಂದ್ರ ವೆಂಕಟೇಶ್ ಅಂತ ಒಂದು ಬ್ರ್ಯಾಂಡ್ ಇದೆ. ಆಮೇಲೆ ಅವ್ರು ಯಾರ್ಯಾವ ಹೀರೋಗಳು ಸಿನಿಮಾ ಪ್ರೊಡಕ್ಷನ್ ಮಾಡ್ಯಾರೋ ಎಲ್ಲಾ ಪಿಕ್ಚರ್ಗಳಿಗೂ ನಾ PR ಕೆಲಸ ಮಾಡಿದೀನಿ ಸರ್. ಸುದೀಪ್ ಅವ್ರದ್ದು ಕಿಚ್ಚ ಕ್ರಿಯೇಷನ್ಸ್ ಕೆಲಸ ಮಾಡಿದೀನಿ, ರವಿ ಸರ್ದ್ ಮಾಡಿದೀನಿ, ದುನಿಯಾ ವಿಜಯವ್ರದ್ ಮಾಡಿದೀನಿ, ದರ್ಶನ್ ಅವ್ರದ್ದು ಮಾಡಿದೀನಿ. ಎಲ್ಲ ಹೀರೋಸ್ದು ಪ್ರೊಡಕ್ಷನ್ ಪಿಕ್ಚರ್ ಕೆಲಸ ಮಾಡಿದೀನಿ. ಅವರೆಲ್ಲ ಬೇರೆ ಹೀರೋ ಮಾಡಿದಾಗ್ಲೂ ಕೂಡ ಎಲ್ಲ ಸಿನಿಮಾಗಳು ಮಾಡಿದೀನಿ ಸರ್ ಆಲ್ಮೋಸ್ಟ್. ಅದೊಂದು ಖುಷಿ ಆಗತ್ತೆ. ದರ್ಶನ್ ಬಗ್ಗೆ ಈಗ ಅವರು ಅದೇ ಸರ್ ಪಾಪ ಒಂದು ರೀತಿ ಬೇಸರ ಆಗತ್ತೆ ಅಲ್ವಾ. ಆಗ್ಬಾರ್ದಾಗಿತ್ತು, ಆಗೋಗಿದೆ. ಈಗ ಕೋರ್ಟ್ ಎಲ್ಲ ಕೇಸ್ ಇರೋದ್ರಿಂದ ಸರ್ ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ಅದು ಬೇಜಾರು. ಬಟ್ ದರ್ಶನ್ ಬಗ್ಗೆ ಈಗಿನ ಪರಿಸ್ಥಿತಿಯನ್ನು ಮಾತಾಡದಿದ್ರು ಕೂಡ ಹೌದು, ಅವ್ರು ನಮ್ ಜೊತೆ ಹೇಗಿದ್ರು ಫಸ್ಟ್ ಕ್ಲಾಸ್ ಸರ್. ಅದು ಅದರ್ತಾನೆ. ನಾನು ಎಲ್ಲೋ ಹೋದ್ರು ಅಷ್ಟೇ, ದರ್ಶನ್ ನನ್ ಜೊತೆ ಹೇಗಿದ್ರು. ಹೌದು ಹೌದು ಅಲ್ವಾ. ಈಗಿನ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಆ ವಿಚಾರದಲ್ಲ ನಮ್ಮ ಹತ್ರಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ನಾ ಹೇಳಿದ್ನ ಸರ್, ಅವ್ರ ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ಪಾಪ ಕರೆದು ಕೆಲಸ ಕೊಟ್ರು, ನವಗ್ರಹ ಮಾಡಿದಾಗ ಕೆಲಸ ಕೊಟ್ರು, ಆಮೇಲೆ ಜಗ್ಗುದಾದ ಮಾಡಿದಾಗ ಕೆಲಸ ಕೊಡಿಸಿದ್ರು. ಅದಲ್ಲದೆ ಅವ್ರದ್ದು ಯಾವುದೇ ಸಿನಿಮಾ ಬಂದು ಅವ್ರ ಲಿಸ್ಟ್ ಹೋದಾಗ ಇಲ್ಲ ಕೊಡಿ ಪಾಪ ಒಳ್ಳೆಯವರಿದ್ದಾರೆ. ನನ್ನ ಬಗ್ಗೆ ತುಂಬಾ ಒಳ್ಳೆ ಒಂದು ವಿಶ್ವಾಸ ಇಟ್ಕೊಂಡಿದ್ಯಾ ಸರ್. ಅದೇ ನಾನು ಎಲ್ಲ ಹೀರೋಸ್ದು ಬೈಟ್ಸ್ ತೊಗೊಳಕ್ ಹೋದಾಗ, ಡಾಕ್ಯುಮೆಂಟ್ರಿ ಮಾಡಿದಾಗ ಫೋನ್ ಮಾಡಿ ಕೇಳಿದಾಗ ನಾನು ಸರಿ ಆಯ್ತು ಗುರುಗಳೇ ಬಂದ್ಬಿಡಿ ಅಂತಂದ್ರು. ನಾನು ಒಂದು ಸಂಡೇ ಪಾಪ ನಾನು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು. RR ನಗರಕ್ಕೆ ಮನೆಗೆ ಹೋಗಿದ್ದೆ, ಒಂದು ಬೈಟ್ಸ್ ಬೇಕು ಅಂದಾಗ ಮನೆಗೆ ಬನ್ನಿ ಅಂತಂದ್ರು. ಸಂಡೇ ಕ್ರಿಕೆಟ್ ಆಡ್ತಾ ಇದ್ರಂತೆ ರೋಡಲ್ಲಿ ಪಾಪ. ಅವರು ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು, ಈಗ ಹೋಗಿ ಮಲಗ್ಬಿಟ್ರು ವೆಂಕಟೇಶ್ ಪಾಪ ಕಾಯ್ತಾ ಇದ್ರು, ಬರ್ತೀರಾ ಅಂತ ನೀವು ಹೇಳಿದ್ರು ಏನೋ ಬೈಟ್ಸ್ ತಗೊಳ್ಳಿಕ್ಕೆ. ಇಲ್ಲಿ ಹುಡುಗರ ಜೊತೆ ಎಲ್ಲ ಕ್ರಿಕೆಟ್ ಆಡ್ತಿದ್ರು ರೋಡಲ್ಲೇ, ಮಲಗ್ಬಿಟ್ಟಿಯಾರೆ. ನಾನು ಹೇಳಲಾ, ಮಲಗಿದ ಮೇಲೆ ತಿರ್ಗಾ ಅವ್ರು ಎದ್ದೇಳೋದು ಲೇಟ್ ಆಗತ್ತೆ, ನಾನು ತಿಳಿಸ್ತೀನಿ ವಿಷಯ ಅಂತಂದ್ರು. ಅಯ್ಯೋ ಲೇಟ್ ಆಗೋ, ಕ್ಯಾಮ್ರಾಮನ್ ಬಂದಿದ್ದು ಲೇಟ್ ಆಗೋಗಿತ್ತು. ಏನಪ್ಪ ಈ ಥರ ಆಯ್ತಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ. ಬೆಳಗ್ಗೆ ಒಂದು ಫೋನ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ 9:30 ಕರೆಕ್ಟಾಗಿ ಕಂಟ್ರೋಲ್ ಬರ್ಬೇಕಂತೆ. ಮೇಕಪ್ ಹಾಕೊಂಡು ಶೂಟಿಂಗ್ ಹೊರಟೋಯ್ತು, ರಾಬರ್ಟ್ ಶೂಟಿಂಗ್ ನಡೀತಾ ಇತ್ತು. ಮತ್ತೆ ವಾಪಸ್ ಅವ್ರು ತಿರ್ಗಾ ಸಂಜೆವರೆಗೂ ಸಿಗಲ್ಲ ಅಂತ ಹೇಳಿ ನಾನು ಅಯ್ಯೋ ಇವತ್ತೇ ತಪ್ಪು ಕೆಲಸ ಮಾಡಿ ಮತ್ತೆ ನಾಳೆ ಲೇಟಾಗಿ ಹೋಗ್ಬಾರ್ದು ಅಂತ ಹೇಳಿ 1 ಅವರ್ ಮುಂಚೆ ಹೋದೆ. ಕರೆಕ್ಟಾಗಿ 9 ಬಂದ್ರು. ಅಲ್ಲಿ ಅಂಬರೀಷ್ ಅವ್ರ ಸಮಾಧಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಂದು ನನಗೆ ವಿಶ್ ಮಾಡಿದ್ರು. ಒಂದು 10 ನಿಮಿಷ ಅಂತಂದ್ರು. ಸರಿ ಸರ್ ಅಂತಂದೆ. ಆಮೇಲೆ ಒಳಗಡೆ ಹೋದ್ರು, ಕ್ಯಾರವ್ಯಾನ್ಗೆ ಹೋದ್ರು, ತಿಂಡಿ ಹೋಯ್ತು. ಸರಿ ವೆಂಕಟೇಶ್ ಕರೀರಿ ಅಂತಂದ್ರು. ಟಿಫನ್ ಮಾಡಿ ಗುರುಗಳೇ ಅಂತಂದ್ರೆ, ಸರ್ ನಂದು ಆಯಿತು, ನೀವು ಮುಗಿಸ್ಕೊಂಡು ಆಮೇಲೆ ಫೋನ್ ಮಾಡಿ ಸರ್ ಬರ್ತೀನಿ. ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ, ನಾ ಇಲ್ಲಿ ಬಂದುಬಿಟ್ಟೆ ತಿಂಡಿ ತಿಂತಿರಲ್ಲ ಅಂತೇಳಿ. ತಿಂಡಿ ತಿಂದು ಮೇಕಪ್ಗಿಂತ ಮುಂಚೆ ವಾಪಸ್ಸು ಮತ್ತೆ ಕರೆದ್ರು. ನಾನು ಕ್ಯಾರವ್ಯಾನ್ಗೆ ಹೋದೆ. ಈ ಕ್ಯಾಮ್ರಾಮನ್ಸ್ ಎಲ್ಲ ಬಂದುಬಿಟ್ರು. ಆಮೇಲೆ ಅವ್ರಿಗೆ ಹೇಳಿದ್ರು, ಇರಮ್ಮ ಒಂದು 5 ನಿಮಿಷ ಆಚೆ ಇರಿ, ನಾನು ಇವ್ರ ಹತ್ರ ಮಾತಾಡ್ಮೇಲೆ ಕರಿತೀನಿ ಅಂದರು. ಏನು ಕಾನ್ಸೆಪ್ಟ್ ಅಂದರು. ಸರ್ ನಮ್ಮ ಸಂಸ್ಥೆಗೆ ಇಷ್ಟು ವರ್ಷ ಆಯಿತು ಸರ್, ಅವಾರ್ಡ್ ಫಂಕ್ಷನ್ಗೆ ಇಷ್ಟ ಆಗಿದೆ, ನಿಮ್ದೊಂದು ಬೈಟ್ಸ್ ಬೇಕು, ನನ್ನ ಮಗ ಒಂದು ಡಾಕ್ಯುಮೆಂಟ್ ಮಾಡ್ತೀಯಾನೆ, ಅದಕ್ಕೆ ಒಂದು ವಿಶಸ್ ಬೇಕು. ಅಯ್ಯೋ ಇಷ್ಟೇನಾ, ನಾನೆಲ್ಲೋ 15 ನಿಮಿಷ ಮಾತಾಡ್ಬೇಕಾಯ್ತು ಅಂದ್ಕೊಂಡೆ. ಸರಿ ಗುರುಗಡೆ, ಓಕೆ ಸರಿನಾ, ಕರೀರಿ ಅವ್ರಿಗೆ. ದುಡ್ಡು ಕೇಳಲಿಕ್ಕೆ ಬಂದೆ ಇಲ್ಲ. ಆಮೇಲೆ ಕರೀರಿ ಅವ್ರನ್ನ. ತುಂಬಾ ಜನ ಇದೇ ತರ ಹೋಗ್ತಾರೆ. ಹೌದು, ಬಟ್ ನಾವು ಮುಂಚೆನೆ ಅವ್ರ ಟೈಮ್ ತೊಗೊಂಡಿದ್ದೆ ಸರ್, ಬೈಟ್ಸ್ ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಪಾಪ ಅದಕ್ಕೆ ನಂಗೆ ರಾಮಮೂರ್ತಿ ಅವ್ರು ಹೆಲ್ಪ್ ಮಾಡಿದ್ರು. MG ರಾಮಮೂರ್ತಿ ಫೋನ್ ಮಾಡ್ಬಿಟ್ಟು ನಮ್ಮ ವೆಂಕಟೇಶ್ ಒಂದು ಬೈಟ್ಸ್ ಬೇಕಂತೆ, ಕಳಿಸಿ ಗುರುಗಳೇ, ಆಯ್ತು ಮನೆಗೆ ಕಳಿಸ್ಬಿಡಿ ಅಂತ ಹೇಳಿದ್ರು. ಪಾಪ ಅವ್ರು ಕಳಿಸಿ ಗುರುಗಳೇ ಅಂತಂದ್ರೆ ನನ್ನ ಸಂಬಂಧನೂ ದರ್ಶನ್ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಕರೀರಿ ಗುರುಗಳೇ ಅಂತಾರೆ. ಹೌದು. ಆಮೇಲೆ ಸರಿ ಕರೀರಿ ಅಂದ್ರು ಕ್ಯಾಮ್ರಾಮನ್ಗೆ.
ಒಂದೇ ಶಾರ್ಟಲ್ಲಿ ಪಾಪ ಕೊಟ್ಟರು ಸರ್, ತುಂಬ ಥ್ಯಾಂಕ್ಸ್ ಅಂದೆ. ಅಯ್ಯೋ ಇವೆಲ್ಲ ಯಾವ ಥ್ಯಾಂಕ್ಸ್ ಬನ್ನಿ ವೆಂಕಟೇಶ್ ಅಂತೆಲ್ಲ ಅಂದರು ಪಾಪ. ಆ ಥರದಲ್ಲಿ ನನಗೂ ಪಾಪ ಸುಮಾರು ಪಿಕ್ಚರ್ಗಳು ಕೊಡಿಸ್ಯಾರ ಅವರು. ಕೊಡಿಸ್ಯಾರ ಮೀನ್ಸ್ ಅಂದರೆ ಅವ್ರು ಯಾರು ಅಂತೆಲ್ಲ ಲಿಸ್ಟ್ ಹೇಳಿದಾಗ ಸುಧೀಂದ್ರ ವೆಂಕಟೇಶ್ ಓಕೆ 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 ಅವ್ರು ಒಳ್ಳೆಯವರು ಇದ್ದಾರೆ ಆಯ್ತು ಕೊಡಿ, ಆ ಥರದ್ದು ಬೇಕಷ್ಟು ಆಗಿದೆ ಸರ್. ಆ ಥರದ್ದು ಎಲ್ಲ ಹೀರೋಸು ನಂಗೆ ಹೆಲ್ಪ್ ಮಾಡ್ಯಾರೆ. ಶಿವಣ್ಣ ಅವ್ರದ್ದು ಒಂದು ಪ್ರೊಡಕ್ಷನ್ಸು ಮಾಡಿದ್ದೀನಿ ಕೆಲಸನ. ವಿಜಯ್ ಅವ್ರು ಮಾಡಿದಾಗ್ಲೂ ಮಾಡಿದ್ದೀನಿ. ಯಶ್ ಬಗ್ಗೆ ಯಶ್ ಅವ್ರದ್ದು ಅಷ್ಟೇ ಸರ್, ಅವ್ರದ್ದು ಅಷ್ಟೇ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನಾವೇ ಮಾಡಿದ್ವಿ. ಈಗ ಏನಾದ್ರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿರೋದ್ರಿಂದ ಏನಾದ್ರು ವ್ಯತ್ಯಾಸ ಆಗಿದೆ? ಇಲ್ಲ, ಆ ಥರದ್ದು ಏನಿಲ್ಲ. ಇವಾಗ ತುಂಬಾ ದಿವಸ ಆಯ್ತು ಟಚ್ ಅಲ್ಲಿ ಇಲ್ಲ ಪಾಪ. ಅವ್ರದ್ದು ತಾಯಿಯವರು ಎಲ್ಲ ನಮ್ಗೆ ಪಾಪ ಟಚ್ ಅಲ್ಲಿ ಇದ್ದಾರೆ. ಅವ್ರ ಸಿನಿಮಾನು ಕೊಟ್ಟಿದ್ದಾರೆ ಈಗ ನನಗೆ. ಅವರು ಪುಷ್ಪಾ ಮೇಡಮ್ ಒಂದು ಸಿನಿಮಾ ಮಾಡ್ತಾರೆ ಇವಾಗ, ಹೊಸ ಅದಿಲ್ಲ ಅದಲ್ಲ, ಅದು ನಾವು ಮಾಡ್ಲಿಲ್ಲ ಸರ್. ಈಗ ಇನ್ನೊಂದು ಸಿನಿಮಾ ಮಾಡ್ತೀರಾ, ಅದು ಪಾಪ ಕೆಲಸ ಕೊಟ್ಟಿದ್ದಾರೆ. ಯಶ್ ಅವರು ಪಾಪ ಎಲ್ಲಿ ಸಿಕ್ಕಿದ್ರು ಕೂಡ ಮಾತಾಡ್ತಾರೆ. ಯಶ್ ಅವ್ರಾಗ್ಲಿ, ರಿಷಬ್ ಅವ್ರಾಗ್ಲಿ, ರಕ್ಷಿತ್ ಅವ್ರದ್ದು, ರಾಜ್ ಬಿ ಶೆಟ್ರು, ಅವ್ರೆಲ್ಲ ಪಿಕ್ಚರ್ಗಳು ನಾನೇ ಮಾಡ್ಕೊಂಡ್ ಬರ್ತಿದ್ದೆ ಸರ್. ಈಗ ಸೂಫ್ರಮ್ ಸೋಮನ್ ಒಂದರಲ್ಲೇ 3 ಜನ ಇದ್ದಾರೆ. ಹೌದು, 45 ಇದ್ದಾರೆ. ರಮೇಶ್ ರೆಡ್ಡಿ ಅವ್ರದ್ದು ಒಳ್ಳೆ ಫಿಲ್ಮ್. ಅದು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಹತ್ರಕ್ಕೆ ಇರೋದು ಖುಷಿ ಆಗುತ್ತೆ ಸರ್. ನಾನು ಹೊಂಬಳೆ ಫಿಲಮ್ಸು, ರಾಕ್ಲೈನ್ ಪ್ರೊಡಕ್ಷನ್ಸು, ಆಮೇಲೆ ರಕ್ಷಿತ್ ಶೆಟ್ಟಿ ಅವ್ರದ್ದು, ರಾಜ್ ಬಿ ಶೆಟ್ಟಿ ಅವ್ರದ್ದು, ರಿಷಬ್ ಶೆಟ್ಟಿ ಅವ್ರದ್ದು, ನಮ್ಮ KRG ಅವ್ರದ್ದು, ಆಲ್ಮೋಸ್ಟ್ ಎಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡೋದು ನಂಗೆ ಭಾಳ ಖುಷಿ ಇದೆ ಸರ್. ಹಿಂದೆ ಎಲ್ಲ ಇತ್ತಲ್ಲ ಸರ್, KCN ಮೂವೀಸು, ದ್ವಾರಕೀಶ್ ಫಿಲಮ್ಸು, ನಮ್ಮ ರೆಹಮಾನ್ ಅವರು, ಈಶ್ವರಿ ಪ್ರೊಡಕ್ಷನ್ಸು, ಎಷ್ಟು ಸಿನಿಮಾಗಳು ಸರ್, ಪಾರಿಜಾತ ಮೂವೀಸು. ಆ ಒಂದು ನಮ್ಮ ಚಿಕ್ಕಪ್ಪನ ಜನರದ್ದು ಒಂದು ಹಂತ ಆಯ್ತು. ಈಗ ಎರಡನೇ ಇಂಡಸ್ಟ್ರಿಯಲ್ಲಿ ಆರಾಮಾಗಿದ್ದೇನೆ ಅಂತ ಹೇಳೋದೇ ಕಷ್ಟ. ಇಲ್ಲ ಯಾರೂ ಇಲ್ಲ. ಹೌದು, ಸುಮ್ಮನೆ ಹೇಗಿದ್ದೀನಿ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಈ ಇಂಡಸ್ಟ್ರಿಯನ್ನು ನಂಬ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಫುಟ್ಪಾತ್ ಅದೇ ಅಂತೇಳಿ, ಈ ಗಾಂಧಿನಗರ ನಂಬ್ಕೊಂಡು ಫುಟ್ಪಾತ್ ಅದೇ ಅಂತೇಳಿ. ನನಗೆ ಅದು ಅಲರ್ಜಿ. ನಾನು ತುಂಬ ಸಂದರ್ಭದಲ್ಲಿ ಸ್ಟೇಜ್ ಮೇಲೇ ನಿಂತ್ಕೊಳ್ಳೋ ಅಂತೇಳಿ ನಿಲ್ಸಿದ್ದಿದೆ. ಒಂದು ಏನಂದರೆ ಅವ್ರದ್ದು ತಪ್ಪದು. ಈಗ ಸ್ಟೇಜ್ ಮೇಲೆ ಏನು ಮಾತಾಡ್ತಾರೋ ಈ ಥರ, ನಾನು ಫುಟ್ಪಾತ್ ಇದು ಇಂಡಸ್ಟ್ರಿಯನ್ನು ನಂಬ್ಕೊಂಡು ಅಂತೇಳಿ, ಅದು ಅವರ ತಪ್ಪು. ಬೇರೆ ಯಾರ ಮೇಲೆ ಇಲ್ಲ ಸರ್, ಇಲ್ಲ ಇಂಡಸ್ಟ್ರಿ ಮೇಲೆ ಒರೆಸಬಾರ್ದು. ಇಂಡಸ್ಟ್ರಿ ಎಲ್ಲರನ್ನು ಒಂದೇ ರೀತಿ ನೋಡಿ. ಹೌದು, ನಾವು ಹೇಗೆ ಅದು ಬಿಹೇವ್ ಮಾಡ್ತೇವೋ ಅದರ ರಿಸಲ್ಟ್. ಹೌದು, ನನಗೆ ಒಬ್ಬ ಪತ್ರಕರ್ತನಾಗಿ, ಸಿನಿಮಾ ಪತ್ರಕರ್ತನಾಗಿ 45 ಇಯರ್ಸ್ ಆಯಿತು. ಒಬ್ಬ ವ್ಯಕ್ತಿಯ ಏಜ್ ಅದು, ಆಯುಷ್ಯ. ಹೌದು, ಅಷ್ಟು ನಾವು ಇಲ್ಲಿ ದುಡಿದಿದ್ದೀವಿ ಸರ್. ಹೌದು, ನನಗೆ ಯಾವತ್ತೂ ಅನಿಸಿಲ್ಲ ನಾನೆಲ್ಲೋ ಅನಾಥನಾದೆ, ಅವ್ರಿಗೆ ನೋಡಲಿಲ್ಲ, ಇವರು ನೋಡಲಿಲ್ಲ, ಖಂಡಿತ ಅನಿಸಿಲ್ಲ. ಇವತ್ತಿಗೂ ಆರಾಮಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನೆಮ್ಮದಿ ಇದೆ. ಯಾಕಂದರೆ ನೆಮ್ಮದಿ ಯಾಕೆಂದರೆ ನಾನು ಬೇರೇನೋ ಮಾಡ್ಲಿಕ್ಕೆ ಹೋಗಿಲ್ಲ, ಅಡ್ಡದಾರಿಯಲ್ಲಿ ಹೋಗಿಲ್ಲ. ಹೌದು ಸರ್, ಹೌದು, ಹೋಗಿಲ್ಲ. ಒಂದಷ್ಟು ಬೈದಿರ್ಬೋದು, ಜಗಳಾಡಿರ್ಬೋದು, ಅದೆಲ್ಲ ಬೇರೆ, ಅದು ಬೇರೆ. ಹೌದು, ಅದರ ಹೊರತಾಗಿ ಬೇರೇನೋ ನನ್ನ ಸ್ವಾರ್ಥಕ್ಕೆ ಮಾಡಿಲ್ಲ. ಸೊ ಆದ್ರೂ ನನಗೆ ಅನಿಸ್ತದೆ, ಎಸ್ ನಾನು ನೆಮ್ಮದಿಯಾಗಿದ್ದೇನೆ. ಅದಕ್ಕೆ ಸರ್ ನಾನು ಆಗ್ಲೇ ಹೇಳಿದ್ದು, ನೀವೆಲ್ಲ ಒಂದು ಬ್ರ್ಯಾಂಡು ಅಂತ ಅದಕ್ಕೆ ಹೇಳಿದ್ದು ನಾನು ಅಲ್ವಾ. ಈಗಿನವ್ರ ಪಾಪ ನೋಡಿ ಸರ್, ಗೊತ್ತೇ ಇಲ್ಲ, ಯಾರು ಅಂತ ಗೊತ್ತಿರಲ್ಲ, ಪರಿಚಯ ಇರಲ್ಲ, ಇವ್ರಿಗೂ ಬೇಕಾಗಿರಲ್ಲ, ಅವ್ರಿಗೂ ಬೇಕಾಗಿರಲ್ಲ, ಹಂಗಾಗೋಗಿದೆ. ಸಂಬಂಧ ಇಲ್ಲ. ಏನೋ ಒಂದು ಪ್ರೆಸ್ ಮೀಟಿಗೆ ಬರ್ತೀವಿ, ಕೆಲಸ ಮುಗಿಸ್ಕೋತೀವಿ, ಹೊರಡ್ತೀವಿ, ಅಷ್ಟೇ ಅಲ್ವಲ್ಲ ಸರ್. ಸ್ನೇಹ ಸಂಬಂಧ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಟಿನ್ಯೂ ಮಾಡಬೇಕು. ಆ ವಿಷಯದ ಸರ್ ನಾವು 50 ವರ್ಷ ಇಂಡಸ್ಟ್ರಿ ಎಲ್ಲಾನು ಕೊಟ್ಟಿದೆ ಸರ್. ನಾವು ಆರಾಮಾಗಿದ್ದೀವಿ ಸರ್. ಏರುಪೇರು ಎಲ್ಲರ ಜೀವನದಲ್ಲೂ ಇರುತ್ತೆ ಅಲ್ವಾ. ನೋಡಿ, ನಮ್ಮ ಅಂಕಲ್ಗೆ 76ನೇ ಇಸ್ವಿಗೆ ಬಂದಾಗ ಮದುವೆ ಆಗಿರ್ಲಿಲ್ಲ, ಆಯ್ತಾ. ಪಿಕ್ಚರ್ ಕೆಲಸ ಅಂಕಲ್ಗೆ ಅವ್ರಲ್ಲ ಕೆಲಸ ಕೊಟ್ಟಾದ್ಮೇಲೆ ಮದುವೆ ಆಯ್ತು, ಅವ್ರಿಗೆ ಮಕ್ಕಳಾಯ್ತು. ಅವರಿಂದ ವಾಪಸ್ ನಾವೆಲ್ಲ ಡೆವಲಪ್ ಆದ್ವಿ, ನಮಗೆ ಮದುವೆ ಆಯ್ತು, ನಮಗೆ ಮಕ್ಕಳಾಯ್ತು. ಎಲ್ಲಿಂದ ಬಂತು ಸರ್ ದುಡ್ಡೆಲ್ಲಾನು? ಎಜುಕೇಶನ್ ಆಗ್ಬೋದು, ಮದುವೆ ಆಗ್ಬೋದು, ಮುಂಜಿ ಆಗ್ಬೋದು, ಮನೆ ಕಟ್ಟಿರೋದಾಗ್ಬೋದು, ಎಲ್ಲ ಇಲ್ಲೇ ದುಡ್ದಿರೋದು. ಇಂಡಸ್ಟ್ರಿ ಬೇರೆ ಇನ್ನೇನಿಲ್ಲ ಸರ್. ಯಾವ ಅಂಗಡಿನೂ ಇಟ್ಕೊಂಡಿಲ್ಲ, ಯಾವ ಬೇರೆ ಬಿಸ್ನೆಸ್ ಮಾಡಲ್ಲ, ಏನೂ ಇಲ್ಲ. ಇಲ್ಲಿ ಏನೇನು ಕೆಲಸ ಮಾಡಿ ನಾವು ಉಳಿಸ್ಕೊಂಡಿರ್ತೀವ ಸರ್, ಅದನ್ನ ನಾವು ಬೆಳೆಸ್ಕೊಂಡು ಹೋಗಿದ್ದೀವಿ. ಹಾಗಾಗಿ ನಾವು ಯಾವತ್ತು ಲೈಫ್ ಲಾಂಗ್ ಸರ್ ನಾವು ಚಿರೋಣಿ ಇಂಡಸ್ಟ್ರಿಗೆ, ಖಂಡಿತವಾಗ್ಲೂ. ಬೇರೆ ಎಲ್ಲ ಕೆಲಸ ಮಾಡಿದ್ರೆ 15-20 ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು. ಆ 15-20 ಸಾವಿರ ರೂಪಾಯಿನ ನಾವು ಕೊಡೋ ಲೆವೆಲ್ ನಾವು ಇದೀವಲ್ಲ. ಹಾಗಾಗಿ ನಾವು ಯಾವತ್ತೂ ಕೃತಜ್ಞತೆ ಸರ್ ಇಂಡಸ್ಟ್ರಿಗೆ, ನಿರ್ಮಾಪಕರಿಗೆ, ಪತ್ರಕರ್ತರಿಗೆ, ಇಡೀ ಉದ್ಯಮಕ್ಕೆ, ಮಾಧ್ಯಮಕ್ಕೆ, ಎರಡಕ್ಕೂ ನಾನು ಲೈಫ್ ಲಾಂಗ್ ಕೃತಜ್ಞತೆ ಸರ್, ಖಂಡಿತವಾಗ್ಲು. ಈ ಮೀಟು ಅಂತ ಒಂದು ಇದೆಯಲ್ಲ, ಅಂಥದ್ದೇನೋ ಅನುಭವ ಆಗಿದೆ? ಇಲ್ಲ, ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಏನು ಭವನ ಇಲ್ಲ, ಭಯ ಬಿದ್ದುಬಿಟ್ಟ. ಅದೊಂದು ಶಾಪ ಅಲ್ಲ? ಹೌದು ಸರ್, ಹೌದು ಹೌದು ಹೌದು. ಮೀಟು ನಾನು ಒಂದ್ಸಲ ಪಾರ್ವತಮ್ಮ ಹತ್ರ ಕೇಳಿದ್ದೆ, ನಿಮಗೆ ಅಣ್ಣವರು ಯಜಮಾನ್ರು ಅದು ಎಷ್ಟು ಜನ ನಾಯಕಿಯರ ಹತ್ರ ಇದು ಮಾಡಿದ ಅಂತ ಒಂದು ಇದಾಗಿಲ್ವ? ಅದು ಇಲ್ಲ, ಬೇರೆ ಪ್ರೊಫೆಷನ್ ಬೇರೆ, ರಿಲೇಷನ್ ಬೇರೆ. ಹೌದು, ಪಾರ್ವತಮ್ಮ ಹೇಳಿ ಹೌದು. ಆ ಥರ ಇದ್ದರೆ ಇಲ್ಲಿ ಫೀಲ್ಡ್
ಏನೂ ಇಲ್ಲದ ಅರ್ಜುನ್ ಸರ್ಜನಿಗೆ ಏನ್ ಮಾಡಿ ಹೌದು ಸರ್, ಪಾಪ ನನಗೆ ಅದನ್ನ ನೋಡ್ತಾ ಇದ್ದೆ ಟಿವಿಯಲ್ಲಿ. ಮಾನಸಿಕವಾಗಿ ಪಾಪ ತುಂಬಾನೇ ಅದು ಹಿಂಸೆ ಸರ್. ಅದು ಯಾವ ಲೆವೆಲ್ಗೆ ಮುಟ್ಟಿದ ಮನುಷ್ಯನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವ್ರು? ಹೌದು ಸರ್, ಹೌದು, ಸ್ವಾರ್ಥಕ್ಕಾಗಿ. ಹೌದು ಅಲ್ವಾ? ಹೌದು, ಅದು ಯಾರಿಗೂ ಆಗ್ಬಾರ್ದು ಸರ್, ಪಾಪ ತುಂಬಾನೇ ಅದು ಅನ್ಯಾಯ ಅದು. ಈಗ ಕೈಯಲ್ಲಿ ಎಷ್ಟು ಫಿಲ್ಮ್ ಇದೆ ಸರ್? ಈಗ ಒಂದು 30-35 ಪಿಕ್ಚರ್ ಮೇಲೆ ಯಾವಾಗಲೂ ಅಷ್ಟಿರುತ್ತೆ ಸರ್ ಟಾಕು. ಯಾವಾಗಲೂ ಅಷ್ಟು ಪಿಕ್ಚರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಅಲ್ಲಿ ಅಂದರೆ ಒಂದು 20 ವರ್ಷ 30 ವರ್ಷದ ಹಿಂದೆ ಸುಧೀಂದ್ರ ಟೈಮ್ನಲ್ಲಿ ಒಂದು 10,000 20,000 ಇದ್ರೆ ಮುಗೀತು. ಯಾವುದು ಒಂದು ಸಿನಿಮಾಕ್ಕೆ ಸಂಭಾವನೆ ಅಂತೇಳಿ ಅಷ್ಟು ಇರಲಿಲ್ಲ ಅಂತ ಕಾಣುತ್ತೆ ಅಲ್ವಾ? ಇಲ್ಲ, ಕಮ್ಮಿ ಇತ್ತು ಸರ್, ತುಂಬಾ ಕಮ್ಮಿ. ಹೌದು ಹೌದು. ಸುಧೀಂದ್ರ ಏನ್ ಮಾಡಿದಾಗಲ್ಲ, ಮೊನ್ನೆ ಸಿಂಗ್ ಬಾಬು ಅವರೆಲ್ಲ ಹೇಳ್ತಾ ಇದ್ರು ಸರ್ ಮಾತಾಡ್ಬೇಕಾರೆ, ನಾವು 2,000-3,000 ಕೊಟ್ಟರೆ ಹೆಚ್ಚೆಚ್ಚಿತ್ತು. ಆ 3,000 ರೂಪಾಯಿ ರೆಮ್ಯುನರೇಷನ್ಗೆ ಅಚ್ಚುಕಟ್ಟಾಗಿ ಯಾವ್ಯಾವ ಪೇಪರ್ ಬಂದಿದೆ ಎಲ್ಲ ಬ್ಯಾಂಡ್ ಮಾಡಿ ಪುಸ್ತಕನ ತಗೊಂಬಂದು ಕೊಡೋರು. ಎಂತ ಖುಷಿ ಆಗೋದು ಸರ್ ಅದು. ಅದೆಲ್ಲ ಹೊರಟೆ ಹೋಯ್ತಲ್ಲ ಸರ್ ಅಂದ್ ಮೊನ್ನೆ ಹೇಳ್ತಾ ಇದ್ರು ರಕ್ತ ಕಾಶ್ಮೀರ ಪ್ರೆಸ್ ಮೀಟ್ ಅಲ್ಲಿ ಸರ್. ಈಗ ಎಲ್ಲಿ ಮುಟ್ಟಿದೆ? ಈಗ ಲಕ್ಷ ಲೆಕ್ಕದಲ್ಲೇ ಇದೆ ಸರ್. ಇದೆ ಅಂದ್ರೆ 1-2 ಲಕ್ಷ ಇದೆ. 1-1.5 ಲಕ್ಷ ರೂಪಾಯಿ ಆಗ್ತಾ ಇದೆ ಸರ್. 2-2 ಲಕ್ಷ ರೂಪಾಯಿ ಅಂತ ಕೇಳಿದ್ರೆ ನೆಗೋಷಿಯೇಟ್ ಮಾಡಿ ಸಂಪಾದನೆ ಗೊತ್ತಾಗ್ತದೆ, ನೆಗೋಷಿಯೇಟ್ ಮಾಡಿ ಉಳಿಸ್ತಾರೆ ಅದನ್ನ. ಬಟ್ ಅಷ್ಟೇ ಕೆಲಸನೂ ಇರುತ್ತಲ್ಲ ಸರ್. ಈಗ ಮುಂಚೆ ಹೌದು, ಈಗ ತಡ್ಕೊಳ್ಳಿಕ್ಕೆ ಸಾಧ್ಯ. ಯಾವ್ದು ಒಂದು ಹೆಚ್ಚು ಕಮ್ಮಿ ಆದ್ರೂ ಅನಾಹುತ. ಹೌದು ಸರ್. ಮುಂಚೆ ಪ್ರಿಂಟ್ ಮೀಡಿಯಾ ಮಾತ್ರ ಇತ್ತು, ಕೆಲಸ ಅಷ್ಟೇ ರಿಲ್ಯಾಕ್ಸ್ ಆಗಿರ್ತಿದ್ವಿ. ಆಮೇಲೆ ಟಿವಿ ಶುರು ಆಯ್ತು, ಆಮೇಲೆ ಸೋಷಿಯಲ್ ಮೀಡಿಯಾ ಶುರು ಆಯ್ತು, ಯೂಟ್ಯೂಬ್, ಈಗ ರೀಲ್ಸ್ ಯಾವ್ಯಾವ ಲೆಕ್ಕದಲ್ಲ ಬಂದ್ಬಿಡಿದ್ ಇವಾಗ. ಹೌದು, ಡಬಲ್ ಆಗಿದೆಯಲ್ಲ. ಇವಾಗ ಇದ್ ಬೇರೆ ಪೇಪರ್ ಅಲ್ಲಿ ಬಂದ್ರೆ ಸಾಕು, 15 ಸೆಕೆಂಡ್ಸ್ ರೀಲ್ಸ್ ಅಲ್ಲಿ ಹೋಗುತ್ತೆ. ನಿಮ್ಗೆ ಹೊಟ್ಟೋಗತ್ತೆ, ಕೂತ್ಕೊಂಡು ರೀಲ್ಸ್ ಸ್ವೈಪ್ ಮಾಡ್ಬೋದು. ಅದೇ ಕಾರ್ ಇಳಿದಿರೋಗ್ಲೂ ಅದು ಅಷ್ಟು ಬಂದ್ ಆಯ್ತು. ಹೌದು ಸರ್, ಹೌದು. ಎಲ್ಲಾ ಆಕ್ಟಿವಿಟೀಸ್ ಗೊತ್ತಾಗತ್ತೆ ಸರ್ ನಿಮ್ಗೆ. ಮೊಬೈಲ್ ಸಾಕು ಅದೇ. ಆಮೇಲೆ ಎಲ್ಲಾ ಆಕ್ಟಿವಿಟೀಸ್ ಗೊತ್ತಾಗುತ್ತೆ, ಆ ನಂಬರ್ ಗೊತ್ತಾಗುತ್ತೆ, ಎಷ್ಟು ಜನ ನೋಡ್ಬಿಟ್ರು, ಯಾವ ತರ ಫಾಲೋವರ್ ಇದಾರೆ, ಇದು ಎಷ್ಟು ಓಡ್ತು, ಇದು ಎಷ್ಟು ಓಡಿಲ್ಲ, ಇದಕ್ ವ್ಯಾಲ್ಯೂ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಈಗ. ಅದಕ್ಕೆ ಬ್ರ್ಯಾಂಡ್ ಇದೆಯಾ ಇಲ್ವಾ ಆ ಚಾನಲ್ಸ್ ಆ ತರ ಪರಿಗಣಿಸ್ತಾರೆ ಈಗ. ತುಂಬಾ ಖುಷಿಯಾಗಿ ನಕ್ಕ ದಿವಸ ಒಂದು ಘಟನೆ ಅಲ್ಲ, ಒಂದೊಂದು ಸಿನಿಮಾಗಳು ನಮ್ದು ಹಿಟ್ ಆದಾಗ ಸರ್ ಬಹಳ ಖುಷಿ ಆಗತ್ತೆ ಸರ್. ಈಗ ನನಗೆ ಇದ್ರಲ್ಲಿ KGF ಸಕ್ಸಸ್ ಮೀಟ್ ಅಲ್ಲಿ ಎಲ್ಲ ಫುಲ್ಲು ಪ್ರೆಸ್ ಅವರೆಲ್ಲ ಇದ್ರು ಸರ್. ಐ ಥಿಂಕ್ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮುಂದ್ಗಡೆ ನಾನು ಕೂತಿದ್ದೆ. ಯಶ್ ಅವರೆಲ್ಲ ಅಲ್ಲಿ ಕೂತಾಗ ನನ್ನ ಹೆಸರು ಉಲ್ಲೇಖ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಇಡೀ ಇಂಡಿಯಾ ಪ್ರೆಸ್ನ ನೀವು ಮೈಂಟೈನ್ ಮಾಡಿದ್ದು, ಅದು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಾನು ಯಾವ್ದಾದ್ರು ರಿಷಬ್ ಅವ್ರದ್ದು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಲೀಡ್ ನಾನೇ ಕೊಡ್ಬೇಕು. ಅವ್ರು ಹೇಳ್ತಾರೆ ನಮ್ ಲಕ್ಕಿ PR ನಮ್ಗೆ ಇಂಟ್ರೊಡ್ಯೂಸ್ ಕೊಟ್ಬಿಡ್ತು ಅಂತಂದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅದು. ಸೊ ಈ ತರದ್ದೆಲ್ಲ ಗಳಿಸ್ಕೊಂಡ್ ಬಂದಾಗ ನಮ್ಮ ಪಿಕ್ಚರ್ಗಳು ಹಿಟ್ ಆದಾಗ ನಮ್ಗೆ ನಾವು ಮಾಡಿದ್ದು ಅದು ಟ್ರಾವೆಲ್ ಮಾಡಿದೀವಲ್ಲ ಅಂತ ಬಹಳ ಖುಷಿ ಆಗತ್ತೆ. ಅಥವಾ ನಮ್ದಲ್ದೆ ಬೇರೆ ಕನ್ನಡ ಫಿಲ್ಮ್ಗಳು ಹಿಟ್ ಆದಾಗ್ಲೂ ಕೂಡ ಖುಷಿ ಪಡ್ತೀವಿ. ನಾವೇ ಮಾಡಿದ ಪಿಕ್ಚರ್ಲಿ ತುಂಬಾ ಖುಷಿ ಪಡ್ತೀವಿ ಸರ್. ಟ್ರಾವೆಲ್ ಮಾಡಿರ್ತೀವಿ, ಕರೀತಾರೆ, ಅಲ್ಲಿ ನನ್ನ ಹೆಸರು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಸೇರಿಸಿ ಲೀಡ್ ಮಾಡಿ ಕರೆದು ಶೀಲ್ಡ್ ಇಸ್ಕೋಬೇಕಾರೆ ಬಹಳ ಖುಷಿ ಆಗತ್ತದು. ನಾನು ಮನೇಲಿ ಎಲ್ಲ ಪ್ರಿಸರ್ವ್ ಮಾಡಿರ್ತೀನಿ ಸರ್, ಅದೇ ಆಸ್ತಿ ಅದು. ಅದೇ ನಮ್ಗೆ ಖುಷಿ ಅಂತಂದ್ರೆ. ನಮ್ಮ ಚಿಕ್ಕಪ್ಪನ ಕಾಲದಲ್ಲಿ ಒಂದು ಅಷ್ಟು ಶೀಲ್ಡ್ಗಳಿತ್ತು ಅವಾಗ, ಎಷ್ಟು ಇತ್ತು ಗೊತ್ತಾ ಸರ್ ಅವೆಲ್ಲ ಅಲ್ವಾ? ಅದು ಹಂಗೆ ಕಂಟಿನ್ಯೂ ಆಗಿದೆ. ಅದೊಂದು ಬಹಳ ಖುಷಿ ಆಗುತ್ತೆ ಸರ್. ನಾನು ದೇವಿ ಡ್ಯಾನ್ಸ್ ಡೈರೆಕ್ಟರ್ ಜಯರಾಮ್ ದೇವಿ ಮನೆಗೆ ಹೋಗಿದ್ದೆ ಚೆನ್ನೈ ಸರ್. ಹೋದಾಗ ಅಲ್ಲಿ ಏನೂ ಇರ್ಲಿಲ್ಲ, ಫಲಕ ಯಾವ್ದು ಏನು ಯಾವ್ದು ಇಲ್ವಲ್ಲ ಅಂತ ಕೇಳಿದೆ. ಇಲ್ಲ, ಅದೆಲ್ಲ ಮೂಟೆ ಕಟ್ಟಿ ಧೂಳು ಹಿಡಿತಾ ಇತ್ತು, ಅಟ್ಟದಲ್ಲಿ ಹಾಕಿದೆ ಅಂತ ಹೇಳಿದ್ರು. ಓಕೆ, ನನಗೆ ಅದು ತುಂಬಾ ನೋವಾಯ್ತು. ಹೌದು, ಈಗ ಒಂದು ಸಣ್ಣ ಇದು ಕೊಡೋದಿದ್ರು ಕೂಡ ಅದು ಪ್ರೀತಿಪೂರ್ವಕವಾಗಿ ಕೊಟ್ಟಿರ್ತಾರೆ. ನಾವು ಇಟ್ಟಿದ್ದೀವಿ ಸರ್, ನಾನು ಅಲ್ವಾ, ಅವೆಲ್ಲ ಇಟ್ಟಿದ್ದೀವಿ. ನಾನು ಸುಮಾರು ಒಂದು 4-5 ತಿಂಗಳಿಂದ ಚಾಮುಂಡೇಶ್ವರಲ್ಲಿ ಒಂದು ಪ್ರೆಸ್ ಮೀಟ್ ಆಯ್ತು ಸರ್. ನಾನು ಮೆಟ್ಲೆತ್ಕೊಂಡು ಹೋಗ್ತಾ ಇದ್ದೆ, ಹಿಂದ್ಗಡೆಗೆ ಹುಡುಗರೆಲ್ಲ ಬರ್ತಾ ಇದ್ದೆ, ಯೂಟ್ಯೂಬ್ ಹುಡುಗರು, ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಸೊ ನಾನು ಯಾರಿಗೋ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ದೆ, ಈ ಪಿಕ್ಚರ್ ನಾವು ಮಾಡಿದ್ದು, ಈ ಪಿಕ್ಚರ್ ನಾವು ಮಾಡಿದ್ದು, ಇರೋದೆಲ್ಲವೂ ಆಲ್ಮೋಸ್ಟ್ ಎಲ್ಲ ಶೀಲ್ಡ್ಗಳು ನೋಡ್ಕೊಂಡು ಸರ್. ಅವರು ಚಾಮುಂಡೇಶ್ವರಿ ಎಲ್ಲ ಪ್ರಿಸರ್ವ್ ಮಾಡ್ತಿದ್ದಾರೆ. ನಿಮ್ಗೆ ಆ ಶೀಲ್ಡ್ಗಳು ನೋಡಿದಾಗ ಸರ್ ಕಂಪ್ಲೀಟ್ ಆ ಮೆಮೊರಿ ಎಲ್ಲ ವಾಪಸ್ ಓಪನ್ ಆಗ್ಬಿಡುತ್ತೆ. ತವ್ರ ಮನೆ 100 ಫಂಕ್ಷನ್ ಆಗಿದ್ದು, ದೇವ ಫಂಕ್ಷನ್ ಆಗಿದ್ದು, ರಣಧೀರ ಫಂಕ್ಷನ್ ಆಗಿದ್ದು. ರಣಧೀರ ಫಂಕ್ಷನ್ ಮಾಡಿದಾಗ ಎಲ್ಲಾ ಟೆಕ್ನಿಷಿಯನ್ಸ್ ಕೂಡಿಸ್ಬಿಡ್ತಿಲ್ಲ ಸರ್. ನೀವು ಬಂದಿದ್ರಿ ಅಶೋಕ ಹೋಟ್ಲಲ್ಲಿ, ಒಂದ್ ಪರ್ದೆ ಸಕ್ಕಂತ ಹೇಳಿದ್ರು, ಅಷ್ಟು ಜನ ಶೀಲ್ಡ್ ಕೊಡೋ ಬದಲು ಇದು ಹೇಳಿದ್ರು, ಇಷ್ಟು ಜನ ಈ ಕೆಲಸ ಮಾಡಿದಕ್ಕೆ ರಣಧೀರ ಪಿಕ್ಚರ್ ಆಯ್ತು, ರಣಧೀರ ಹಿಟ್ ಆಯ್ತು, ಇದಕ್ಕೆಲ್ಲ ಕಾರಣ ಇವ್ರುಗಳು ಅಂತ ಹೇಳಿದ್ರು ರವಿ ಸರ್. 5 ನಿಮಿಷದಲ್ಲಿ ಮುಗಿದೋಯ್ತು ಫಂಕ್ಷನ್ ಅಲ್ವಾ ಸರ್? ಆಮೇಲೆ ಬೇರೆ ಬೇರೆ ಮಾತುಕತೆ ಎಲ್ಲ ಇತ್ತು. ಅದೆಲ್ಲ ನಾವು ಆ ಶೀಲ್ಡ್ ನೋಡಿದಾಗ ಅವೆಲ್ಲ ನೆನಪಿಗೆ ಬರ್ತದೆ ಸರ್. ನಮ್ಮಲ್ಲಿ ಸಮಯದ ಗೊಂಬೆ ಇತ್ತು, ಹೊಸ ಬೆಳಕು ಇತ್ತು, ಅಬ್ಬಯ್ಯನಡ ಅವ್ರದ್ದು ಕರ್ಣೆ, ಎಷ್ಟೊಂದು ಕರ್ಣೆಗಳಿತ್ತು ಸರ್ ನಮ್ಮಲ್ಲಿ, ಈಗಲೂ ಇಟ್ಟಿದೀವಿ. ಇವರು ಪದ್ಮನಾಭರಾಜು ಚಿತ್ರದರ್ಶಕ ಸಂಘದ್ದು ಅದು ಇದೆ ಶೀಲ್ಡ್ಗಳು.
ಎಷ್ಟು ಖುಷಿ ಆಗತ್ತೆ ಸರ್, ಅದು ತಗೊಳಕ್ಕೆ ಎಷ್ಟು ಖುಷಿ ಆಗತ್ತೆ, ಅದು ಪ್ರಿಸರ್ವ್ ಮಾಡಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದು ಮೆಮೊರಿ. ರಾಘವೇಂದ್ರ ಚಿತ್ರ ಮಾಡಿದ್ದು ನಮ್ಮ ಮನೇಲಿ ಹಾಗೆ ಇಟ್ಟಿದ್ದು. ಹೌದು ಹೌದು ಹೌದು. ಟಾಪಲ್ಲಿದೆ ನೋಡಿದ್ರೆ. ನೋಡಿ ನಾನು ಸುಮಾರು ಜನ ಮೇಲೆ ನೋಡಿದ್ದೀನಿ ಸರ್. ನಾನು ಅಶ್ವಿನಿ ಮೇಡಮ್ನ ಮೀಟ್ ಮಾಡಕ್ಕೆ ಹೋದಾಗ ಒಂದು ವರ್ಷ ಹಿಂದೆ ಇದಕ್ಕೆ ಹೋಗಿದ್ದೆ ನಾನು, PR ಗಾಂಧಿನಗರಕ್ಕೆ. ಅವ್ರ ಆಫೀಸಲ್ಲೂ ಅಷ್ಟೇ ಸರ್, ಅವರು ಕೊಟ್ಟಿ ಶೀಲ್ಡು ಹಾಗೆ ಇಟ್ಟಿದ್ದಾರೆ. 2 ವರ್ಷ ಹಿಂದೆ ಅವ್ರು ಕೊಟ್ಟಿದ್ವಿ ಶೀಲ್ಡ್ನ, ಅದು ಹಾಗೆ ಇಟ್ಟಿದ್ದಾರೆ. ಭಗವಾನ್ ಸರ್ ಅವ್ರ ಮನೆಗೆ ಹೋಗಿದ್ದೆ, ನಾವು ಕೊಟ್ಟಿ ಶೀಲ್ಡ್ನ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಸರ್. ಎಷ್ಟು ಮನೆ ನಾನು ನೋಡಿದೀನಿ ಗೊತ್ತಾ, BGS ಅವ್ರ ಮೇಲೆ ನೋಡಿದೀನಿ. ಆಮೇಲೆ ವಾಸುಕಿ ವೇವ ಅವ್ರ ಮನೆ ಎಲ್ಲ ಸರ್, ನಾವು ಕೊಟ್ಟಿದ್ದು ಎಷ್ಟು ಜನಕ್ಕೆ ಶೀಲ್ಡ್ ಕೊಟ್ಟಿದ್ದೀವೋ ಸರ್, ಅಷ್ಟು ಜನ ಇಟ್ಟಿದ್ದಾರೆ ಸರ್, ಅಷ್ಟು ಜನ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿಗೂ ನೆನ್ಸ್ಕೊಂಡು ಮೊನ್ನೆ ಪ್ರಮೋದ್ ಮರವಂತೆಗೆ ಕೊಟ್ಟಿದ್ವಿ ಸರ್ 4 ವರ್ಷ ಹಿಂದೆ. ಸರ್ ನಿಮ್ಮ ಶೀಲ್ಡ್ ಅಲ್ಲೇ ಇಟ್ಕೊಂಡು ಸರ್, 5 ದಿನ ಪೂಜೆ ಮಾಡ್ತೀನಿ ಸರ್ ಅಂತ. ನಮ್ಮ KV ಜಯರಾಮ್ ಅವ್ರು ಮಿಸ್ಸಸ್ಸು ಹೇಳ್ತಾರೆ, ಅವರು ಮೀನಾಕ್ಷಿ ಜಯರಾಮ್ ಅವರು, ನಿಮ್ಮ ಶೀಲ್ಡ್ ಅಲ್ಲೇ ಇದೆಯಪ್ಪ, ನೋಡಿದಾಗೆಲ್ಲ ಸುಧೀಂದ್ರ ಅವ್ರು ನೆನಪಾಗತ್ತೆ ಅಂತಾರೆ. ಒಂಥರ ಖುಷಿ ಆಗತ್ತೆ ಸರ್. ತುಂಬಾ ನೋವಾಗಿ 10 ದಿವಸ ನಮ್ಮ ಅಂಕಲ್ ಹೋಗಿದ್ದ ದಿವಸನೇ ಸರ್ ಕಾಡ್ತು, ತುಂಬ ಕಾಡ್ಬಿಡ್ತು ಸರ್. ಈಗಲೂ ಕೆಲವು ಟೈಮ್ ನಾನು ಏನು ನೆನ್ಸ್ಕೊಂಡ್ಬಿಟ್ರೆ ಎಮೋಷನ್ ಆಗ್ಬಿಡ್ತೀನಿ, ತುಂಬ ನೆನ್ಸ್ಕೊಂಡ್ರೆ. ಏನೂ ಇರಲಿಲ್ಲ ಸರ್, ಫೈನಾನ್ಷಿಯಲ್ ಏನೂ ಇರಲಿಲ್ಲ, ಝೀರೋ ಸರ್, ಲಿಟ್ರಲಿ. ಆ ಟೈಮಲ್ಲೇನೆ ಕೈಯಲ್ಲಿ ಸಿನಿಮಾ ಇತ್ತು, ಎಲ್ಲ ಇತ್ತು, ಕೈಯಲ್ಲಿ ಸಂಭಾವನೆ ದುಡ್ಡಿರ್ಲಿಲ್ಲ. ಅದೇ ದುಡ್ಡಿರ್ಲಿಲ್ಲ ಸರ್. ಏನಪ್ಪ ಇದು, ನನಗೆ 10 ದಿವಸ ಸರ್. ಪಾಪ ಉಪೇಂದ್ರ ಅವರು 1 ನಿಮಿಷ ಅಂತ ಕರೆದ್ರು ಸರ್, ನೋಡಕ್ ಬಂದವರು ಉಪೇಂದ್ರ ಅವರು ಮತ್ತು ಸಾಧು ಕೋಕಿಲ ಬಂದಿದ್ರು. ಬಂದು ಝೆನ್ ಕಾರ್ಲ್ ಬಂದಿದ್ರು, ಎಲ್ಲೋ ಝೆನ್ ಕಾರು ನಮ್ಮ ದೇವಸ್ಥಾನ ಮುಂದೆ ನಿಲ್ಸಿದ್ರು. ಗುರುವೆ ಬನ್ನಿ ಅಂತ ಅಂದ್ಬಿಟ್ಟು ಕಾರಲ್ಲಿ ಕೂಡ್ಸ್ಕೊಂಡು ತೆಗೆದು 25,000 ರೂಪಾಯಿ ಕೊಟ್ರು ಸರ್. ಆ 25,000 ರೂಪಾಯಿನಲ್ಲೇ ಕ್ರಿಮೇಷನ್ ಎಲ್ಲ ಮಾಡಿದ್ದು. ಅಷ್ಟು ದುಡ್ಡು ನಮ್ಮ ಹತ್ತಕ್ಕೆ ಇರಲಿಲ್ಲ ಸರ್. ಅಂದ್ರೆ ಆಗ ಹುಟ್ಟು ಆಗ ಬೆಳಿತಾರೆ ಅಂತ ಹೇಳಾರಲ್ಲ, ಹಂಗಿದ್ದಿದ್ದು ಜೀವನ. ಬಾಡಿಗೆ ಮನೇಲಿ ಇದ್ವಿ, ಮನೇನು ಇರ್ಲಿಲ್ಲ ಅಲ್ವಾ? ಹೌದು. ಅದೆಲ್ಲ ನೆನ್ಸ್ಕೊಂಡಾಗ ಸರ್ ಇವತ್ತಿಗೂ ಅವೆಲ್ಲವೂ ನನಗೆ ಕಣ್ಮುಂದೆ ಇದೆ ಸರ್, ಟೋಟಲ್ಲ ಕಣ್ಮುಂದೆ ಇದೆ. ಎಷ್ಟೇ ಏನೇ ನಾವು 1 ಅಲ್ಲ 2 ಮನೆ 3 ಮನೆ ಕಟ್ಟಿದ್ರು ಕೂಡ ಆ ಹಿಂದಿನ ನೆನ್ಸ್ಕೊಳ್ಳೋದಿದೆಯಲ್ಲ ಸರ್, ಅದು ನಮಗೆ ಬಹಳ ತುಂಬಾ ಕಾಡ್ತು ಸರ್. ನಮ್ಮ ಅಂಕಲ್ ಹೋದಾಗ ತುಂಬಾನೇ ಕಾಡ್ಬಿಡ್ತು. ಮುಂದಿನ ಜೀವನ ಹೆಂಗಪ್ಪ ಇದು, ಫಿಕ್ಸ್ ಆಗ್ಬಿಟ್ಟಿದ್ವಿ ಸರ್. ಎಲ್ಲೋ ಕೆಲ್ಸಕ್ಕೆ ಹೋಗೋದು, ಒಂದು 10-15 ರೂಪಾಯಿ ಸ್ಯಾಲ್ರಿ ಬರುತ್ತೆ, ಇದ್ ಬಿಡೋದು, ಖಂಡಿತ ಮೆಂಟಲಿ ಫಿಕ್ಸ್ ಆಗಿದ್ವಿ. ಅದಲ್ಲೇ ಏನೂ ಮಾಡ್ದಂಗೆ ಅದಾದ್ಮೇಲೆ ಸರ್, ಅದು ಪಾಪ BC ದೇವ್ರು ಬಂದಿದ್ರು 10 ದಿವಸ ಒಳಗಡೆ ನೋಡ್ಕೊಂಡು ಹೋಗಕ್ಕೆ ನಮ್ಮ ಚಿಕ್ಕಮ್ಮನ್ನ. ಅವ್ರು ಬಂದು ಪಾಪ ಒಂದು ಕವರ್ ಕೊಟ್ಟಿದ್ರು, 10,000 ರೂಪಾಯಿ ಇತ್ತು. ಆಮೇಲೆ ಪಟ್ಟಾಭಿರಾಮ್ ಸರ್ ಇದ್ರಲ್ಲ, ಅವ್ರದ್ದು ಕುಮಾರರಾಮ ಮಾಡ್ತಾ ಇದ್ವಿ. ಅವರು ಪಾಪ ನಂಗೆ ಏನಂದ್ರು, ಫೋನ್ ಮಾಡ್ಬಿಟ್ಟು ನಿಮ್ದೆಲ್ಲ ಮುಗಿಸ್ಕೊಂಡು ಕಾರ್ಯ ಎಲ್ಲಾನು ಅವ್ರ ಮಗನ್ ಕರ್ಕೊಂಡು ಬಾಪ ನೀನು ಅಂತ ಹೇಳಿದ್ರು. ನಾನು ಎಲ್ಲ ಮುಗಿದ್ಮೇಲೆ 14ನೇ ದಿವಸ ಫೋನ್ ಮಾಡಿದೆ ಸರ್, ಬನ್ನಿ ಮಧ್ಯಾಹ್ನ 12 ಗಂಟೆಗೆ ಅವ್ರ ಮಗನ್ನು ಕರ್ಕೊಂಬನ್ನಿ ಜೊತೆಗೆ ಅಂತ. ನಾನು ಸುನಿಲ್ನ ಕರ್ಕೊಂಡು ಹೋದೆ. ಪಾಪ ಅವ್ನ ಅವಾಗೆಲ್ಲ ತಲೆ ಎಲ್ಲ ನಾವು ಮುಡಿ ಕೊಟ್ಟಿದ್ನಲ್ಲ, ಬೋಡ್ಸಿದ್ನಲ್ಲ, ಹೋದ್ವಿ. ಹೇಗಾಯ್ತು ಎಲ್ಲ ಫಸ್ಟ್ ಯೋಗಕ್ಷೇಮ ವಿಚಾರಣೆ ಮಾಡಿದ್ರು. ಮಾಡ್ಬಿಟ್ಟು ಯಾರೋ ನಿಮ್ ಕೊಲೀಗ್ ಕೇಳ್ಕೊಂಡ್ ಬಂದಿದ್ರು, ಆಗ್ಲೇ ಗೊತ್ತಾಗಿದ್ದು ನಂಗೆ. ಅದಕ್ಕೆ ನಾನು ಹೇಳ್ಕೊಳ್ಳೋದೆ, ಇಲ್ಲಪ್ಪ ಅವರು ಒಬ್ರು ಇದಾರೆ, ಅವರು ಮಗ, ಅವರು ಸಾಕು ಮಗ ಇದ್ದಾರೆ, ಅವರು ಮಾಡಲ್ಲ ಅಂದ್ರೆ ನಿಮ್ಗೆ ಕರೆದು ಕೊಡ್ತೀವಿ ಅಂತ ಅಂದ್ಬಿಟ್ಟು, ಮಾಡ್ತೀವಿ ಸರ್, ಖಂಡಿತ ಮಾಡ್ತೀನಿ ಸರ್ ಅಂತಂದೆ. ಸರಿ ಆಯ್ತು, ನೀವು ಮುಂದುವರ್ಸ್ಕೊಂಡು ಹೋಗಿ ಭಾರ್ಗವ ಹತ್ರ ಕರೆ, ಬಾಕಿ ಎಲ್ಲಾನು ಮಾತಾಡ್ಕೊಡಿ ನೀವು ಅಂದ್ರೆ ಇದ್ರದ್ದು ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ. ಆಮೇಲೆ 1 ನಿಮಿಷ ಅಂದ್ಬಿಟ್ಟು ಪಾಪ ಕವರ್ ತೆಗೆದು ಅವ್ನು ಸುನಿಲ್ ಕೈಲಿ ಕೊಟ್ರು. 50,000 ರೂಪಾಯಿ ಕೊಟ್ರು ಸರ್ ಅವರು, ಏನ್ ಕಾರ ಇಟ್ಕೊಡಿ ನೀವು ಅಂತ ಹೇಳಿ. ನಾವು ಯಾರನ್ನೂ ಹೋಗಿ ಕೇಳಿಲ್ಲ, ಅವರೇ ತಿಳ್ಕೊಂಡು ಕೊಟ್ರು ಪಾಪ. ಅವೆಲ್ಲ ನಾವು ಲೈಫಲ್ಲಿ ನಾವು ಎಷ್ಟೇ ದುಡಿದ್ರು ಸರ್, ಅವೆಲ್ಲ ಮರೆಯಕ್ಕಾಗಲ್ಲ, ಮರಿಬಾರ್ದು ಸರ್, ಮರಿಬಾರ್ದು. ಮರೆತ್ರೆ ಮನುಷ್ಯರೇ ಅಲ್ಲ. ನಮ್ಗೆ ಇವತ್ತೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ, ಕೈ ತುಂಬ ಕೆಲಸ ಇದೆ, ಕಾರ್ ಇಟ್ಕೊಂಡಿನಿ, ಇನ್ನೇನೋ ಮಾಡೀನಿ ಅಂತಂದ್ರೆ ಅವೆಲ್ಲ ಒಂದು ಪಾರ್ಟ್ ಅಷ್ಟೇನೆ ಅಲ್ವಾ? ನಾವ್ ಅವೆಲ್ಲ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವೆಲ್ಲ ಸಿಕ್ಕಿದ್ದು, ಇಲ್ಲ ಸಿಕ್ತಿರ್ಲಿಲ್ಲ. ಅದೊಂದು ಇವತ್ತು ಕಾಡತ್ತೆ ಸರ್, ಪಾಪ ಇಲ್ವಲ್ಲ ಅಂತ ಕಾಡತ್ತೆ. ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋದ್ರು ಅಂತ ಕಾಡತ್ತೆ. ನಾವೆಲ್ಲಾರ ಫ್ಯಾಮಿಲಿ ಸೇರಿದಾಗ ಒಂದ್ ವ್ಯಕ್ತಿನ ಮಿಸ್ ಮಾಡ್ಕೊಂಡ್ವಿ ಅಂತ ಕಾಣುತ್ತೆ. ಆಮೇಲೆ ಯಾವುದೇ ಮದ್ವೆ ಮುಂಚೆ ಎಲ್ಲ ಇದ್ದಾಗ, ಅಥವಾ ನಮ್ಮ ಚಿಕ್ಕಮ್ಮ ನೋಡಿದಾಗ ಪಾಪ ಅವ್ರಿಗೆ ಆ ಫೀಲ್ ಆಗತ್ತೆ, ನಮ್ಮ ಯಜಮಾನ್ರು ಇಲ್ವಲ್ಲ ಅಂತ ಹೇಳಿ. ಇವತ್ತು ಇದ್ದಿದ್ರೆ ಮೊಮ್ಮಕ್ಕಳನ್ನೆಲ್ಲ ನೋಡಿ, ಅವ್ರ ಸುನಿಲ್ ಮಗನ್ನ ಅಥವಾ ನಮ್ಮ ಮಕ್ಕಳನ್ನೆಲ್ಲ ನೋಡಿ, ಇವರೆಲ್ಲ ಅವ್ರ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಕೂತ್ ಬೆಳೆದು ಹುಡುಗರುಗಳು ಅಲ್ವಾ? ಅವ್ರ ಜೊತೆ ನಾವು ಹೆಂಗ್ ನಮ್ಮನ್ ಬೆಳೆಸಿದ್ರು, ಹಂಗೆ ಮಲ್ಕೊಳ್ಳೋದು, ಹೌದು, ಕಣ್ಣಿಗೆ ಕಾಣ್ತದೆ. ಹೌದು ಸರ್, ಹೌದು, ಏನಿಲ್ಲ, ಹಾಗೆ ಬಾಗಿಲಿಂದ ಗಾಳಿ. ನನ್ ಮಗಳು ಬೆನ್ನಿಂದ ಕೂತ್ಕೊಂಡು ಕೂಸುಮರಿ ಮಾಡೋದು, ಹೊಟ್ಟೆ ಮೇಲೆ ಕೂತ್ಕೊಳ್ಳೋದು, ಇವೆಲ್ಲ ಮಾಡಿ ಬೆಳೆದಂತವ್ರು. ನಮ್ಗೆ ಏನ್ ಫೀಲ್ ಆಗತ್ತೆ ಸರ್, ಈಗ ನಮ್ಮ ತಂದೆ ಬದುಕಿದ್ರೆ, ನಮ್ಮ ಚಿಕ್ಕಪ್ಪ ಬದುಕಿದ್ರೆ, ಇವ ನಾವು ದುಡಿತಿರೋದಿಕ್ಕೆ ನೀಟಾಗಿ ಒಂದು ಕಾರ್ ಗೀರ್ ಕೊಡ್ಸಿ, ಅವ್ರಿಗೆ ಒಂದು ಡ್ರೈವರ್ ಕೊಟ್ಟು ಆರಾಮಾಗಿ ಅಲ್ವಾ, ಎಲ್ಲ ದೇವಸ್ಥಾನಗಳು ಎಲ್ಲ ಸುತ್ಕೊಂಡ್ ಬನ್ನಿ, ಆ PVR ಕರ್ಕೊಂಡೋಗಿ ಸಿನಿಮಾ ತೋರಿಸ್ಬೇಕು ಅನ್ಸುತ್ತೆ. ನಾವೆಲ್ಲ ಸಿನಿಮಾಕ್ಕೆ ಎಲ್ಲ ಫ್ಯಾಮಿಲಿ ಹೋದಾಗ ಸುಮಾರು ಒಂದು 8-10 ಗಂಟೆಗೆ ಹೋಗ್ತೀವಿ ಸಿನಿಮಾಗೆ. ಎಷ್ಟೊಂದು ಜನ ಇರೋದು ವಯಸ್ಸಾದ್ರು ಬರ್ತಾರೆ ಸರ್, ಎಷ್ಟು ಖುಷಿ ಆಗತ್ತೆ ನೋಡ್ರೆ. ಅವತ್ತ ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಜೊತೆಗೂ ಅದ್ ನೋಡಿದಾಗ ಅನ್ಸುತ್ತೆ, ಪಾಪ ನಮ್ಮ ತಂದೆನೇ ಬದುಕಿಲ್ವಲ್ಲ, ನಮ್ಮ ಚಿಕ್ಕಪ್ಪ ಬದುಕಿಲ್ವಲ್ಲ,
ಬದುಕಿದ್ರೆ ನಾವು ಹಿಂಗೆ ಕರ್ಕೊಂಡು ಹೋಗ್ತಿದ್ವಲ್ಲ, ಅದು ಈಗಲೂ ಕಾಡುತ್ತೆ ಸರ್. ಎಲ್ಲಾರ ಊರ್ಗೀರ್ಗೆ ಹೋದಾಗ, ಟೂರ್ಗೆಲ್ಲ ಹೋದಾಗ, ಅಥವಾ ನಮ್ಮಲ್ಲಿ ಫ್ಯಾಮಿಲಿ ಮದುವೆಗಳು ಆದಾಗ ಇಲ್ಲ ಅನ್ನೋದು ಭಾಸ ಆಗ್ತಾ ಇರುತ್ತೆ. ಈ ನಿಮ್ಮ ಒಟ್ಟು ಸಂಪಾದನೆ ಎಷ್ಟು ಹೊಟ್ಟೆ ನಂಬಿದೆ? ನಮ್ಮ ವಾಸು ಫ್ಯಾಮಿಲಿ ಇದ್ದಾರೆ, ಅವ್ರ ಮೇಲೆ 4 ಜನ ಇದ್ದಾರೆ. ನನ್ನ ಮಲ್ಲಿ 3 ಜನ ಇದ್ದೀವಿ. ಆಯ್ತಾ? ಇದು ಬೇರೆ ರೀತಿಯ ಒಂದು ಖಂಡಿತ ಸರ್, ಖಂಡಿತ ಹೌದು ಸರ್. ಇದು ನಾನು ಕೇಳಬಾರ್ದಿತ್ತು, ಬಟ್ ಅನ್ಸುತ್ತೆ. ಹೌದು, ಸುಧೀಂದ್ರ ಅವರ ಬಗ್ಗೆ ಹೀಗೆ ಮಾತಾಡಿದ್ಮೇಲೆ ಹೌದು, ಈಗ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ, ಅಷ್ಟು ಫ್ಯಾಮಿಲಿ, ಅಷ್ಟು ಮನೆ, ಅಷ್ಟು ಹೌದು ಕಾರು, ಸರ್. ಅಲ್ವಾ? ಹೇಗೆ ಹೌದು ಬಂತು? ಹೌದು ಸರ್. ಒಂದು ನಿಯತ್ತಿನ ದುಡಿಮೆ ಅಲ್ಲ, ನಂಗೆ ಅದ ಹೇಳದ ಸರ್. ಈಗ ನನ್ನ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ, ನಮ್ಮ ಸುನಿಲ್ ಅವ್ರ ಫ್ಯಾಮಿಲಿ ಇದೆ, ಅಲ್ವಾ? ಹೌದು. ಇವರದಷ್ಟು ಜನ ಫ್ಯಾಮಿಲಿ ಇದ್ದೇನೆ. ನಮ್ಮನ್ನ ನಂಬ್ಕೊಂಡು ನಾನು ಆಗ ಡ್ರೈವರ್ ಇಟ್ಕೊಂಡಿದ್ದೆ, ಡ್ರೈವರ್ ಬಿಟ್ಬಿಟ್ರು. ಈಗ ಅವ್ರಿಗೂ ಸ್ಯಾಲ್ರಿ ಹೋಗ್ತಾ ಇತ್ತು, ಅವ್ನ ಸಂಸಾರ ನಡೀತಾ ಇತ್ತು ಅಲ್ಲಿ, ಅಲ್ವಾ? ಹೌದು. ಆಮೇಲೆ ನನ್ನ ಏನ್ ವ್ಯವಹಾರ ಮಾಡ್ತೀನೋ ಅದು ಕರೆಕ್ಟ್ ಆಗಿರೋದಕ್ಕೆ ಒಬ್ಬ ಆಡಿಟರ್ ಇಟ್ಕೊಂಡಿರ್ತೀನಿ ನಾನು. GST ಎಲ್ಲ ಕಟ್ಟಕ್ಕೆ ನಮ್ಮ ಸಂಸ್ಥೆ ಪೇಪರ್ ಆಡ್ ಎಲ್ಲ ಇರೋದ್ರಿಂದ ಸರ್, ಅವ್ರಿಗೆ ಎವ್ರಿ ಮಂತ್ ಸ್ಯಾಲ್ರಿ ಹೋಗುತ್ತೆ. ಇಲ್ಲಿ ದುಡಿದ್ರೆ ಅಲ್ವಾ ಸರ್ ಎಲ್ಲ ಕಡೆ ಸರ್ಕ್ಯುಲರ್ ಆಗುತ್ತೆ, ಇಲ್ಲ ಸರ್ಕ್ಯುಲರ್ ಆಗಲ್ವಲ್ಲ. ಹಾಗಾಗಿ ನಾವು ನಿಯತ್ತಾಗಿ ದುಡಿತು ಅಂತ. ಈಗ ವೆಂಕಟೇಶ್ 50 ನಂತರ ಮಾಡ್ಬೇಕಾದ ವ್ಯವಹಾರ, ಹೌದು, ದಿಢೀರಂತ ಹೊರೆ ಬಂದಿರೋದು, ಹೌದು, ಜವಾಬ್ದಾರಿ ಬಂದಿರೋದು ಇದೆಯಲ್ಲ, ಹೌದು, ಅದನ್ನು ನಿಭಾಯಿಸೋದ ರೀತಿ ಅದ್ಭುತ. ಖಂಡಿತ ಸರ್. ಅದು ನನಗೆ ನೆನೆಸ್ಕೊಂಡಾಗ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ ಸರ್. ಯಾಕೆಂದ್ರೆ ನಾನು ಯಾವಾಗ ನಮ್ಮ ಚಿಕ್ಕಮ್ಮಂಗೆ ಹೇಳ್ತಾ ಇರ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಹಾಗಾಗಿ ಲೈಫ್ ಲಾಂಗ್ ದೇವ್ರು ನಂಗೆ ಚೆನ್ನಾಗೇ ಇಟ್ಟಿರ್ತಾನೆ, ಅಲ್ವಾ? ತುಂಬಾ ಜನ ನಂಗೆ ಹೇಳಿದ್ರು, ಅವ್ರಿಗೆ ಯಾಕೆ ಕೊಡಬೇಕು ದುಡ್ಡು, ಅಷ್ಟೊಂದು ಯಾಕೆ ಕೊಡಬೇಕು, ಅದ್ಯಾಕೆ ಇದ್ಯಾಕೆ ಅಂತ ಹೇಳಿ. ನನಗೆ ಅದ್ಯಾವುದಕ್ಕೂ ನಾನು ಮಣಿಯಲ್ಲ. ನಂದು ಒಂದೇ ಕುದುರೆಗೆ ಇದಾಗ್ದಂಗೆ ಅಷ್ಟೇ. ನಾನು ಏನು ದುಡಿದಿರ್ತೀನಿ ಆ ದುಡ್ಡನ್ನ ತೊಗೊಂಡೋಗಿ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಇವತ್ತಿಗೂ ಸರ್ ನಾನು ಏನು ದುಡಿತೀನಿ ಎಲ್ಲ ಡೈರಿಲಿ ಬರಿತೀನಿ. ಆ ಡೈರಿನ 1ನೇ ತಾರೀಕು ನಮ್ಮ ಚಿಕ್ಕಮ್ಮಂಗೆ ತೋರಿಸ್ತೀನಿ. ಅವ್ರಿಗೆ ಏನು ಬರಬೇಕು ಶೇರ್ ನೀಟಾಗಿ ಕೊಟ್ಬಿಟ್ಟು ಬರ್ತಾ ಇರ್ತೀನಿ. ಇಷ್ಟೇ. ನಾವು ಅವ್ರ ಮಗನ ಕೈಲೂ ಕೊಡಲ್ಲ, ನಮ್ಮ ಚಿಕ್ಕಮ್ಮನ ಕೈಲೇ ಕೊಡೋದು ನಾನು. ಯಾಕೆ ನಮ್ಮ ಚಿಕ್ಕಪ್ಪ ಆದ್ಮೇಲೆ ಅವ್ರು ವಾರಸ್ದಾರರು, ಹಂಗೆ. ಎಸ್, ಅಲ್ಲಿಗೆ ಬದುಕು ಒಂದು ನಿಂತಿದೆ, ಬೆಳೆತಿದೆ. ಹೌದು ಸರ್, ಹೌದು. ಆಯ್ತಲ್ಲ ಸರ್. ಈಗ ನಮ್ಮ ವಾಸು ಮದುವೆ ಆಯ್ತು, ಅವ್ರ ಮಕ್ಕಳಾಯ್ತು, ಸುನಿಲ್ ಮದುವೆ ಆಯ್ತು, ಅವ್ರ ಮಕ್ಕಳಾಯ್ತು. ಎಲ್ಲಿಂದ ಉತ್ಪತ್ತಿ ಆಯ್ತು ಸರ್? ಇಲ್ಲಿಂದಾನೇ ಉತ್ಪತ್ತಿ ಆಗಿದ್ದು, ಅಲ್ವಾ? ನಾನು ಮನೆ ಕಟ್ಕೊಂಡೆ, ಅವ್ರು ಮನೆ ಕಟ್ಸ್ಕೊಟ್ಟೆ, ನಮ್ಮ ಮಕ್ಕಳು ಎಜುಕೇಶನ್ ಆಯ್ತು, ನನ್ನ ಮಗಳು ಎಜುಕೇಶನ್ ಆಯ್ತು, ಮದುವೆ ಆಯ್ತು, ಇವಂದು ಎಜುಕೇಶನ್ ಮುಗೀತು. ನೀವೊಂದು 2 ವರ್ಷದಲ್ಲಿ ಮದುವೆ ಮಾಡ್ತೀನಿ, ಆಶೀರ್ವಾದ ಮಾಡ್ಬೇಕು. ಆಗ ಉಪನಯನಕ್ಕೆ ಬಂದಿದ್ದೆ. ಹೌದು ಹೌದು ಹೌದಾ, ಈಗ ಮದುವೆ ಬರ್ಬೇಕು. ಹೌದು. ಅಲ್ಲ, ನಮ್ಮ ಮನೆ ಎಲ್ಲಾ ಸಮಾರಂಭಕ್ಕೂ ಬಂದಿದೆ. ಎಲ್ಲ ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ನಮ್ಮ ಮದುವೆಯಿಂದ 2 ಅವಾರ್ಡ್ ಫಂಕ್ಷನ್ ಮಿಸ್ ಆಗಿದೆ. ಹೌದು, ಬೆಂಗಳೂರಿನಲ್ಲಿ ಇದ್ರೆ. ಹೌದು, ಖಂಡಿತ ಖಂಡಿತ ಖಂಡಿತ. ಸೊ ಇನ್ನೇನಾದ್ರು ಹೇಳ್ಬೇಕು ಅಂತ ಅನ್ಸಿದ್ದು ಅಷ್ಟು. ಇದು ನಮಗೆ ನೀವು ವೈಯಕ್ತಿಕವಾಗಿ ನೀವು ಇಂಟರ್ವ್ಯೂ ಮಾಡಿದ್ದು ಬಹಳ ಖುಷಿ ಆಯ್ತು ಸರ್. ಬೇರೆ ಬೇರೆಯವರೆಲ್ಲ ಕರೆದು ಮಾತಾಡ್ಸ್ಯಾರ ಬೇಕಾದಷ್ಟು. ಅದು ವ್ಯವಹಾರಿಕವಾಗಿ ಆಯ್ತು. ಅದನ್ನ ಅಂದ್ರೆ ಒಬ್ಬ PRO ಇದ್ದಾರೆ, ಇವ್ರು ಮಾತಾಡಿಸ್ಬೇಕು, ಇವ್ರು ಗಟ್ಟಿ ಇದ್ದಾರೆ, ಇಷ್ಟೊಂದು ಸಿನಿಮಾ ಮಾಡ್ಯಾರೆ ಅಂತ ಹೇಳಿ ಅದೊಂದು ಪಾರ್ಟ್ ಆದ್ರೆ ನಿಮ್ಮಂತ ದೊಡ್ಡವರಾಗ್ಬೋದು ಅಥವಾ ಸೀನಿಯರ್ಸ್ ಆಗ್ಬೋದು ಅಥವಾ ನಿಮ್ಮಂತ ತಿಳಿದವರು ನಮ್ಮನ್ನು ಕೂಡ್ಸ್ಕೊಂಡು ನಮ್ಮನ್ನು ಬೆಳೆಸೋರು ನಮ್ಮನ್ನು ಕೂಡ್ಸ್ಕೊಂಡು ಮಾತಾಡ್ಸಿದ್ರ ಅಂತಂದ್ರೆ ಇದು ನಮ್ಗೆ ನಿಜವಾಗ್ಲೂ ಒಳ್ಳೆ ದಿವಸ, ಒಳ್ಳೆ ಭಾಗ್ಯ ಅಂತ ಅನ್ಸುತ್ತೆ ಸರ್ ನಮಗೆ, ಖಂಡಿತವಾಗ್ಲು. ಅದಕ್ಕೆ ನಾವು ಪುಣ್ಯ ಮಾಡಿದೀವಿ. ಏನಾದ್ರು ಹೇಳಿಕ್ಕಿದೆಯಾ ಇದು ಸಿನಿಮಾದ ಬಗ್ಗೆ? ಲೈಫ್ ಅಲ್ಲ, ನಂಗೆ ಅಪ್ಪನ ಬಗ್ಗೆ ಪ್ರೌಡ್ ಆಗತ್ತೆ. ಹೋಗಿದ ಕಡೆ ಎಲ್ಲ ತಾತನ ಬಗ್ಗೆ ಅಪ್ಪನ ಬಗ್ಗೆ ಕೇಳಿ ಅವ್ರು ಹೇಳೋದು ಒಂದೇ, ದುಡ್ಡಿಂದೆ ಹೋಗ್ಬಾರ್ದು, ಹೆಸರಿಂದ ಹೋಗ್ಬೇಕು ಅಂತ. ಹಂಗೆ ನಾವು ಇದೀವಲ್ಲ, ಹೋಗಿದ ಕಡೆ ಎಲ್ಲ ಕೆಲ್ಸ ಇವಾಗ ನಾವು ಡಿಜಿಟಲ್ ಮಾಡ್ಬೇಕಾರೆ ಅವ್ರೊಂದ್ ಹೇಳೋದು, ನಿಮ್ಮಪ್ಪ ದುಡ್ಡು ಎಲ್ಲೂ ಕೇಳಲ್ಲ, ನೀವು ಅದೇ ತರ ಕೆಲಸ ಮಾಡ್ಬೇಕು ಅಂತ. ಹೋಗಿದ ಕಡೆ ಎಲ್ಲ ಅದೇ ಇರುತ್ತೆ. ಇವಾಗ ಒಂದು 50 ಸಿನಿಮಾ ನಾವು ಮಾಡ್ತೀವಿ ಆದ್ರೆ ಡಿಜಿಟಲ್ ಅವ್ರು ಬಿಟ್ಟು 50 ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಅದೇ ಹೇಳೋದು, ನಿಮ್ಮಪ್ಪ ಯಾವತ್ತು ಆತರ ಎಲ್ಲ ಕೇಳಲ್ಲ, ನೀವು ಹಂಗೆ ಇರ್ಬೇಕು ಅಂತ. ಇಂದ್ರಜಿತ್ ಸರ್ ಅದೇ ಹೇಳೋದು ಮೊನ್ನೆಲ್ಲ ಮೀಟಿಂಗ್ ಎಲ್ಲ ಬಂದಾಗ. ದುಡ್ಡು ಅನ್ನಕ್ಕಿಂತನೂ ಸರ್ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಆ ಹೆಸರು ಯಾವತ್ತು ರೋಗ ಮಾಡ್ಬೇಡ್ರಪ್ಪ ದಯವಿಟ್ಟು. ಪಾಪ ದುಡ್ಡು ನಾವು ಕೊಡದೆ ಹೋಗ್ಲಿ, ಒಂದ್ ದಿವಸ ಲೇಟ್ ಆಗ್ಲಿ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು, ಅಲ್ವಾ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅದು ಬೇರೆ ವಿಚಾರ ಅಲ್ವಾ? ತುಂಬಾ ಜನ ಹೇಳ್ತಾರೆ. ಈಗ ನಾವೇನು ಅಂತ ಗೊತ್ತಾಗತ್ತಲ್ಲ ಸರ್. ನಾವೇನು ಅಂತ ಗೊತ್ತಾಗಬೇಕಾದ್ರೆ ಸರ್, ನಾನು ದೀಪಾವಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಪೋಸ್ಟ್ ಹಾಕಿದ್ದು ಸರ್, ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು. ನನಗೆ ಏನ್ ಮಾಡ್ದೆ, ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಪೋಸ್ಟ್ ಮಾಡು ಅಂತಂದ. ಏನ್ ಮಾಡ್ಬೇಕು ಅಂದ್ರೆ ಫಾರ್ವರ್ಡ್ ಮಾಡು, ಅದು ಪೋಸ್ಟ್ ಮಾಡ್ದಂಗೆ ಲೆಕ್ಕ ಅಂತದ್ದು. ಅವ್ರ ಲೆಕ್ಕದಲ್ಲಿ ಮಾಡಿದೆ ಅದನ್ನ. ನಮ್ಮ ಮೀಡಿಯಾ ಗ್ರೂಪ್ಗೂ ಹಾಕ್ದೆ. ವಿತಿನ್ ½ an hour ಅಲ್ಲಿ ಸರ್ ಎಷ್ಟು ಫೋನ್ಗಳು ಬಂತು ಅಂದ್ರೆ ಅಷ್ಟು ಫೋನ್ ಬಂತು. ಕೇಳಿದ್ದು ಒಂದೇನೆ, ಬಹಳ ಖುಷಿ ಆಯ್ತು. ನಾ ಅದಕ್ಕೆ ಸರ್ ಯಾವತ್ತೂ ಹೇಳೋದು, ನಮ್ಮ ಜೀವನ ಇರೋವರೆಗೂ ನಾವು ಮಾಧ್ಯಮಕ್ಕೆ ಋಣಿ ಯಾವತ್ತೂ ಅಷ್ಟೇ.
ವಿತಿನ್ 10 ಮಿನಿಟ್ಸ್ ಸರ್ ಅಷ್ಟೇ. ಎಲ್ಲ ಕೇಳಿದೇನು ಗೊತ್ತಾ, ನಿಂದು ನಿಮ್ಮ ಮಗನ ಫೋಟೋ ಕಳಿಸು, ಪ್ರೆಸ್ ನೋಟ್ ಕಳಿಸು ಇಮಿಡಿಯೇಟ್ ಆಗಿ. ಎಷ್ಟು ಪ್ರಚಾರ ಕೊಟ್ಟರು ಅಂದರೆ ಒಂದು ಫ್ರೇಮ್ ಯಾರಿಗೂ ಏನು ತೋರಿಸಿಲ್ಲ ಸರ್, ಬರೀ ಒಂದೇ ಒಂದು ಪೋಸ್ಟರ್ ಬಿಟ್ಟಿದ್ದು. ಓಕೆ, ಅವಾಗ ಗೊತ್ತಾಯ್ತು, ಓ ಒಂದು ವ್ಯಾಲ್ಯೂ ಇಟ್ಕೊಂಡು ನಾನು ಪರವಾಗಿ ಅಂದರೆ ನನ್ನ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತು. ನಾನು ಯಾತ ಸಂಪರ್ಕ ಹೆಂಗೆ ಇಟ್ಕೊಂಡಿರ್ತೀನಿ ಮಾಧ್ಯಮ ಜೊತೆಗೆ ಅಂತ ಗೊತ್ತಿದೆ. ಒಂದು ಚಿಕ್ಕದೊಂದು ಪೋಸ್ಟ್ ಹಾಕಿದಾಗ ಅಷ್ಟೊಂದು ದೀಪಾವಳಿ ಎಷ್ಟೊಂದು ಪೋಸ್ಟ್ಗಳು ಹೋಗಿದೆ. ಅಂದರೆ ನಂದು ಹೋದಾಗ ಗಮನ ಇಟ್ಟು ಅದನ್ನು ಓದಿ ರಾಘವೇಂದ್ರ ಚಿತ್ರಾಮಣಿ, ಸುಧೀಂದ್ರ ವೆಂಕಟೇಶ್ ಪ್ರೊಡ್ಯೂಸರು, ಅವ್ರ ಮಗ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ರಿಯಾಕ್ಷನ್ಸ್ ಬಂತಲ್ಲ ಸರ್, ಅದಕ್ಕೆ ನಾನು ಯಾವತ್ತೂ ಋಣಿ ಸರ್. ಉದ್ಯಮದವರು ತುಂಬ ಜನ ಫೋನ್ ಮಾಡಿದ್ರು, ಅದರಲ್ಲೂ ಮಾಧ್ಯಮದವರು ಸಿಕ್ಕಾಪಟ್ಟೆ ಮಾಡಿದ್ರು. ನಮ್ಮ ಸೀನಿಯರ್ಸು ಸಾವಿತ್ರಿ ಅವ್ರು ಆಗ್ಬೋದು, ಸರಸ್ವತಿ, ಅರುಣ, ನೀವು ಅದಕ್ಕೆ ರಿಪ್ಲೈ ಕೊಟ್ಟಿದ್ರಿ. ಎಷ್ಟು ಜನ ಸರ್ ಫೋನ್ ಮಾಡಿದ್ವು, ಈಗಿನವರು ಆಗಿನವ್ರಲ್ಲಾನು. ಸೊ ಅಲ್ಲಿಗೆ ಸಾರ್ಥಕ ಆಯಿತು. ಅದನ್ನ ಹೇಳಿದ್ದು, ಅದನ್ನ ಬೆಳೆಸ್ಕೊಂಡೋಗಿ ಉಳಿಸ್ಕೊಂಡೋಗಿ ಅಂತ ಅಷ್ಟೇ ಅಲ್ವಾ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಿ? ಇಲ್ಲ, ನನಗೆ ಭಾಳ ಖುಷಿ ಆಯಿತು. ನಮ್ಮ ಜೀವನದ ಸಂಬಂಧಪಟ್ಟಂಗೆ ನೋಡಿದರು ಗಣೇಶ್ ಕಾಸರಗೋಡು ಅವರು, ನೋಡಿದರು ನಾವು ಹೆಂಗೆ ಬೆಳೆದಿದ್ದು. ಆವಾಗಲೇ ಹೇಳ್ದಂಗೆ ನಮ್ಮ ಸಂಸ್ಥೆನ ನಮ್ಮ ಚಿಕ್ಕಪ್ಪನ ಬೆಳೆಸೋದು ಅಲ್ಲದೆ ನಮ್ಮನ್ನು ಬೆಳೆಸಿ ಈಗ 3ನೇ ಜನ್ರೇಷನ್ ಬೆಳೆಸೋಕ್ಕೆ ಆಶೀರ್ವಾದ ಮಾಡೋಕ್ಕೆ ಮೊನ್ನೆ ಅವರು ಫೋನ್ ಮಾಡಿ ಕರೆದಾಗ ಒಂದು ಇಂಟರ್ವ್ಯೂ ಬರಬೇಕು ಅಂದಾಗ, ನೀವು ಕರೆಯೋಂಗೆ ಇಲ್ಲ ಸರ್, ನಮ್ಮ ಕರ್ತವ್ಯ ನಾವು ಬರಬೇಕು ಅಷ್ಟೇ ಅಂತ ಹೇಳಿದೆ. ಅದೇ ಥರ ಬಂದಿದ್ದೀನಿ. ನಮ್ಮ ಭಾಗ್ಯ ನಮಗೆ ಇಂಟರ್ವ್ಯೂ ಮಾಡ್ಯಾರೆ. ಈ ಮೂಲಕ ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಒಂದು PRO ಅನ್ನೋ ಒಂದು ಸಂಸ್ಥೆಯನ್ನು ಗುರುತಿಸಿ PRO ಅನ್ನೋ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟು ಇವತ್ತು ಕರೆದು ನಿಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ಕೂಡಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡೋದಕ್ಕೆ, ಜೊತೆಗೆ ನೀವು ಬರೋಂಗಿಲ್ಲ, ಆವಾಗ 86, 87ರಲ್ಲಿ ತಂದೆ ಮಗ ನೀವು ಬರ್ತಾಯಿದ್ರಿ, ಈಗ ನೀವು ತಂದೆ ಮಗ ಬರಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಹೇಳಿದ್ದು ಗಣೇಶ್ ಸರ್ ನನಗೆ. ಆಯ್ತು ಸರ್ ಕರ್ಕೊಂಬರ್ತೀನಿ ಅಂತಂದೆ. ನನಗೆ ಅನುಭವ ಇಲ್ಲ ಸರ್, ಏನೋ ಮಾತಾಡ್ಬಿಟ್ರೆ ಅಂತ. ಇಲ್ಲ, ನಾವೇನು ಹೇಳ್ತಾರೋ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು ಅಂತಂದರು. ಆ ಥರ ಕೊಟ್ಟಿಯೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಸಂಸ್ಥೆನ, ನಮ್ಮ ಇಡೀ ಫ್ಯಾಮಿಲಿನ ಅವತ್ತಿಂದ ಇವತ್ತಿಗೂ ಬೆಳೆಸಿರೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ವೈಯಕ್ತಿಕವಾಗಿ ಗಣೇಶ್ ಕಾಸರಗೋಡು ಮತ್ತು ಅವ್ರ ತಂಡಕ್ಕೆ, ನಮ್ಮ ರಾಘವೇಂದ್ರ ಚಿತ್ರಾಮಣಿ ಮತ್ತು ನಮ್ಮ ಸುಧೀಂದ್ರ ಫ್ಯಾಮಿಲಿಯಿಂದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಸ್ ವೆಂಕಟೇಶ್, ಥ್ಯಾಂಕ್ ಯು. ಇನ್ನೊಂದ್ಸಲ ಕೂತ್ಕೊಂಡು ಖಂಡಿತ ಸರ್, ಖಂಡಿತ. ಆ ಫಂಕ್ಷನ್ ಎಲ್ಲ ಆದ್ಮೇಲೆ 50ನೇ ವರ್ಷದ ಹ್ಞೂ ಸರ್ ಆದ್ಮೇಲೆ ಅದ್ರ ಸಂಭ್ರಮವನ್ನ ನಾವು ಇಲ್ಲೇ ಆಚರಿಸ್ತೀವಿ. ಖಂಡಿತ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ ಸ್ಟೇಜ್ ಶೇರ್ ಮಾಡಿ, ಅದು ಶಾರ್ಟ್ ಫಿಲಮ್ ಅಲ್ಲಿ ಸ್ಟೇಜ್ ಮೇಲೆ ಒಟ್ಟಿಗೆ ಶೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಫಸ್ಟ್ ಇಂಟರ್ವ್ಯೂ ಅಲ್ಲ, ನಾ ಅದಕ್ಕೆ ಎಸ್ ಅಲ್ಲ, ತಂದೆ ಮಗ ಅಂತ ಹೇಳಿದ ತಕ್ಷಣ ಮುಗ್ದೋಯ್ತು ಅಷ್ಟೇ. ಅದಕ್ಕೆ ನಾವು ತಲೆ ಬರ್ಬೇಕು ಅಷ್ಟೇನೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.